ಗುಡ್ ಈವ್ನಿಂಗ್. ಎಲ್ಲರೂ ಜಾಯ್ನ್ ಆಗ್ಲಿಕ್ಕೆ ಇನ್ನೂ ಒಂದು 2-3 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ನಾವು ಸುಮ್ಮನೆ ನಿಮ್ಮನ್ನ ಕೆಲವೊಬ್ಬರನ್ನ ಇಲ್ಲಿ ನಾನು ಮಾತಾಡ್ಸಕ್ಕಾಗಿಲ್ಲ ಅಲ್ವಾ, ಅವ್ರನ್ನ ಮಾತಾಡಿಸ್ತೀನಿ. ಲೋಕನ ಹ್ಯಾಂಡ್ ರೈಸ್ ಮಾಡಿ ಲೋಕನ ಲೋಕನ ಓಕೆ. ಯುವ ಯುವ ಮೈಕ್ ಆನ್ ಮಾಡ್ಕೊಳ್ಳಿ. ಯುವ ಬೆಣ್ಣೂರು ಮೈಕ್ ಆನ್ ಮಾಡ್ಕೊಳ್ಳಿ. ಆನ್ ಆಗ್ತಿಲ್ವಾ? ಓಕೆ. ಪ್ರಣವ್ ಹ್ಯಾಂಡ್ ರೈಸ್ ಮಾಡಿ. ಪ್ರಣವ್ ಹೆಚ್ಚು ಜೆ ಅಲ್ವಾ? ಓಕೆ, ಪ್ರಣವ್ ಆನ್ ಮಾಡು. ಐ ಥಿಂಕ್ ಪ್ರಣವ್ ನಿನ್ನೆ ನೀವು ಗೂಗಲ್ ಟೆಸ್ಟ್ ನ ಅಟೆಂಡ್ ಮಾಡಿದ್ರಲ್ವಾ? ಇಲ್ಲಿ ಹ್ಯಾಂಡ್ ರೈಸ್ ಮಾಡಿರೋ ಪ್ರಣವ್ ಯಾರು ಗೊತ್ತಾ? ಇಬ್ರು ಇದ್ದಾರೆ ಪ್ರಣವ್. ಓಕೆ, ಪ್ರಣವ್ ಹೆಚ್ಚು ಜೆ ನಿಮ್ದು ಔಟ್ ಆಫ್ ಔಟ್ ಬಂದಿದೆ, ಹೌದಲ್ವಾ ಪ್ರಣವ್? ಎಲ್ಲಾ ಪ್ರಾಬ್ಲಮ್ ನೀನೇ ಸಾಲ್ವ್ ಮಾಡಿದ್ಯಾ? ಯಾವ್ದಾದ್ರು ಹೆಲ್ಪ್ ತಗೊಂಡ್ಯಾ ಪ್ರಣವ್? ಸರ್ ಇದು 2/2 ಸರ್ ಅಂಡ್ 3/3 ಸರ್ ಅಂಡ್ 5/5. ಹಾ ಸರ್ ಅದೊಂದು ಹೆಲ್ಪ್ ತಂಡೆ. 3 ಸ್ಕ್ವೇರ್ ಆತರ ಇದೆಯಲ್ಲ, ಅದು 3 ಟು ದ ಪವರ್ ಆಫ್ 3 ಆತರ ಇದೆಯಲ್ಲ ಅದಾ? ಸರಿ ಸರ್. ಓಕೆ ಆಯ್ತು. ಇನ್ನು ಉಳಿದಿದ್ದೆಲ್ಲ ನೀನೇ ಮಾಡಿದೆ. ಸರಿ. ಓಕೆ, ಸ್ವಲ್ಪ ಕ್ವಶನ್ಸ್ ರಿಪೀಟೆಡ್ ಇದ್ವು, ಸ್ವಲ್ಪ ಕ್ವಶನ್ಸ್ ಹೊಸ ಕ್ವಶನ್ಸ್ ಕೂಡ ಇದ್ವು. ಓಕೆ, ಪರವಾಗಿಲ್ಲ. ನೀವು ಹೆಲ್ಪ್ ತಗೊಂಡ್ರೆ ಏನು ಬೇಜಾರಿಲ್ಲ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಒಳ್ಳೇದು. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ತಗೋಬೇಡಿ, ಸಾಲ್ವ್ ಎಲ್ಲ ಮಾಡಿ. ಅಂದ್ರೆ ನೀವು ಗೂಗಲ್ ಟೆಸ್ಟ್ ಅಟೆಂಡ್ ಮಾಡಿ ಆದ್ಮೇಲೆ ನಿಮ್ಗೆ ಡೌಟ್ ಇದ್ದಾಗ ಅವಾಗ ನಿಮ್ಮ ಮನೆಯಲ್ಲಿ ಕೇಳಿ, ಯಾರು ಹೇಳ್ಕೊಡ್ತಾರೆ ಅವ್ರನ್ನ ಕೇಳಿ. ಸೊ ಅವ್ರು ಹೇಳ್ಕೊಡ್ಲಿಲ್ವಾ, ನಾವ್ ಹೇಳ್ಕೊಡ್ತೀವಿ. ಬಟ್ ಬಿಫೋರ್ ಸಬ್ಮಿಟಿಂಗ್ ದ ಗೂಗಲ್ ಟೆಸ್ಟ್, ಸೊ ಅವಾಗ ನೀವು ಮಾಡೋ ಅಂತ ಅದೊಂಥರ ನೀವು ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಎಷ್ಟು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದನ್ನ ಎಕ್ಸಾಮ್ ಅನ್ಕೊಂಡೇ ನೀವು ಅಟೆಂಡ್ ಮಾಡಬೇಕು ಮನೆಯಲ್ಲಿ ಯಾವಾಗ್ಲೂ ಕೂಡ. ಇದೊಂದು ಎಕ್ಸಾಮು, ನಿಮಗೆ ಸೆಲ್ಫ್ ಇದಿರ್ಬೇಕು. ಅಂದ್ರೆ ನಾನು ಎಲ್ಲೂ ಕಾಪಿ ಮಾಡಬಾರ್ದು, ಎಲ್ಲೂ ನೋಡಬಾರ್ದು, ಯಾವ್ದನ್ನು ಚೆಕ್ ಮಾಡಬಾರ್ದು. ಸೊ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಇಲ್ಲೇ ಸರ್ ಇದ್ದಾರೆ, ನಮ್ಮ ಎದುರುಗಡೆನೆ ಇದ್ದಾರೆ ಅನ್ಕೊಂಡು ನಿಮಗೆ ನೀವೇನೆ ಎಷ್ಟು ಹಾನೆಸ್ಟ್ ಆಗಿ ಮಾಡ್ತೀರಾ ಅಷ್ಟು ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನಿಮಗೆ ಅನ್ಸುತ್ತೆ, ನಾನು ಏನೂ ನೋಡ್ದೇನೆ ನನ್ನ ಒರಿಜಿನಲ್ ಮಾರ್ಕ್ಸ್ ಅದು 1 ಆಗಿರ್ಲಿ, 2 ಆಗಿರ್ಲಿ, 20ಗೆ 25ಗೆ, ಸೊ 5 ಆಗಿರ್ಲಿ, 10 ಆಗಿರ್ಲಿ, ಸೊ ಅದಕ್ಕೆ ಹೆಲ್ಪ್ ತಗೊಳ್ದೇನೆ ನೀವೇ ಮಾಡೋದನ್ನ ಕಲಿಬೇಕು. ಓಕೆನಾ? ಯಾವುದೇ ಎಕ್ಸಾಮ್ ಅಲ್ಲಾದ್ರೂ ಅಷ್ಟೇನೆ, ಪಕ್ಕದಲ್ಲಿರೋನೇ ಬುದ್ಧಿವಂತ ಅಂತ ನಾವು ಅನ್ಕೊಳ್ಳೋದ್ಕಿಂತ ನಾನೇ ಬುದ್ಧಿವಂತ, ನಾನೇ ಚೆನ್ನಾಗಿ ಮಾಡ್ತೀನಿ ಅಂತ ನೀವು ಅನ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲಾಸು ಅಥವಾ ನೀವು ಎಕ್ಸಾಮ್ನ ಚೆನ್ನಾಗಿ ಮಾಡ್ತೀರಾ. ಯಾರೋ ಒಂದು ಕ್ವಶನ್ ಗೊತ್ತಿಲ್ಲ ಅಂದ ತಕ್ಷಣ ಪಕ್ಕದಲ್ಲಿ ನೋಡಕ್ ಹೋಗೋದು ಎಕ್ಸಾಮ್ ಹಾಲಲ್ಲಿ, ಇನ್ ಮನೆಯಲ್ಲಿ ಪೇರೆಂಟ್ಸ್ ನ ಕೇಳಕ್ ಹೋಗ್ಬೇಡಿ. ಸೊ ಎಕ್ಸಾಮ್ ಮಾಡೋದಕ್ಕಿಂತ ಮುಂಚೆ ಬೇಕಾದ್ರೆ ಕೇಳಿ. ಎಕ್ಸಾಮ್ ಕ್ವಶನ್ ಅದನ್ನ ಓಪನ್ ಮಾಡ್ತೀರಾ ಗೂಗಲ್ ಟೆಸ್ಟ್ ನ, ನೀವು ಕೇಳಬಾರ್ದು. ಓಕೆ, ನೀವು ಅವರಿಗೆ ಹೇಳ್ಕೊಡ್ಬೇಕು, ಇದನ್ನ ಈ ತರ ಮಾಡಿದ್ವಿ, ಈ ತರ ಮಾಡಿದೆ ಅಂತ ಟೆಸ್ಟ್ ಮುಗಿದ್ಮೇಲೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಸೊ 6:30 ಆಯ್ತು. ನಾನೊಂದು 2-3 ನಿಮಿಷ ಮುಂಚೆನೆ ಜಾಯಿನ್ ಆಗಿದ್ದೆ ಇವತ್ತು. ಲೆಟ್ ಅಸ್ ಸ್ಟಾರ್ಟ್. ಸೊ ನಿನ್ನೆ ಗೂಗಲ್ ಟೆಸ್ಟ್ ನ ಕ್ವಶನ್ಸ್ ನ ನಾವು ಸಾಲ್ವ್ ಮಾಡ್ತೀವಿ. ಎಲ್ರಿಗೂ ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಂದ್ರೆ ಎಲ್ರು ಒಂದ್ಸಲ ಹ್ಯಾಂಡ್ ರೈಸ್ ಮಾಡ್ಬಿಡಿ. ಓಕೆ, ಸೊ ಎಸ್ಟರ್ಡೇ ಕೊಟ್ಟಂತಹ ಗೂಗಲ್ ಟೆಸ್ಟ್ ನ ಕ್ವಶನ್ಸ್ ನ ನಾವು ಇವಾಗ ಸಾಲ್ವ್ ಮಾಡ್ತೀವಿ 1 by 1. ಸೊ ರಿಪೀಟೆಡ್ ಕ್ವಶನ್, ಇದೆಲ್ಲರಿಗೂ ಕೂಡ ಗೊತ್ತು. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 45 ನ ಪ್ರೈಮ್ ಫ್ಯಾಕ್ಟರ್ಸ್ ನ ಹೇಗ್ ಮಾಡೋದು ಅಂತ ಹೇಳಿ. ಸೊ ಏನಿಲ್ಲ, ನೀವು 45 ಅಂತ ಬರ್ಕೊಳ್ತೀರಾ, ಪ್ರೈಮ್ ನಂಬರ್ಸ್ ಇಂದ ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ ಪ್ರೈಮ್ ನಂಬರ್ಸ್ ಅಂದ್ರೆ ನಿಮಗೆ ಗೊತ್ತಿದೆ. ಸೊ ಫಸ್ಟ್ ಪ್ರೈಮ್ ನಂಬರ್ ಇಸ್ 2, ನೆಕ್ಸ್ಟ್ 3, 5,
7, 11, 13, 17, 19, 23, 29. These are all the prime numbers. So first we have to take 2. 2 ಇಂದ ಇದು ಡಿವೈಡ್ ಆಗೋದಿಲ್ಲ, ಹಾಗಾಗಿ 3. 3 1s are 3. ನೋಡಿ 4 ಅಲ್ಲಿ 3 ನ ಡಿವೈಡ್ ಮಾಡಿದ್ರೆ ಅಂದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಉಳಿತು. ಸೊ ಅವಾಗ 15 ಆಯ್ತು. 3 5s are 15. ಅಗೈನ್ ಮತ್ತೆ 3 ಇಂದ ಡಿವೈಡ್ ಆಗುತ್ತೆ. 3 5s are 15. ಈಗ 3 ಕೆಲಸ ಮುಗೀತು. ನೆಕ್ಸ್ಟ್ 5 ತಗೋಬೇಕು. ನೆಕ್ಸ್ಟ್ ಪ್ರೈಮ್ ನಂಬರ್ 5. 5 1s are 5. ಸೊ 1 ಬಂದಿದೆ ಅಂದ್ರೆ ಇಲ್ಲಿ ಎಂಡ್ ಆಯ್ತು ಅಂತ. 3 into 3 into 5. So answer is this one. That's it. This is prime factorization. ನಾವ್ ಯಾಕೆ ಸರ್ ಇಷ್ಟು ಈಸಿ ಇರೋದು ಮತ್ತೆ ಮಾಡ್ತೀರಾ ಅಂದ್ರೆ ಕೆಲವರು ಮಿಸ್ ಆಗಿರ್ತೀರಾ, ಕೆಲವರಿಗೆ ಮರ್ತೋಗುತ್ತೆ, ಕೆಲವರು ಕ್ಲಾಸ್ ಮಿಸ್ ಮಾಡ್ಕೊಂಡಿರ್ತೀರಾ. ಹಾಗಾಗಿ ರಿಪೀಟ್ ಆದ್ರೆ ಏನೂ ತಪ್ಪಿಲ್ಲ. ಓಕೆ, HCF ಆಫ್ 25 and 35. ನೋಡಿ 25 ಮತ್ತೆ 35 ಗೆ HCF ಬೇಕು ಅಂದ್ರೆ ಮಾಸ ಬೇಕು. ಮಾಸ ಮೀನ್ಸ್ ಫ್ಯಾಕ್ಟರ್. ಯಾವ ಫ್ಯಾಕ್ಟರು? ಸಾಮಾನ್ಯ ಫ್ಯಾಕ್ಟರ್. ಮಹತ್ತರ ಮೀನ್ಸ್ ಮಹತ್ತರ ಅಂದ್ರೆ ದೊಡ್ಡದು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದ್ರೆ 25 ಡಿವೈಡ್ ಮಾಡಬೇಕು, 35 ಡಿವೈಡ್ ಮಾಡುವಂತಹ ಕಾಮನ್ ನಂಬರ್ ಯಾವುದು? ನಾವಿವಾಗ ಅದೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ ಒಟ್ಟಿಗೆ. ನೋಡಿ HCF ನಾವು ಮಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಎರಡೂ ನಂಬರ್ ಇಂದ ಡಿವೈಡ್ ಆಗುವಂತ ಪ್ರೈಮ್ ನಂಬರ್ ನ ತಗೋಬೇಕು. ಫಾರ್ ಎಕ್ಸಾಂಪಲ್ 2 3 5 ಅಲ್ಲಿ ನಾವಿವಾಗ 2 ಇಂದ ಎರಡೂ ನಂಬರ್ ಡಿವೈಡ್ ಆಗೋದಿಲ್ಲ, 2 ತಗೋಬೇಡಿ. 3 ಇಂದ ಎರಡೂ ನಂಬರ್ ಡಿವೈಡ್ ಆಗೋದಿಲ್ಲ, 3 ತಗೋಬೇಡಿ. ನೆಕ್ಸ್ಟ್ 5 ಇಂದ ಎರಡೂ ನಂಬರ್ ಡಿವೈಡ್ ಆಗ್ತಾ ಇದೆ, ತಗೋಬೇಕು. ನೋಡಿ 5 5s are 5 7s are. ಸೊ ನೆಕ್ಸ್ಟ್ ಇವೆರಡೂ ಕೂಡ ಪ್ರೈಮ್ ನಂಬರ್ ಬಂದಿದೆ. ಹಾಗಾದ್ರೆ ಮತ್ತೆ ನಾವು ಮುಂದಕ್ಕೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಕಾಮನ್ ಡಿವೈಸರ್ ಇಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಓನ್ಲಿ 5 is the HCF of these numbers. So 25 and 35 are divisible by only by 5. ಹೈಯೆಸ್ಟ್ ಕಾಮನ್ ಅಂಡ್ 1 ಇಂದಾನು ಕೂಡ ಡಿವೈಡ್ ಆಗುತ್ತೆ ಎರಡು ನಂಬರ್, ಬಟ್ ನಮಗೆ ಇದ್ರಲ್ಲಿ ಬೇಕಾಗಿರೋದು ಹೈಯೆಸ್ಟ್ ನಂಬರ್. ಹಾಗಾಗಿ 5 is the HCF of these numbers. ಮಾಸ ಮಹತ್ತರ ಅಂದ್ರೆ ದೊಡ್ಡದು, ಸಾಮಾನ್ಯ ಅಂದ್ರೆ ಎರಡನ್ನೂ ಭಾಗ ಮಾಡುವಂತಹದ್ದು, ಅಪವರ್ತನ ಅಂದ್ರೆ ಭಾಜಕ ಅಂದ್ರೆ ಭಾಗಿಸುವ ಸಂಖ್ಯೆ. 5 ಭಾಗಿಸ್ಬೇಕು, 25 ಭಾಗಿಸ್ಬೇಕು, 35 ಭಾಗಿಸುವಂತ ಸಂಖ್ಯೆ ಅದು 5 ಮಾತ್ರ. ನಿಮ್ಗೆ ಅನ್ಸ್ಬೋದು ಸರ್ 7 ಇಲ್ವಾ, 7 ಭಾಗ ಮಾಡುತ್ತಲ್ವಾ? ಹೌದು, 7 ಅನ್ನೋದು 35ನಷ್ಟೇ ಡಿವೈಡ್ ಮಾಡುತ್ತೆ, ಬಟ್ ನಾಟ್ 25. ಹಾಗಾಗಿ ಕಾಮನ್ ನಂಬರ್ ಬೇಕಾಗಿರುತ್ತೆ ನಮಗೆ, ಕಾಮನ್ ಡಿವೈಸರ್, ದಟ್ ಈಸ್ 5 ಓನ್ಲಿ. ಅಂಡ್ LCM ಆಫ್ 15 12 and 20 ಅಂತ ಕೇಳಿದ್ದಾರೆ ಮಕ್ಕಳೇ. LCM ಅಂದ್ರೆ ನಿಮಗೆ ಗೊತ್ತಿದೆ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ. LCM ಅಂದ್ರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಲೋಯೆಸ್ಟ್ ಅಂದ್ರೆ ಚಿಕ್ಕದು, ಕಾಮನ್ ಅಂದ್ರೆ ಎಲ್ಲಾ ನಂಬರ್ನು ಎಲ್ಲಾ ಟೇಬಲ್ ಅಲ್ಲೂ ಬರುವಂತದ್ದು. ಮಲ್ಟಿಪಲ್ ಇಲ್ಲಿ ಫ್ಯಾಕ್ಟರ್ ಅಲ್ಲ, ಮಲ್ಟಿಪಲ್ ಗುಣಕ. ನೋಡಿ ಅಂದ್ರೆ ಇಲ್ಲಿ ಅಪವರ್ತ್ಯ ಅಂತ ಹೇಳ್ತೀವಿ ನಾವು. ಅಪವರ್ತ್ಯ ಅಂದ್ರೂ ಒಂದೇನೆ ಕನ್ನಡದಲ್ಲಿ, ಗುಣಕ ಅಂದ್ರೂ ಒಂದೇನೆ. ಅಂದ್ರೆ 15ರ ಗುಣಕ, 12ರ ಗುಣಕ ಮತ್ತು 20ರ ಗುಣಕ, 3ರ ಗುಣಕನೂ ಆಗಿರ್ಬೇಕು, ಅದು ಚಿಕ್ಕದಾಗಿರ್ಬೇಕು. ಆ ತರ ನಂಬರ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಾವೇನ್ ಮಾಡ್ತೀವಿ, ಈ ತರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದನ್ನ ಒಟ್ಟಿಗೆ ಮಾಡ್ತೀವಿ. ಸೊ ಫಸ್ಟ್ 2 ತಗೊಳ್ತೀವಿ. LCM ನ ಮಾಡ್ಬೇಕಾದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್, ಸೊ 15 ಡಿವೈಡ್ ಆಗೋದಿಲ್ಲ 2 ಇಂದ. ಆದ್ರೆ 1 ನಂಬರ್ ಏನಾದ್ರೂ 2 ಇಂದ ಡಿವೈಡ್ ಆಗುತ್ತೆ ಅಂದ್ರೂ ಕೂಡ ನಾವು ವಿ ಹ್ಯಾವ್ ಟು ಟೇಕ್ 2. ಸೊ ಯಾವ್ಯಾವ ನಂಬರ್ ಡಿವೈಡ್ ಆಗುತ್ತೆ ಅದನ್ನ ಮಾತ್ರ ಮಾಡ್ತೀವಿ. ನೋಡಿ ಒಂದ್ ನಿಮಿಷ. ಖುಷಿ ಏನಾಯ್ತು? ಹಾ ಮೇಡಮ್ ಹೇಳಿ. ಒಂದ್ಸಲ ರೀಸ್ಟಾರ್ಟ್ ಮಾಡಿ ಮೇಡಮ್, ಫೋನ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ. ಫಿಫ್ಟೀನ್ ಹಾಗೆ ಬರ್ಕೊಳ್ತೀವಿ. 12 ಡಿವೈಡ್ ಆಗುತ್ತೆ 2 ಇಂದ, ಅಂದ್ರೆ 2 6s are 12. ಅಗೈನ್ 2 10s are 20. ನೋಡಿ ಇದನ್ನ ಡಿವೈಡ್ ಮಾಡಾಯ್ತು, 15 ಡಿವೈಡ್ ಮಾಡಿಲ್ಲ. ನೆಕ್ಸ್ಟ್ ಸರ್ ಮತ್ತೆ 2ನೇ ತಗೋಬೇಕು. ಯಾಕೆ? 6 ಮತ್ತೆ 10 2 ಇಂದ ಡಿವೈಡ್ ಆಗುತ್ತೆ. ಎಲ್ಲಿವರೆಗೂ 2 ಇಂದ 1 ನಂಬರ್ ಡಿವೈಡ್ ಆಗುತ್ತೆ ಅಂದ್ರೆ ನಾವು ತಗೊಳ್ತೀವಿ 2 3s are and 2 5s are. ಸೊ ಈಗ ಇಲ್ಲಿರುವಂತಹ 15 3 ಮತ್ತೆ 5 ಯಾವುದೂ ಕೂಡ 2 ಇಂದ ಡಿವೈಡ್ ಆಗೋದಿಲ್ಲ. ಹಾಗಾದ್ರೆ 2 ನ ಕೆಲಸ ಕಂಪ್ಲೀಟ್ ಮುಗಿತು. ನೆಕ್ಸ್ಟ್ 3 ತಗೊಳ್ತೀವಿ, ಯಾಕಂದ್ರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಇಸ್ 3. ಸೊ 3 ಇಂದ ಡಿವೈಡ್ ಆಗೋ ನಂಬರ್ 15 ಡಿವೈಡ್ ಆಗುತ್ತೆ. 3 5s are 15, 3 1s are 3, 5 ಡಿವೈಡ್ ಆಗ್ತಾ ಇಲ್ಲ, ಹಾಗೆ ಬರ್ಕೊಳ್ತೀವಿ.
LCM ಮಾಡ್ಬೇಕಾದ್ರೆ ಡಿವೈಡ್ ಆಗ್ಲಿಲ್ಲ ಅಂದ್ರೆ ಹಾಗೆ ಬರ್ಕೋಬೇಕು. ನೆಕ್ಸ್ಟ್ 3 ನ ಕೆಲಸ ಮುಗೀತು, ಯಾಕೆಂದ್ರೆ ಯಾವ ಸಿಂಗಲ್ ನಂಬರ್ ಕೂಡ 3 ಇಂದ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಇಸ್ 5, 5 ones ಅಂಡ್ 5 ones. ಸೊ ಎಲ್ಲ 1 1 ಬಂದಿದೆ ಅಂದ್ರೆ ಈ ಮೂರು ನಂಬರ್ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಾಯ್ತು. ಸೊ ಈಗ ಇವೆಲ್ಲವನ್ನು ಮಲ್ಟಿಪಲ್ ಮಾಡಿದ್ರೆ ಯು ವಿಲ್ ಗೆಟ್ ದ LCM. So 2 2s are 4, 4 3s are 12, 12 5s are 60. So 60 is the LCM of these numbers. ಅಂದ್ರೆ 60 15 ನಲ್ಲೂ ಬರುತ್ತೆ, 12 ನಲ್ಲೂ ಬರುತ್ತೆ, 20 ನಲ್ಲೂ ಬರುತ್ತೆ. ಅಥವಾ ಹೀಗೂ ಹೇಳ್ಬೋದು 60 ಅನ್ನ ನಾವು, ಸೊ 60 is the dividend. ಸೊ ಡಿವೈಸರ್ ಯಾವ್ದು 15, 12 and 20 ಇವು ಮೂರು ಕೂಡ ಡಿವೈಸರ್ಸ್. ಸೊ 60 is the dividend ಅಂದ್ರೆ ಇದು ಭಾಜ್ಯ ಸಂಖ್ಯೆ, ಭಾಜಕಗಳು ಇವೆಲ್ಲವೂ ಕೂಡ. ಅಂದ್ರೆ ಈ ಮೂರೂ ಸಂಖ್ಯೆಯಿಂದ ಇದನ್ನ ಭಾಗಿಸಬಹುದು, ಅದನ್ನ ಮಲ್ಟಿಪಲ್ ಅಂತೀವಿ. ಅಂದ್ರೆ 15ರ ಮಗ್ಗಿಯಲ್ಲಿ ಬರುತ್ತೆ, 12ರ ಮಗ್ಗಿಯಲ್ಲಿ ಬರುತ್ತೆ ಗುಣಕ. ಸೊ ಹಾಗಾಗಿ 60 is the multiple of these three numbers. Okay, next question. HCF of prime number is always ಅಂತ ಪ್ರಶ್ನೆ ಇದೆ. ಯಾವುದೇ ಎರಡು ಪ್ರೈಮ್ ನಂಬರ್ಸ್ ತಗೊಳ್ಳೋಣ, 5 ಮತ್ತೆ 3 ಮತ್ತೆ 5, 13 and 7. ಇವೆಲ್ಲ HCF ಅಂದ್ರೆ ಈ ಪ್ರೈಮ್ ನಂಬರ್ಸ್ ಇದೆ ಅಂದ್ರೆ ಇದಕ್ಕೆ ಕಾಮನ್ ಡಿವೈಸರ್ ಇರೋದಿಲ್ಲ, ಒಂದನ್ನ ಬಿಟ್ಟು. ಇದಕ್ಕೆ ದೇರ್ ಇಸ್ ನೋ ಕಾಮನ್ ಫ್ಯಾಕ್ಟರ್ಸ್. ಸೊ 13 ಮತ್ತೆ 7 ಡಿವೈಡ್ ಆಗೋದು ಒಂದರಿಂದ ಮಾತ್ರ, ಇನ್ನು ಬೇರೆ ಯಾವ ನಂಬರ್ ಇಂದನೂ ಕೂಡ ಎರಡೂ ಡಿವೈಡ್ ಆಗೋದಿಲ್ಲ. ಹಾಗಾದ್ರೆ ಆಲ್ವೇಸ್ ಅವಿಭಾಜ್ಯ ಸಂಖ್ಯೆಗಳ ಮಾಸ ಯಾವಾಗ್ಲೂ 1 ಆಗಿರುತ್ತದೆ. ಇನ್ ಯಾವ ಸಂಖ್ಯೆಯಿಂದನೂ ನಾವು ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. 3 ಮತ್ತೆ 5ನ್ನ 1ರಿಂದನೇ ಭಾಗಿಸ್ಬೇಕು. 13, 7 ಇವೆರಡೂ ಕೂಡ ಅವಿಭಾಜ್ಯ ಸಂಖ್ಯೆಗಳು, ಹಾಗಾಗಿ 1ರಿಂದ ಮಾತ್ರ ಭಾಗಿಸ್ಲಿಕ್ಕೆ ಸಾಧ್ಯ. ಸೊ ಉತ್ತರ 1 ಆಗಿರುತ್ತೆ ಯಾವಾಗ್ಲೂ. you can take any prime numbers. For example, I will take 23 and 19. So both are the prime numbers. ಸೊ ಈ ಎರಡೂ ನಂಬರ್ ನ ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಇರೋದು 1ರಿಂದ ಮಾತ್ರ. We can divide these numbers by only 1. ಸೊ ಕಾಮನ್ ಫ್ಯಾಕ್ಟರ್ ಫಾರ್ HCF ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಿಗೆ, ಪ್ರೈಮ್ ನಂಬರ್ಸ್ ಗೆ ಕಾಮನ್ ಫ್ಯಾಕ್ಟರ್ ಯಾವಾಗಲೂ ಕೂಡ 1 ಆಗಿರುತ್ತೆ. ಸೊ ಹೈಯೆಸ್ಟ್ ಅದೇನೆ, ಲೋಯೆಸ್ಟ್ ಅದೇನೆ. ಸೊ ಓನ್ಲಿ ಕಾಮನ್ ಫ್ಯಾಕ್ಟರ್ ಇಸ್ ಓನ್ಲಿ 1. ನೆಕ್ಸ್ಟ್, ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಈಸ್ ಕಂಪ್ಲೀಟ್ಲಿ ಡಿವೈಡೆಡ್ ಬೈ ಅಂತ ಕೇಳ್ತಿದ್ದಾರೆ. ಮಕ್ಕಳೇ ಈಗ ಪ್ರಶ್ನೆ ಚೇಂಜ್ ಆಯ್ತು. ಅಂದ್ರೆ ಇಲ್ಲಿವರೆಗೂ ಡೈರೆಕ್ಟ್ ಆಗಿ LCM ಅಥವಾ HCF ಅಂತ ಕೇಳ್ತಾ ಇದ್ರು. ಈಗ ಅವ್ರು ಕೇಳ್ತಿರೋ ಕ್ವಶನ್ ಏನಿದೆ, 2ರಿಂದ ಭಾಗವಾಗಬೇಕು, 3ರಿಂದ ಭಾಗವಾಗಬೇಕು, 8ರಿಂದ ಮತ್ತು 10ರಿಂದ ಭಾಗವಾಗುವಂತಹ ಸಂಖ್ಯೆ. ದೇ ಆರ್ ಆಸ್ಕಿಂಗ್ ಡಿವೈಡೆಡ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಡಿವೈಡೆಡ್ ಅಂದ್ರೆ ಅವರೇ ಡಿವೈಸರ್ ನ ಕೊಟ್ಟಿದ್ದಾರೆ, ಅಂದ್ರೆ ಭಾಗಿಸುವ ಸಂಖ್ಯೆಯನ್ನ ಅವರೇ ಕೊಟ್ಟಿದ್ದಾರೆ, ಭಾಗವಾಗುವ ಸಂಖ್ಯೆಯನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಇದರಿಂದ ಭಾಗಿಸ್ಬೇಕು, ಇದನ್ನ ಭಾಗಿಸ್ಬಹುದಾ, ಈ ರೀತಿ ಚೆಕ್ ಮಾಡ್ಬೇಕು ನೀವು. ಸೊ ನಮಗೆ ಬೇಕಾಗಿರೋದು ಅತ್ಯಂತ ಚಿಕ್ಕ ಸಂಖ್ಯೆ ಅಂತ ಕೇಳ್ತಾರೆ, ಪೂರ್ಣವಾಗಿ ಭಾಗವಾಗುವ ಅತ್ಯಂತ ಚಿಕ್ಕ ಸಂಖ್ಯೆ. ಅಂದ್ರೆ ಯಾರಿಗಾದ್ರೂ ಈ ಕ್ವಶನ್ ನ ಹಿಂದ್ಗಡೆ ಇರುವಂತದ್ದು, ಅಂದ್ರೆ ಧನ್ವಿತ್ ಹೇಳ್ತೀಯಾ? ಇವರು ಇಂಡೈರೆಕ್ಟ್ ಆಗಿ ಏನ್ ಕೇಳ್ತಿದ್ದಾರೆ ಧನ್ವಿತ್? ಇವರು ನಮಗೆ ಭಾಗವಾಗುವ ಚಿಕ್ಕ ಸಂಖ್ಯೆ ಅಂದ್ರೆ ಏನ್ ಮಾಡ್ಬೇಕು ನಾವು? LCM ಅಂದ್ರೆ ಲಾಸಾಗುನ ಅಥವಾ ಮಾಸಾನ ಏನ್ ಮಾಡಿದ್ರೆ ಸಿಗುತ್ತೆ? ಸರ್ ಲಾಸಾಗು. ಲಾಸಾಗು ಮಾಡಬೇಕು. ಭಾಗವಾಗುವ ಚಿಕ್ಕ ಸಂಖ್ಯೆ ಅಂತಂದ್ರೆ ಲಾಸಾಗು ಮಾಡಿದ್ರೆ ಸಾಕು, ಸಿಕ್ಬಿಡುತ್ತೆ. ಸರ್ ಯಾಕೆ ಇವರು ಡೈರೆಕ್ಟ್ ಆಗಿ ಕೇಳಿಲ್ವಲ್ಲ, ಗುಣಕ ಅಂತ ಕೇಳಿಲ್ವಲ್ಲ, ಭಾಗಿಸುವ ಸಂಖ್ಯೆ ಅಂತ ಕೇಳಿದ್ದಾರೆ, ನಾವು ಹೇಗ್ ಮಾಡೋದು ಇದನ್ನ? ಮಕ್ಕಳೇ ಇಷ್ಟೇ ತಿಳ್ಕೊಳ್ಳಿ, ಇಲ್ಲಿ ನಾವು ಲಾಸ ಅಥವಾ ಲಾಸಾಗು ಅನ್ನ ತಗೊಳ್ತಾ ಇದೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ 2 ಮತ್ತೆ 3ಗೆ ಲಾಸಾಗು 6. ಈ 6 ನ ತಗೊಳ್ತಾ ಇದೀವಿ ಅಂದ್ರೆ 6 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ, ಹೌದಲ್ವಾ? ಅದೇ ತರ ಎಲ್ಲಾ ನಂಬರ್ ಇಂದನೂ ಡಿವೈಡ್ ಆಗುವಂತ ನಂಬರ್ನ ನಾವು ಇವಾಗ ಚೆಕ್ ಮಾಡ್ಬೇಕು. ಓಕೆ, ಈಗ ಎಲ್ಲಾ ನಂಬರ್ ಇಂದನೂ ಡಿವೈಡ್ ಎಲ್ಲವೂ ಡಿವೈಡ್ ಆಗ್ತವೆ ಅನ್ಕೊಳ್ಳಿ. ಅವಾಗ ನಾವು ಒಂದ್ ನಂಬರ್ನ, ಚಿಕ್ಕ ನಂಬರ್ನ ತಗೋಬೇಕಾಗತ್ತೆ. ಸೊ ಹೇಗ್ ಮಾಡ್ಬೇಕು ಇದಕ್ಕೆ? ಲಾಸಾಗು ಅಂತ ಹೇಳಿರೋದ್ರಿಂದ ಡೈರೆಕ್ಟ್ ಆಗಿ 2, 3, 8 and 10 ಅಂತ ಬರ್ಕೊಂಡು ಇದನ್ನ ಲಾಸಾಗು ಅಥವಾ LCM ನ ಮಾಡ್ತೀವಿ. ಫಸ್ಟ್ ಪ್ರೈಮ್ ನಂಬರ್ ಇಸ್ 2. 2 ಅನ್ನ ಕಂಪ್ಲೀಟ್ ಆಗಿ 2 1s 3 ಡಿವೈಡ್ ಆಗಲ್ಲ, 2 4s 2 5s. ಸೊ ನೆಕ್ಸ್ಟ್ 2 ನ ಕೆಲಸ ಮುಗ್ದಿಲ್ಲ, ಯಾಕೆಂದ್ರೆ 1 ಈವನ್ ನಂಬರ್ ಇದೆ ಅಂದ್ರೂ ಕೂಡ 2 ಅಂದ್ರೆ ನಾವು ಡಿವೈಡ್ ಮಾಡ್ತೀವಿ, 1 ಹಾಗೆ ಬರ್ಕೊಳ್ತೀವಿ, 3 ಹಾಗೆ ಬರ್ಕೊಳ್ತೀವಿ, 2 2s 4. ನೆಕ್ಸ್ಟ್ 5 ಹಾಗೆ ಬರ್ಕೊಳ್ತೀವಿ. 2 ನ ಕೆಲಸ ಮುಗೀತು. ಈಗ 3, ಯಾಕೆಂದ್ರೆ 3 ಇಲ್ಲಿದೆ, 3 1 ಡಿವೈಡ್ ಆಗುತ್ತೆ, 3 1s
ಸೊ ಇನ್ನೊಂದು 2 ಇದೆ ಅಲ್ವಾ, ಸಾರಿ 2 ಕಂಪ್ಲೀಟ್ ಮಾಡೋಣ. 2 1s, ಸೊ ನೆಕ್ಸ್ಟ್ 3 1s, ನೆಕ್ಸ್ಟ್ 5 1s. ಸೊ ಎಲ್ಲಾ ನಂಬರ್ಸ್ ಕೂಡ 1 1 ಬಂತು. ಈಗ ಇವೆಲ್ಲವನ್ನು ಮಲ್ಟಿಪಲ್ ಮಾಡಿದ್ರೆ ನಮಗೆ ಈಗ LCM ಸಿಕ್ಬಿಡುತ್ತೆ. ಸೊ 2 2s are 4, 4 2s are 8, 8 3s are 24, 24 into 5, 24 into 5, that is 120. So 120 is the smallest number which is divisible by all the numbers. ಸೊ ಈ 120 ಅನ್ನೋದು ಎಲ್ಲಾ ಸಂಖ್ಯೆಗಳಿಂದಲೂ ಕೂಡ, ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಸಂಖ್ಯೆಯಿಂದಲೂ ಕೂಡ ಭಾಗವಾಗುತ್ತೆ. ಹಾಗಾಗಿ 120 is the right answer. Okay, greatest number which is divided by 280 and 1245 leaves the remainder 4 and 3 respectively ಅಂತ ಕೇಳ್ತಿದ್ದಾರೆ. ನೋಡಿ, ಸರಿಯಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏನ್ ಕೇಳ್ತಿದ್ದಾರೆ, 280ನ್ನ ನಾವು ಭಾಗಿಸ್ಬೇಕು ಮತ್ತು ಅದೇ ಸಂಖ್ಯೆಯಿಂದ 1145 ಭಾಗಿಸ್ಬೇಕು. ಸೊ ಭಾಗಿಸಿದಾಗ ನಮಗೆ ರಿಮೈಂಡರ್ ಅಂದ್ರೆ ಇಲ್ಲಿ ಬರುವಂತಹ ಶೇಷ, ಈ ನಂಬರ್ನ ಡಿವೈಡ್ ಮಾಡಿದಾಗ 4 ಬರ್ಬೇಕಂತೆ, ಈ ನಂಬರ್ನ ಡಿವೈಡ್ ಮಾಡಿದಾಗ 3 ಬರ್ಬೇಕು. ಸೊ ಮತ್ತೆ ಅದು ದೊಡ್ಡ ನಂಬರ್ ಆಗಿರ್ಬೇಕು, ಅಂದ್ರೆ ಎರಡೂ ನಂಬರ್ನ ಡಿವೈಡ್ ಮಾಡೋ ನಂಬರ್ ಕಾಮನ್ ನಂಬರ್ ಆಗಿರ್ಬೇಕು, ಅದು ದೊಡ್ಡ ನಂಬರ್ ಆಗಿರ್ಬೇಕು. ಅಂದ್ರೆ ಇಲ್ಲಿ ತಶ್ವಿನ್ ಇಲ್ಲಿ ಏನ್ ಕೇಳ್ತಿದಾರೆ ಅವ್ರು, ಇಂಡೈರೆಕ್ಟ್ ಆಗಿ ಇಲ್ಲೂ ಕೂಡ ಡಿವೈಸರ್ ನ ಕೇಳ್ತಿದ್ದಾರೆ. ಅಂದ್ರೆ ಏನ್ ಕೇಳ್ತಿದ್ದಾರೆ, ಏನ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ ತಶ್ವಿನ್? ಸರ್ ಡಿವೈಡ್ ಮಾಡ್ಬೇಕು. ಯಾವ ನಂಬರ್ ಇಂದ ಡಿವೈಡ್ ಮಾಡ್ತೀಯ? ಹೇಗೆ ಗೊತ್ತಾಯ್ತು ನಮ್ಗೆ ಈ ನಂಬರ್ ಯಾವ ನಂಬರ್ ಇಂದ ಡಿವೈಡ್ ಮಾಡ್ಬೇಕು ಅಂತ ಹೇಳಿ? ಎಲ್ಲಾ ನಂಬರ್ ಇಂದ ಡಿವೈಡ್ ಮಾಡ್ತಾ ಹೋಗ್ತೀಯಾ? ಟೈಮ್ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ಏನ್ ಕೇಳ್ತಿದ್ದಾರೆ, ಡಿವೈಸರ್. ಡಿವೈಸರ್ ಅಂದ್ರೆ ಇನ್ನೊಂದ್ ಹೆಸರು ಏನಂತ ಹೇಳ್ತೀವಿ ನಾವು ಡಿವೈಸರ್ ಯಾವಾಗ್ಲೂ ಕೂಡ? ಫ್ಯಾಕ್ಟರ್ ತಾನೆ. ಹಾಗಾದ್ರೆ ಅವ್ರು ಕೇಳ್ತಿದ್ದಾರೆ ನೋಡಿ, ಗ್ರೇಟೆಸ್ಟ್ ಫ್ಯಾಕ್ಟರ್, ಗ್ರೇಟೆಸ್ಟ್ ನೋಡಿ GCD, ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಕೇಳ್ತಿದ್ದಾರೆ. ಇನ್ನೊಂದು ಹೆಸರು HCF ಅಂತ ಹೇಳಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೂ ಒಂದೇನೆ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂದ್ರೂ ಒಂದೇನೆ, ಹೌದಲ್ವಾ? ಹಾಗಾದ್ರೆ ಇಂಡೈರೆಕ್ಟ್ ಆಗಿ ಅವರು ನಮ್ಮನ್ನ ಕೇಳ್ತಿರೋದು HCF. ಆದ್ರೆ ಈ ನಂಬರ್ ಕೇಳ್ತಿಲ್ಲ HCF. ಇನ್ನೊಂದು ವಿಷಯ ಇದೆ ಇಲ್ಲಿ. ಸೊ ಈ ನಂಬರ್ಸಿಗೆ ಅವ್ರು HCF ನ ಕೇಳ್ತಿಲ್ಲ. ಇದರಲ್ಲಿ ನಾವು ಡಿವೈಡ್ ಮಾಡಿದಾಗ 4 ರಿಮೈಂಡರ್ ಬರಬೇಕು, ಇದರಲ್ಲಿ ಡಿವೈಡ್ ಮಾಡಿದಾಗ 3 ರಿಮೈಂಡರ್ ಬರಬೇಕು. ಅಂದ್ರೆ ಫಸ್ಟೇ ನಾವು ಆ ನಂಬರ್ನ ಸಬ್ಟ್ರಾಕ್ಟ್ ಮಾಡಬಹುದು. ಸೊ 280 ನಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿ 276 ಬರುತ್ತೆ. ನೆಕ್ಸ್ಟ್ 1245 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿ 1242 ಬರುತ್ತೆ. ಸೊ ದೀಸ್ 2 ನಂಬರ್ಸ್, ನಾವು ಈ ಎರಡೂ ನಂಬರ್ನ ಪೂರ್ಣವಾಗಿ ಭಾಗಿಸುವಂತಹ ಸಂಖ್ಯೆ. ಅಂದ್ರೆ ಈ ಎರಡು ನಂಬರ್ಗೆ ನಾವು HCF ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ನಿಮಗೆ ಈ ತರ ದೊಡ್ಡ ನಂಬರ್ ಬಂದಾಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬಿಟ್ಟು ಆಮೇಲೆ ಅದರಲ್ಲಿರುವಂತಹ ಕಾಮನ್ ನಂಬರ್ಸ್ ನ ಬರ್ಕೋಬೇಕು. ಸೊ ಅಥವಾ ಒಟ್ಟಿಗೂ ಕೂಡ ಮಾಡಬಹುದು. ಲೆಟ್ ಅಸ್ ಡೂ ಇಟ್. 276, 1242. ಓಕೆ, ಸಪರೇಟ್ ಆಗಿ ಮಾಡ್ತಾ ಇದೀವಿ ಪ್ರೈಮ್ ಫ್ಯಾಕ್ಟರೈಸೇಷನ್ ನ. ಸೊ ಕಾಮನ್ ಫ್ಯಾಕ್ಟರ್ಸ್ ನ ಬರ್ಕೊಂಡು ಮಲ್ಟಿಪಲ್ ಮಾಡಿದ್ರೆ ನಿಮಗೆ HCF ಸಿಕ್ಬಿಡುತ್ತೆ. ಫಸ್ಟ್ 2 ಇಂದ 2 1s, 2 3s, 3s ಹೋದ್ರೆ 6 ಹೋಯ್ತು, ಅಂದ್ರೆ ಒಂದು ರಿಮೈನಿಂಗ್ 2 8s. ನೆಕ್ಸ್ಟ್ ಮತ್ತೆ 2 6s, 2 9s. ಸೊ 2 ನ ಕೆಲಸ ಮುಗೀತು. 69 ಇದೆ ಅಂದ್ರೆ 3 ಇಂದ 3 2s and 3 3s, ಹೌದಾ? 3 2s 6, 3 3s 9. ಕಂಪ್ಲೀಟ್ ಆಯ್ತು. 23 ಇಟ್ ಸೆಲ್ಫ್ ಇಸ್ ಅ ಪ್ರೈಮ್ ನಂಬರ್. ಹಾಗಾದ್ರೆ 23 1s 23. ಸೊ 276 ಅಂದ್ರೆ 2 into 2 into 3 into 23. ಈಗ ಇದೇ ನಂಬರ್ನ ಮತ್ತೆ 2 6s, 2 2s and 2 1s, ರೈಟ್? ನೆಕ್ಸ್ಟ್ ನಾವು 2 ಇಂದ ಮತ್ತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದೊಂದು ಈವನ್ ನಂಬರ್ ಅಲ್ಲ, ಆಡ್ ನಂಬರ್. ಹಾಗಾಗಿ ಇದು 3 ಇಂದ ಡಿವೈಡ್ ಆಗುತ್ತೆ. ನೋಡಿ, ಡಿವಿಸಿಬಿಲಿಟಿ ರೂಲ್ ಯಾಕೆ ನಿಮಗೆ ಬೇಕಾಗುತ್ತೆ ಅಂದ್ರೆ, ನೋಡಿ ಈ ಎಲ್ಲಾ ಡಿಜಿಟ್ಸ್ ನ ಆಡ್ ಮಾಡಿದ್ರೆ 9 ಬರ್ತಾ ಇದೆ. ಸೊ 9 ಬರ್ತಾ ಇದೆ, ಅದು 3 ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ 3 2s 6, 3 7s ಅಂತ ಬರಿಬೇಡಿ, ಯಾಕೆಂದ್ರೆ 2 ನ ಫಸ್ಟ್ ಡಿವೈಡ್ ಮಾಡಬೇಕು. 3 0s 0. ನೋಡಿ 621 ಅನ್ನ ನಾವು 3 ಇಂದ ಡಿವೈಡ್ ಮಾಡಿದ್ರೆ 3 2s 6, 2 ತಗೊಳ್ತೀವಿ,
ಸೊ 2 ಡಿವೈಡ್ ಆಗಲ್ಲ, 3 zeros are 0, 2 ರಿಮೈನಿಂಗ್. ಸೊ ನೆಕ್ಸ್ಟ್ 2 sevens, ಹಾಗಾಗಿ ಈ ರೀತಿ ಮಾಡಬೇಕು. ನೆಕ್ಸ್ಟ್ 207 3 ಇಂದ ಡಿವೈಡ್ ಆಗುತ್ತೆ, ಯಾಕೆಂದ್ರೆ ಸಮ್ ಆಫ್ ದ ಡಿಜಿಟ್ಸ್ ಮತ್ತೆ 9 ಬರ್ತಾ ಇದೆ, ಹಾಗಾಗಿ ಮತ್ತೆ 3 ಇಂದ. 3 6 18, 2 ರಿಮೈನಿಂಗ್, 2 9s. ಸೊ 69 3 ಇಂದ ಡಿವೈಡ್ ಆಗುತ್ತೆ, 3 2s 3 3s. ಸೊ ನೆಕ್ಸ್ಟ್ 23 1s 23. ಸೊ ಈಗ 3 1242 ಅಂದ್ರೆ ದಟ್ ಈಸ್ ಈಕ್ವಲ್ ಟು 2 into 3 into 3 into 3 into 23. ಸೊ ಕಾಮನ್ ಆಗಿರುವಂತಹ ಫ್ಯಾಕ್ಟರ್ಸ್ ನ ಬರ್ಕೊಳ್ತೀನಿ. 2 3 ಎರಡು ಸೈಡ್ ಇದೆ, 3 ಅಂಡ್ 23, ಇಲ್ಲೂ ಕೂಡ 23 ಇದೆ. ಸೊ ಇವನ್ನ ಮಲ್ಟಿಪಲ್ ಮಾಡಿದ್ರೆ ನಮಗೆ HCF ಸಿಕ್ಬಿಡುತ್ತೆ. 2 3s 6, 6 23s 6 23s ಮಾಡಿದ್ರೆ ಆಯ್ತು. ಸೊ 6 20s 120, ಹೌದಾ? 6 20s 120, 6 3s 18 ಅಂದ್ರೆ 138. ಸೊ ಹಾಗಾದ್ರೆ ಆನ್ಸರ್ 138. So this is the highest common divisor of these two numbers, which leaves the remainder 4 and 3. ಇವಾಗ ನೀವು ಕ್ರಾಸ್ ಚೆಕ್ ಮಾಡಬಹುದು. ಈ 280 ಅನ್ನ ನಾವು 138 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಉಳಿಯುತ್ತೆ? ರಿಮೈಂಡರ್ 4 ರಿಮೈಂಡರ್ ಉಳಿಬೇಕು. ಅದೇ 138 ಇಂದ ಈ ನಂಬರ್ ನ ನೀವು ಡಿವೈಡ್ ಮಾಡಿದ್ರು ಕೂಡ 3 ರಿಮೈಂಡರ್ ಉಳಿಬೇಕು. ಸೊ ದಿಸ್ ಈಸ್ ದ ಆಕ್ಚುಯಲ್ problem. We have to find the HCF of these two numbers by first we have to subtract the remainder. ಯಾಕೆ ರಿಮೈಂಡರ್ ಉಳಿಯುತ್ತೆ ಅಂದ್ರೆ ಅರ್ಥ ನಾವು ಮೊದಲೇ ಎತ್ತಿಟ್ಬಿಡ್ಬೋದು. ಸೊ ಅದನ್ನ ಎತ್ತಿಟ್ರೆ ಉಳಿಯುವಂತ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು ಅಷ್ಟೇನೆ. ಹಾಗಾಗಿ ಈ ಕ್ವಶನ್ ಮಕ್ಕಳೇ ಅರ್ಥ ಆಗಿದೆ ನಿಮಗೆ? ಇದ್ರ ಬೇಸಿಕ್ ಆಗಿ ಅಂದ್ರೆ ಈ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ. ಸೊ ಈ ಕ್ವಶನ್ ಅರ್ಥ ಆಗ್ಬೇಕು. ಸುಮಾರು ಜನ ಸರ್ 6th ಕ್ವಶನ್ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಅವತ್ತು ನನಗೆ ಕೇಳ್ತಾ ಇದ್ರಿ. ಸೊ ಇವಾಗ ಅದು ಅರ್ಥ ಆಗಿದ್ಯಾ? ಯಾಕೆ ನಾವು ಫಸ್ಟ್ ಸಬ್ಟ್ರಾಕ್ಟ್ ಮಾಡಿದ್ವಿ? ರಿಮೈಂಡರ್ ಉಳಿಯುತ್ತೆ ಅಂತ ಹೇಳಿ ಮೊದಲೇ ಅದನ್ನ ಸಬ್ಟ್ರಾಕ್ಟ್ ಮಾಡಿ ಒರಿಜಿನಲ್ ನಂಬರ್ ನ ತಗೊಂಡ್ವಿ. ಈ ಎರಡೂ ನಂಬರ್ಗೆ ನಾವು HCF ನ ಫೈಂಡ್ ಔಟ್ ಮಾಡಿದ್ವಿ. ಸೊ ನಮಗೆ ಗೊತ್ತಾಯ್ತು ಇದು ಗ್ರೇಟೆಸ್ಟ್ ಡಿವೈಸರ್ ಅಂತ ಹೇಳಿ. ಓಕೆ, ನೀವು ಆನ್ಸರ್ ಕಡೆಯಿಂದ ಹೋಗ್ಬೋದಿತ್ತು. ಬೇಕಾದ್ರೆ ನೀವು 138 ಇಂದ ಫಸ್ಟ್ ಡಿವೈಡ್ ಮಾಡೋದು, 148 ಇಂದ ಡಿವೈಡ್ ಮಾಡೋದು, ರಿಮೈಂಡರ್ ಮಾತ್ರ ಅವ್ರು ಹೇಳಿದಷ್ಟೇ ಉಳಿಬೇಕು. ಸೊ ಹಾಗಾಗಿ ಅದು ಇಂಪಾರ್ಟೆಂಟ್. ಸೊ ಲೇಟ್ ಆಗುತ್ತೆ, ಈ ತರ ಮಾಡಿದ್ರೆ ಬೇಗ ಆಗುತ್ತೆ ಅಷ್ಟೇನೆ. ನೆಕ್ಸ್ಟ್, ದ ಡಿಫ್ರೆನ್ಸ್ ಬಿಟ್ವೀನ್ LCM ಅಂಡ್ HCF ಆಫ್ ದ ನಂಬರ್ಸ್ ಅಂತ ಕೇಳಿದರೆ, ಹಾಗಾದ್ರೆ ಫಸ್ಟ್ ಅಂದ್ರೆ ಮಾಸ ಮತ್ತು ಲಾಸದ ಡಿಫ್ರೆನ್ಸ್ ಕೇಳಿರೋದ್ರಿಂದ ನಾವು ಎರಡನ್ನೂ ಫೈಂಡ್ ಔಟ್ ಮಾಡ್ಕೋಬೇಕು. ಅಂದ್ರೆ ಫಸ್ಟ್ LCM ತಗೋಬೇಕು ಈ ನಂಬರ್ಗೆ, ನೆಕ್ಸ್ಟ್ HCF ತಗೋಬೇಕು, ಆಮೇಲೆ ಡಿಫರೆನ್ಸ್ ಅನ್ನ ಮಾಡಬೇಕು. ಲಾಸಾಗು ಮತ್ತು ಮಾಸಾಹ ನೋಡಿ, ಎರಡಕ್ಕೂ ಏನ್ ಡಿಫರೆನ್ಸ್ ಅಂತ ಇಲ್ಲಿ ಹೇಳ್ತೀನಿ. ಯಾವ ತರ ಮಾಡ್ಬೇಕು ಒಟ್ಟಾಗಿ ಫಾಸ್ಟ್ ಆಗಿ ಅಂತ ಹೇಳಿ ನೋಡಿ. LCM ನ ಮಾಡ್ಬೇಕಾದ್ರೆ ಸೇಮ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀವಿ, ಆದ್ರೆ ಒಂದ್ ಸ್ವಲ್ಪ ಸಣ್ಣ ಡಿಫರೆನ್ಸ್ ಇದೆ ಎರಡಕ್ಕೂ ಕೂಡ. LCM ಮಾಡ್ಬೇಕಾದ್ರೆ ಒಂದ್ ನಂಬರ್ನು ಕೂಡ ಬಿಡೋದಿಲ್ಲ. ನಾವು ಫಾರ್ ಎಕ್ಸಾಂಪಲ್ 2 15s 2 18s 2 45s ಅಗೈನ್. ಸೊ ಒಂದ್ ನಂಬರ್ ಏನಾದ್ರೂ 2 ಇಂದ ಡಿವೈಡ್ ಆಗುತ್ತೆ ಅಂದ್ರೆ, ಸೊ ಅಗೈನ್ 15 ಹಾಗೆ ಬರ್ಕೊಳ್ತೀವಿ, ಯಾಕೆಂದ್ರೆ ಇಲ್ಲಿ 18 ಡಿವೈಡ್ ಆಗ್ತಾ ಇದೆ. 2 9s 45 ಹಾಗೆ ಬರ್ಕೊಳ್ತೀವಿ. ಈಗ ಯಾವ ನಂಬರು ಕೂಡ 2 ಇಂದ ಡಿವೈಡ್ ಆಗ್ತಾ ಇಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 3 ತಗೊಳ್ತೀವಿ. 3 5s 3 3s 3 15s. ಸೊ ಮತ್ತೆ 3 ನ ತಗೊಳ್ತೀವಿ, ಯಾಕೆಂದ್ರೆ 3 ಮತ್ತೆ 15 ಡಿವೈಡ್ ಆಗ್ತಾ ಇದೆ. 5 ಹಾಗೆ ಬರ್ಕೋಬೇಕು. 3 1s 3 5s. ಯಾವ ನಂಬರು 3 ಇಂದ ಡಿವೈಡ್ ಆಗ್ತಾ ಇಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 5 ತಗೊಳ್ತೀವಿ. ಸೊ 5 1s 1 ಹಾಗೆ ಬರ್ಕೊಳ್ತೀವಿ. 5 1s. ಸೊ ಎಲ್ಲಾ ನಂಬರ್ಸ್ 1 1 ಬಂದಿದೆ ಅಂದ್ರೆ ಇದು ಇದರ LCM ಆಯ್ತು. ಸೊ LCM is equal to 2 into 2 into 3 into 3 into 5. 2 2s 4, 4 3s 12, 12 3s 36, 36 5s 180. ಮಕ್ಕಳೇ, ನಾನು ಇದನ್ನ ಮಲ್ಟಿಪಲ್ ಮಾಡೋದು ಹೇಗೆ ಸರ್? 36 5s ನೀವು ಹೇಗೆ 180 ಅಂತ ಫಾಸ್ಟ್ ಆಗಿ ಬರೀತೀರಾ ಅಂದ್ರೆ, ನಾನು 36 ನ ಡಿವೈಡ್ ಮಾಡ್ಕೊಳ್ತೀನಿ, ಬ್ರೇಕ್ ಮಾಡ್ತೀನಿ. 30 ಮತ್ತೆ 6 ಅಂತ. ಸೊ ಫಸ್ಟ್ 30 ಅನ್ನ 5 ಇಂದ ಮಲ್ಟಿಪಲ್ ಮಾಡ್ತೀನಿ. 3 5s 15. ಸೊ ಹಾಗಾಗಿ 150 ಅಂತ ನನಗೆ ಗೊತ್ತಾಯ್ತು. ನೆಕ್ಸ್ಟ್ ಅದೇ 5 ಅನ್ನ ಮತ್ತೆ 6 ಇಂದ ಮಲ್ಟಿಪಲ್ ಮಾಡ್ತೀನಿ. 5 6 30. ಸೊ 150 ಮೈಂಡ್ ಅಲ್ಲಿ ಇರುತ್ತೆ, ಅದಕ್ಕೆ 30 ಆಡ್ ಮಾಡ್ತೀನಿ.
Total is 180. So without pen and paper, you can write direct answer. So break the number and multiple. ನೋಡಿ ಇಲ್ಲಿ ಏನ್ ಮಾಡಿದ್ವಿ 36 into 5 ಮಾಡ್ಬೇಕಲ್ವಾ 36 into 5. ಸೊ 5 6 30 3 ಕ್ಯಾರಿ ಈ ರೀತಿ ಮಾಡ್ಲಿಲ್ಲ ನಾನು. ಸೊ ನಾನು ಮೈಂಡ್ ಅಲ್ಲಿ ಏನ್ ಮಾಡ್ಕೊಂಡೆ 30 into 5 ಮಾಡಿದೆ 30 into 5 ಅಂದ್ರೆ 3 5s 50 150 and 6 5s 30 150 ಮತ್ತೆ 30 180 ಅಂತ ಡೈರೆಕ್ಟ್ ಆಗಿ ಬರ್ದಿದ್ದೀನಿ ಅಷ್ಟೇನೆ. ಆಯ್ತು, ಈಗ LCM ಗೊತ್ತಾಯ್ತು. ಸೇಮ್ ಪ್ರೊಸೀಜರ್ HCF ಗೆ ಎಲ್ಲಾ ನಂಬರು ಡಿವೈಡ್ ಆದ್ರೆ ಮಾತ್ರ ಆ ಫ್ಯಾಕ್ಟರ್ ನ ತಗೋಬೇಕು. ಫಾರ್ ಎಕ್ಸಾಂಪಲ್ 2 ಇಂದ ಎಲ್ಲಾ ನಂಬರು ಡಿವೈಡ್ ಆಗುತ್ತೆ, ಹಾಗಾಗಿ ತಗೊಂಡಿದ್ದೀನಿ 2 15s 2 18s 2 45s. ಸರ್ ಮತ್ತೆ ನಾವು 2 ನ ತಗೊಳ್ತೀವಾ? ಇಲ್ಲ, ಯಾಕೆಂದ್ರೆ 2 ಇಂದ 15 ಡಿವೈಡ್ ಆಗಲ್ಲ, 18 ಡಿವೈಡ್ ಆಗುತ್ತೆ, 45 ಡಿವೈಡ್ ಆಗಲ್ಲ. ಹಾಗಾದ್ರೆ ನೆಕ್ಸ್ಟ್ ನಾವು ಟ್ರೈ ಮಾಡಬೇಕು 3 ಇಂದ, ಯಾಕೆಂದ್ರೆ 3 ಇಂದ 3 ನಂಬರ್ ಡಿವೈಡ್ ಆಗುತ್ತಾ? ಹೌದು ನೋಡಿ, 15 ಡಿವೈಡ್ ಆಗುತ್ತೆ, 18 ಡಿವೈಡ್ ಆಗುತ್ತೆ, 45 ಕೂಡ ಡಿವೈಡ್ ಆಗುತ್ತೆ. ಹಾಗಾದ್ರೆ ನಾವು 3 ಅನ್ನ ತಗೋಬೇಕು. 3 5s 15, 3 6s 18, 3 15s. ನೆಕ್ಸ್ಟ್ ಇದು ಪ್ರೈಮ್ ನಂಬರ್ ಬಂದಿದೆ, ಇಲ್ಲಿ 6 ಬಂದಿದೆ. ಸೊ ಹಾಗಾದ್ರೆ ಒಂದೇ ನಂಬರ್ ಇಂದ ಇವೆರಡು ಡಿವೈಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ HCF ನ ನಾವು ಎಲ್ಲಿಗೆ ಸ್ಟಾಪ್ ಮಾಡ್ತೀವಿ? ಸೊ HCF is equal to 2 into 3, that is 6. ಸೊ HCF ಅಂದ್ರೆ ನಮಗೆ ಇವಾಗ ಆನ್ಸರ್ ಸಿಕ್ತು, that is only 2 into 3, that is 6. So now we have to find the difference. ಇವೆರಡಕ್ಕೂ ಕೂಡ ಡಿಫರೆನ್ಸ್ ಬೇಕಾಗಿದೆ. ಹಾಗಾಗಿ ಡಿಫರೆನ್ಸ್ ಈಸ್, ಸೊ 180 ನಲ್ಲಿ 6 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 174 ಸಿಕ್ತು. ಸೊ 174 is the right answer. ಸೊ LCM ನ ಮಾಡ್ಬೇಕಾದ್ರೆ ಒಂದ್ ನಂಬರ್ ಡಿವೈಡ್ ಆಗುತ್ತೆ ಎಂದು ಕೂಡ ಆ ಪ್ರೈಮ್ ನಂಬರ್ ನ ತಗೋಬೇಕು. we have to take the prime number, we have to divide. ಬಟ್ HCF ಅಂದ್ರೆ ಕಾಮನ್ ಫ್ಯಾಕ್ಟರ್ ಫಾರ್ ಆಲ್ ದ ನಂಬರ್ಸ್. ಈ ಮೂರು ನಂಬರ್ ಡಿವೈಡ್ ಆದ್ರೆ ಮಾತ್ರ ಆ ಪ್ರೈಮ್ ನಂಬರ್ ತಗೊಳ್ತೀವಿ. ಸೊ ಇಲ್ಲಿ ನೋಡಿ 15 18 45 ಮೂರು ನಂಬರ್ ಇಂದ ಡಿವೈಡ್ ಆಗ್ತಾ ಇದೆ. ಹಾಗಾಗಿ ಸೊ ಇಲ್ಲಿ ಯಾಕೆ ಕಂಟಿನ್ಯೂ ಮಾಡ್ಲಿಲ್ಲ? 5 6 15 ಒಂದೇ ನಂಬರ್ ಇಂದ ಡಿವೈಡ್ ಆಗೋದಿಲ್ಲ. 5 ಮತ್ತೆ 15 ಡಿವೈಡ್ ಆಗುತ್ತೆ ಒಂದೇ ನಂಬರ್ ಇಂದ, ಬಟ್ 6 ಡಿವೈಡ್ ಆಗೋದಿಲ್ಲ. ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಸೊ 2 into 3 is the HCF of these numbers. ಅಂದ್ರೆ 30 36 ಮತ್ತೆ 90 ಅನ್ನ ಡಿವೈಡ್ ಮಾಡುವಂತ ನಂಬರು 6 ಮಾತ್ರ. ಸರ್ 2 ಕೂಡ ಡಿವೈಡ್ ಮಾಡೋದು ಹೌದು, ಆದ್ರೆ ಹೈಯೆಸ್ಟ್ ನಂಬರ್ ದಟ್ ಈಸ್ 6. ಹಾಗಾಗಿ ಡಿಫರೆನ್ಸ್ ಇಸ್ 174. ಫೈಂಡ್ ದ HCF ಆಫ್ 45 75 and 165 ಅಂತ ಕೊಟ್ಟಿದ್ದಾರೆ ನೋಡಿ. 45 75 ಮತ್ತು 165 ನ HCF ಬೇಕಂತೆ. ಸೊ ಅಗೈನ್ 2 3 5 ಅಂತ ಬರ್ಕೊಳ್ತೀವಿ ನಾವು. HCF ಅಂತ ಹೇಳ್ತಿದ್ದಾರೆ ಅಂದ್ರೆ ಮೂರೂ ನಂಬರ್ ಡಿವೈಡ್ ಆಗುವಂತ ನಂಬರ್ ತಗೋಬೇಕು. ಸೊ 2 ಇಂದ ನಮ್ಗೆ ಡಿವೈಡ್ ಆಗ್ತಾ ಇಲ್ಲ, 3 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಈ ಮೂರು ನಂಬರು 3 ಅಂತ ತಗೋಬಹುದು. ಸರ್ ಚೆಕ್ ಮಾಡೋದು ಹೇಗೆ ನೋಡಿ, 4 + 5 is 9. 9 ಅಂದ್ರೆ 3 ಇಂದ ಡಿವೈಡ್ ಆಗುತ್ತೆ. ಇವೆರಡನ್ನು ಆಡ್ ಮಾಡಿದ್ರೆ 12 ಬರುತ್ತೆ. 12 ಕೂಡ 3 ಇಂದ ಡಿವೈಡ್ ಆಗುತ್ತೆ. ಸೊ ಈ ನಂಬರ್ ಕೂಡ 12 ಇಂದ ಡಿವೈಡ್ 3 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಈ ಎಲ್ಲಾ ನಂಬರ್ ನ ಆಡ್ ಮಾಡಿದ್ರೆ ಅಗೈನ್ 12 ಬರುತ್ತೆ. 12 will definitely divided by 3. Then this number also is definitely divisible by 3. Then all these three numbers, ಈ ಮೂರು ಸಂಖ್ಯೆಗಳು definitely divisible by 3. Then let's go for the 3. So 3 15s are 45. 3 2s are 6. One remaining. So 3 5s are 15. Next 3 5s are 15. One remaining. 3 5s are 15. Okay. 3 ಕೆಲಸ ಮುಗಿತಾ? ಸರ್ 3 ಇಂದ 15 ಡಿವೈಡ್ ಆಗುತ್ತೆ, ಬಟ್ 25 ಮತ್ತೆ 55 ಡಿವೈಡ್ ಆಗೋದಿಲ್ಲ. ಸೊ 2 ಕೆಲಸ ಇಲ್ಲ, 3 ಕೆಲಸ ಮುಗಿದೋಯ್ತು. ನೆಕ್ಸ್ಟ್ 5 ಕೆಲಸ. 5 ಇಂದ ಈ ಮೂರು ನಂಬರ್ ಡಿವೈಡ್ ಆಗ್ತಾ ಇದೆ, ಬಿಕಾಸ್ ದ ಯುನಿಕ್ ಡಿಜಿಟ್ ಆಫ್ ದೀಸ್ 3 ನಂಬರ್ಸ್ ಇಸ್ 5. ದೆನ್ ಇಟ್ ವಿಲ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 5. ಯಾಕೆ ನಾವು ಡಿವಿಸಿಬಿಲಿಟಿ ಟೆಸ್ಟ್ ಹೇಳ್ಕೊಟ್ಟಿದ್ದೀವಿ ಅಂತ ಇವಾಗ ಅರ್ಥ ಆಯ್ತಾ? ಸೊ ಈ ರೀತಿ ಮಾಡೋದಕ್ಕೆ ನಮಗೆ ಡಿವಿಸಿಬಿಲಿಟಿ ಟೆಸ್ಟ್ ಬೇಕೇ ಬೇಕು. ಸೊ 5 3s are 15, 5 5s are 25, 5 11s are 55. ಸೊ ಇವೆಲ್ಲವೂ ಕೂಡ ಪ್ರೈಮ್ ನಂಬರು. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಬಹುದು HCF ನ ಫೈಂಡ್ ಔಟ್ ಮಾಡ್ಲಿಕ್ಕೆ. ಸೊ 3 into 5, 3 5s are 15 is the HCF of these three numbers. ಹೈಯೆಸ್ಟ್ ನಂಬರ್ ಅಂತ ಕೇಳಿದ್ದಾರೆ, ಬಟ್ ಕಾಮನ್ ಫ್ಯಾಕ್ಟರ್, ಸೊ ದಟ್ ಈಸ್ 15. 15 ಇಂದ ಈ ಮೂರು ನಂಬರ್ ನಾವು ಡಿವೈಡ್ ಮಾಡಬಹುದು. ಓಕೆ, ನೆಕ್ಸ್ಟ್ ದ LCM ಆಫ್ 2 ನಂಬರ್ ಈಸ್. ಈ ಪ್ರಶ್ನೆ ನಿಮಗೆ ಅರ್ಥ, ಇದುವರೆಗೂ ಹೇಳ್ಕೊಟ್ಟಿರುವಂತದ್ದು 8 ಪ್ರಶ್ನೆಗಳು.
ಮಕ್ಕಳೇ ಈ ಎಕ್ಸಾಮ್ ಯಾಕೆ ನಾವು ಈ ವೀಕು ಕೂಡ ಫ್ಯಾಕ್ಟರ್ಸ್ ಮತ್ತೆ ಮಲ್ಟಿಪಲ್ಸ್ ನ ನಾವು ಕಂಟಿನ್ಯೂ ಮಾಡ್ತಿದೀವಿ ಅಂದ್ರೆ ಇಂಪಾರ್ಟೆಂಟ್ ಚಾಪ್ಟರ್ 100% ಡಿಫ್ರೆಂಟ್ ಆಗಿರೋ ಕ್ವಶನ್ಸ್ ಬರುತ್ತೆ ಈ ಚಾಪ್ಟರ್ ಅಲ್ಲಿ. ಸೊ ನಿಮಗೆ ಬೇಸಿಕ್ ಆಗಿ LCM ಅಂದ್ರೆ ಏನು, HCF ಅಂದ್ರೆ ಏನು, ಫ್ಯಾಕ್ಟರ್ ಅಂದ್ರೆ ಏನು, ಇದೆಲ್ಲ ಗೊತ್ತಿದ್ರೆ ಮಾತ್ರ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ. ಯಾವಾಗ ನಾವು ಈ ತರ ಪಿನ್ ಟು ಪಿನ್ ಕಲಿಬೇಕು ಅಂತಂದ್ರೆ ಯಾವಾಗ್ಲೂ ಕೂಡ ಟಫ್ ಕಾಂಪಿಟೇಷನ್ ಇದ್ದಾಗ. ಫಾರ್ ಎಕ್ಸಾಂಪಲ್ ಎಲ್ಲರೂ ಕೂಡ 80ಗೆ 70 ವರೆಗೂ ಎಲ್ಲರೂ ರೀಚ್ ಆಗ್ತಾರೆ ಅನ್ಕೊಳ್ಳೋಣ. ಸೊ 71 ತೆಗಿಯೋರು ತುಂಬಾ ಕಡಿಮೆ ಆಗಿರ್ತಾರೆ. ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾಕೆ ಇಷ್ಟೊಂದು ಡೀಪ್ ಆಗಿ ಹೋಗ್ಬೇಕು. ಒಂದು 10,000 ಜನ ಒಂದು ಡಿಸ್ಟಿಕ್ ಅಲ್ಲಿ ಎಕ್ಸಾಮ್ ಬರೀತಾರೆ ಅಂದ್ರೆ 70 ವರೆಗೂ ಕೂಡ 5,000 ಜನ ತೆಗೆದಿರ್ತಾರೆ. ಇನ್ನು 5,000 ಜನ ಫೇಲ್ ಆಗೋಯ್ತು. ಯಾಕೆಂದ್ರೆ 5,000 ಜನಕ್ಕೂ ನಾವು ವಿ ಕಾಂಟ್ ಗಿವ್ ದ ಸೀಟ್. ಸೊ ನೆಕ್ಸ್ಟ್ 71 ತೆಗೆದಿರೋರು ಯಾರು ಅಂತ ನೋಡ್ತಾರೆ ಅವರು. 71 ತೆಗೆದಿರೋರು ಬರೀ 1,000 ಜನ ಇರ್ತಾರೆ. ಇನ್ನ 4,000 ಮೆಂಬರ್ಸ್ ಫೇಲ್ ಆದ್ರು. ಸೊ ನೆಕ್ಸ್ಟ್ 72 ತೆಗೆದಿರೋರು ಅವಾಗ ಬರೀ 200 100 ಇರ್ತಾರೆ. ಸೊ ಅವರು ಅದರಲ್ಲಿ ಎಷ್ಟು ಜನ ಬೇಕು ಅಷ್ಟು ಜನ ಸೀಟ್ ಕೊಡ್ತಾರೆ. ಹಾಗಾಗಿ ಎವ್ರಿ ಪಾಯಿಂಟ್ ಎವ್ರಿ ಕ್ವಶನ್ ಸೊ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾವು ಸರಿಯಾಗಿ ಇದನ್ನ ಕಲೀಲೇಬೇಕು. ಗಮನ ಇಟ್ಟು ನೀವು ಕೇಳಿಸ್ಕೋಬೇಕು. ಎಷ್ಟೊಂದು ಜನ ಈಕ್ವಲ್ ಮಾರ್ಕ್ಸ್ ಇದ್ರು ಕೂಡ ಪಕ್ಕದ ಮನೆಯವನಿಗೆ ಸೀಟ್ ಸಿಕ್ಕಿದೆ, ನನಗೆ ಸೀಟ್ ಸಿಕ್ಕಲ್ಲ ಸರ್ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆತರ ಕಾಂಪಿಟೇಷನ್ ಇರುತ್ತೆ. ಓಕೆ, ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದುವರೆಗೂ ನಾವು LCM ನ ಫೈಂಡ್ ಔಟ್ ಮಾಡಿದ್ವಿ ಅಥವಾ HCF ನ ಫೈಂಡ್ ಔಟ್ ಮಾಡಿದ್ವಿ. ಬಟ್ ಇಲ್ಲಿ LCM ಅಂಡ್ HCF ದೇ ಹ್ಯಾವ್ ಗಿವನ್. ಸೊ LCM ಆಲ್ಸೋ ಅಂದ್ರೆ ಮಾಸ ಅಥವಾ ಲಾಸಾಗು ಅವರೇ ಕೊಟ್ಟಿದ್ದಾರೆ 1,820 1820. And HCF also is given, that is massa, that is 26. ಸೊ ಅವ್ರ ಕ್ವಶನ್ ಏನು ಅಂದ್ರೆ ಈ ಯಾವ ನಂಬರ್ದು ಇದು 1,820 and 26 ಅಂದ್ರೆ ಅದ್ರಲ್ಲಿ ಒಂದ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಒನ್ ನಂಬರ್ ದಟ್ ಈಸ್ 130 ಅಂತ ಹೇಳಿ. ವಿ ಹ್ಯಾವ್ ಟು ಫೈಂಡ್ ದ ಅನದರ್ ನಂಬರ್. ನೋಡಿ, ನಾವು ಇಲ್ಲಿ ಇನ್ನೊಂದು ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೇಕು. ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ವಿ ನೀವು ಯಾವಾಗ್ಲೂ ಕೂಡ. ನಾವು ನಿಮಗೆ ಇಲ್ಲೊಂದು ಯಾವುದೋ ಒಂದು ಪ್ರಾಬ್ಲಮ್ ಮಾಡಿದ್ವಿಲ್ವ ನಾವು. ಒಂದು ನಿಮಿಷ. ಇಲ್ಲಿ ಎರಡೂ ನಂಬರ್ನ HCF ಮತ್ತೆ LCM ನ ಅವರು ಸಾರಿ ಇಲ್ಲಿ 2 ನಂಬರ್ ಇಲ್ಲ, 3 ನಂಬರ್ ಇದೆ. ಇಲ್ಲಿ ಸರಿಯಾಗಿ ಬರೋದಿಲ್ಲ. ಏನು ಇದು ಫಾರ್ಮುಲಾ ಏನ್ ಹೇಳುತ್ತೆ ಅಂತಂದ್ರೆ ನೀವು ಯಾವುದೇ 2 ನಂಬರ್ನ HCF ಮತ್ತೆ LCM ನ ತಗೊಳ್ಳಿ. ಆ 2 ನಂಬರ್ದು HCF ಮತ್ತೆ LCM ನ ನೀವು ಮಲ್ಟಿಪಲ್ ಮಾಡಿದ್ರೆ ಎಷ್ಟು ಆನ್ಸರ್ ಸಿಗುತ್ತೋ ಮೀನ್ಸ್ ಸೊ ಪ್ರಾಡಕ್ಟ್ ಆಫ್ ನಂಬರ್ಸ್ ಅಂದ್ರೆ ಆ ಸಂಖ್ಯೆಗಳ ಗುಣಲಬ್ಧ ಮತ್ತು HCF ಮತ್ತೆ LCM ನ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ HCF ಮತ್ತೆ LCM ಎಷ್ಟು ಆನ್ಸರ್ ಬರುತ್ತೋ ಈ ಎರಡೂ ನಂಬರ್ನ ಮಲ್ಟಿಪಲ್ ಮಾಡಿದ್ರು ಕೂಡ ಅಷ್ಟೇ ಆನ್ಸರ್ ಬರುತ್ತೆ. ಹಾಗಾದ್ರೆ ನಾವು ಏನ್ ಮಾಡಬಹುದು, ಇವೆರಡೂ ನಂಬರ್ನ ಮಲ್ಟಿಪಲ್ ಮಾಡಬಹುದು. ಜೊತೆಗೆ ಈ 130 ಜೊತೆಗೆ ಇಲ್ಲಿ ಯಾವ ನಂಬರ್ನ ಮಲ್ಟಿಪಲ್ ಮಾಡಿದ್ರೆ ಇಷ್ಟು ಆನ್ಸರ್ ಬರುತ್ತೆ ಅಂತ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಹೌದಲ್ವಾ? ಯಾಕೆಂದ್ರೆ ಒಂದ್ ನಂಬರ್ ಅವರು 26 ಅಂತ 130 ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸರಿ, ಲೆಟ್ ಅಸ್ ಚೆಕ್ ಇಟ್. ಈಗ ನಾವು ಒಂದ್ ನಂಬರ್ ನಮಗೆ ಗೊತ್ತಿಲ್ಲ, ಹಾಗಾಗಿ ಆ ನಂಬರ್ನ ನಾವು X ಅಂತ ಕೊಟ್ಕೊಳ್ಳೋಣ. ಇನ್ನೊಂದು ನಂಬರ್ ಗೊತ್ತಿದೆ ನಮಗೆ 130 ಅಂತೇಳಿ. ನೋಡಿ, X ಇಂಟು 130 ಅಂದ್ರೆ ಯಾವ್ದೋ ಒಂದು ನಂಬರ್ ಗೊತ್ತಿಲ್ವಲ್ಲ, ಆ ನಂಬರು ಮತ್ತೆ 130ನ ಮಲ್ಟಿಪಲ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೋ LCM ಮತ್ತೆ HCF ನ ಮಲ್ಟಿಪಲ್ ಮಾಡಿದ್ರು ಅಷ್ಟೇ ಬರುತ್ತೆ. ಹಾಗಾದ್ರೆ LCM ಕೊಟ್ಟಿದ್ದಾರೆ 1,820 and 26. ಸೊ ಈಗ ನಾವು 130 ಅನ್ನ ಆ ಕಡೆ ಕಳಿಸ್ಬಿಟ್ರೆ X ನ ವ್ಯಾಲ್ಯೂ ಸಿಕ್ಬಿಡುತ್ತೆ. ಸೊ X is equal to 1,820 into 26 divided by 130. ಸೊ ಈ ತರ ಸಿಂಪ್ಲಿಫೈ ಮಾಡೋದಕ್ಕೆ ಸರ್ ನೋ ನೀಡ್ ಟು ಮಲ್ಟಿಪಲ್ ಎಲ್ಲ ಮಾಡೋದು ಬೇಡ. ನೋಡಿ ಇಲ್ಲಿ 0 ಇದೆಯಲ್ವಾ, 0ಗೆ 0 ಕ್ಯಾನ್ಸಲ್ ಮಾಡ್ಬೋದು. ಅಂದ್ರೆ 10 ಇಂದ ಎರಡು ನಂಬರ್ನ ಡಿವೈಡ್ ಮಾಡ್ತಾ ಇದೀವಿ. 10 ಇಂದ ಡಿವೈಡ್ ಮಾಡಿದ್ರೆ D00 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 13 ಉಳ್ಕೊಳ್ಳೋದು, ಇಲ್ಲಿ 26 ಇದೆ. 13 ಮತ್ತೆ 26 ಕೂಡ ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತೆ. 13 1s 13 2s. ಸೊ 182 ಮತ್ತೆ
2 ನ ಮಲ್ಟಿಪಲ್ ಮಾಡಿದ್ರೆ ಸಾಕು, you will get 364 is the answer. So x is equal to 364. ಹಾಗಾದ್ರೆ ಇನ್ನೊಂದು ನಂಬರ್ ಯಾವುದು ಅಂತ ನಮಗೆ ಸಿಕ್ಬಿಡ್ತು. ಸೊ ಒಂದ್ ನಂಬರು ನಮಗೆ ದಟ್ ಈಸ್ ಏನಾದ್ರು ಮಿಸ್ ಮಾಡಿದ್ವಾ? ಇಲ್ಲ, ಕರೆಕ್ಟ್ ಆಗಿದೆ, ಸರಿ ಇದೆ. 364 is the right answer. ಸೊ ಹಾಗಾದ್ರೆ ಒಂದ್ ನಂಬರ್ 130, ಇನ್ನೊಂದು ನಂಬರು 364. ಸರ್ ನಾವು ಕ್ರಾಸ್ ಚೆಕ್ ಮಾಡ್ಬೋದಾ? ಹೇಗೆ ಕ್ರಾಸ್ ಚೆಕ್ ಮಾಡ್ತೀರಾ? ಯು ಕ್ಯಾನ್ ಕ್ರಾಸ್ ಚೆಕ್ ಬೈ ಫೈಂಡಿಂಗ್ ದ LCM ಅಂಡ್ HCF ಆಫ್ ದೀಸ್ ನಂಬರ್ಸ್. ಸೊ ಈ ನಂಬರ್ಗೆ ನೀವು LCM ನ ಎಷ್ಟು ಅಂತ, ಎರಡು ನಂಬರ್ಗೆ LCM ನ ಚೆಕ್ ಮಾಡಿ ಮತ್ತೆ HCF ನ ಚೆಕ್ ಮಾಡಿ. ಅವಾಗ ಆನ್ಸರ್ HCF 26 ಬರಬೇಕು ಅಂಡ್ LCM 1820 ಬರಬೇಕು. ಅವಾಗ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಹೌದಾ? ಏನ್ ಮಾಡಿದ್ವಿ ಅಂತ ಇನ್ನೊಂದ್ಸಲ ಸುಮ್ನೆ ಹೇಳ್ತೀನಿ ನೋಡಿ. ಯಾವುದೇ ಈ ತರ ನಂಬರ್ ಬಂದ್ರೆ ನೋಡಿ, HCF ಮತ್ತೆ LCM ನ ಮಲ್ಟಿಪಲ್ ಮಾಡಿದ್ರೆ, HCF ಅಂಡ್ LCM ನ ಮಲ್ಟಿಪಲ್ ಮಾಡಿದ್ರೆ ಆ ಎರಡೂ ನಂಬರ್ದು ದಟ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ನಂಬರ್. ಅದೇ ನಂಬರ್ನ HCF ಮತ್ತೆ LCM ಇದು, ಆಯ್ತಾ? ಅದರಲ್ಲಿ ಒಂದ್ ನಂಬರ್ ಮಾತ್ರ ಗೊತ್ತು ನಮಗೆ, ದಟ್ ಈಸ್ ಯಾವ್ದದು 130 ಅಂತ ಹೇಳಿ. ಹೌದಾ? ಇನ್ನೊಂದು ನಂಬರ್ ಗೊತ್ತಿರ್ಲಿಲ್ಲ, ಹಾಗಾಗಿ ಎಕ್ಸ್ ಅಂತ ಬರ್ಕೊಂಡೆ ಇನ್ನೊಂದು ನಂಬರ್. ಸೊ ಒಂದ್ ನಂಬರ್ ಕೊಟ್ಟಿದ್ದಾರೆ, ದಟ್ ಈಸ್ 130. ಸೊ HCF ಕೊಟ್ಟಿದ್ದಾರೆ ಅವರು 26 ಅಂತ ಹೇಳಿ, LCM ಕೊಟ್ಟಿದ್ದಾರೆ ಅವರೇನೆ 1822, ಸಾರಿ 820 ಅಂತ ಹೇಳಿ. ಹೌದಾ? ಇಷ್ಟೇ ಅಲ್ವಾ ಕೊಟ್ಟಿರೋದು? ಸೊ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ಇದರ ಪ್ರಕಾರ ನಾವು ಈಸಿಯಾಗಿ ಇಲ್ಲಿರುವಂತಹ ಎಕ್ಸ್ ಅಂದ್ರೆ ಇನ್ನೊಂದು ನಂಬರ್ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು 26 into 1820. 130 ಅನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಇಂಟು ಇರೋದ್ರಿಂದ ಅಂದ್ರೆ ಮಲ್ಟಿಪಲ್ ಇರೋದು ಡಿವೈಡೆಡ್ ಬೈ 130 ಆಗುತ್ತೆ. ಸರ್ ಈ ಈಕ್ವೇಶನ್ ಹೇಗೆ ಸಾಲ್ವ್ ಮಾಡಿದ್ರೆ ನಮಗೆ ಗೊತ್ತಾಗ್ಲಿಲ್ಲ ನೋಡಿ. ಫ್ರಾಕ್ಷನ್ಸ್ ಅಲ್ಲಿ ನಾವು ಸಾಲ್ವ್ ಮಾಡ್ತಾ ಇದ್ವಿ, ಎರಡೂ ನಂಬರ್ ಡಿನಾಮಿನೇಟರ್ ಮತ್ತೆ ನ್ಯೂಮರೇಟರ್ ಎರಡೂ ಕೂಡ 10 ಇಂದ ಡಿವೈಡ್ ಆಗ್ತಾ ಇದೆ ನೋಡಿ. 10 ಇಂದ ಡಿವೈಡ್ ಆಗ್ತಾ ಇದೆ. ಸೊ ಹಾಗಾದ್ರೆ 10 ಇಂದ ಡಿವೈಡ್ ಆಗ್ತಾ ಇದೆ ಅಂದ್ರೆ 0 0 ಕ್ಯಾನ್ಸಲ್ ಆಗುತ್ತೆ. ಇದನ್ನ 10 ಇಂದ ಡಿವೈಡ್ ಮಾಡಿದ್ರೆ 13 ಬರುತ್ತೆ. ಇದನ್ನ 10 ಇಂದ ಡಿವೈಡ್ ಮಾಡಿದ್ರೆ ಈ 0 ಕ್ಯಾನ್ಸಲ್ ಆಗುತ್ತೆ, 182 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 13 ಉಳ್ಕೊಳ್ತಲ್ವಾ, 13 ಮತ್ತೆ 26 ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತೆ ನೋಡಿ. 13 1 13 2 ಸೊ ಹಾಗಾದ್ರೆ ಇಲ್ಲಿ ಉಳ್ಕೊಂಡಿದ್ದು 1 ಅಷ್ಟೇನೆ, 1 ಗೆ ವ್ಯಾಲ್ಯೂ ಇಲ್ಲ. ಹಾಗಾಗಿ 2 into 182 ಮಲ್ಟಿಪಲ್ ಮಾಡ್ತೀನಿ. 2 2s are 4, 2 8s are 16, 1 carry, 2 2s are 2 1s are 2 plus 1 is 3. So x is equal to 364. ಸ್ವಲ್ಪ ತಲೆ ಉಪಯೋಗಿಸ್ಬೇಕು, ಇಲ್ಲ ಅಂದ್ರೆ ನೀವು ಇದನ್ನ ಮಲ್ಟಿಪಲ್ ಮಾಡ್ಲಿಕ್ಕೆ ಸುಮಾರು 1 ನಿಮಿಷ 2 ನಿಮಿಷ ಟೈಮ್ ಹೋಗುತ್ತೆ. ಆಮೇಲೆ ಅದನ್ನ 130 ಇಂದ ಡಿವೈಡ್ ಮಾಡ್ಲಿಕ್ಕೆ ಇನ್ನ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾದ್ರೂ ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗುತ್ತಾ ಅಂತ. ಸೊ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಅದು ಸಿಂಪಲ್ ಆಗಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಫೈಂಡ್ ದ LCM ಆಫ್ 12, 30 and 60. ಮಕ್ಳೇ ಈ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡೋದಿಲ್ಲ. ನೀವೇನಾದ್ರೂ ಗೂಗಲ್ ಟೆಸ್ಟ್ ಅಲ್ಲಿ ಮಾಡಿಲ್ಲ ಅಂದ್ರೆ ಯಾರಿಗಾದ್ರೂ ಮಾಡ್ಬೇಕಾ ಈ ಪ್ರಾಬ್ಲಮ್ ನ? ಇದು ಗೊತ್ತಾಗಿಲ್ಲ ಅನ್ನೋರು ಯಾರು ಇಲ್ಲ ಅಲ್ವಾ? ಹಾಗಾಗಿ ಮುಂದಕ್ಕೆ ಹೋಗ್ತೀನಿ. ಬರೀ LCM ಇದು ಗೊತ್ತಾಗಿಲ್ವಾ? ಗೌತಮ್, ನಿಹಾಲ್, ವಿಜಯ್ ಗೌಡ ಅರ್ಥ ಆಗಿಲ್ವಾ? ಇದನ್ನ ಮಾಡ್ಬೇಕಾ ಈ ಪ್ರಾಬ್ಲಮ್ ನ? ನೀವು ಮೈಕ್ ಆನ್ ಮಾಡ್ಕೊಂಡ ತಕ್ಷಣ ಎಸ್ ಸರ್ ಅಂತ ಹೇಳ್ರಿ, ನೀವು ಇದೀರೋ ಇಲ್ವೋ ಅಂತ ನಮಗೆ ಗೊತ್ತಾಗುತ್ತಲ್ವಾ ಒಂದ್ ಸ್ವಲ್ಪ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಫಸ್ಟ್ 3 ಕಾಮನ್ ಮಲ್ಟಿಪಲ್ಸ್ ಆಫ್ 8 and 12 ಅಂತ ಕೇಳ್ತಿದ್ದಾರೆ. ಎಸ್, ಈ ಕ್ವಶನ್ ಒಂದು ಇಂಪಾರ್ಟೆಂಟ್ ನೋಡಿ. ಕಾಮನ್ ಮಲ್ಟಿಪಲ್ಸ್ ಕೇಳ್ತಾ ಇದ್ದಾರೆ, ಆದ್ರೆ ಒಂದು ಕೇಳ್ತಾ ಇಲ್ಲ ಅವರು, ಫಸ್ಟ್ 3 ಕಾಮನ್ ಮಲ್ಟಿಪಲ್ಸ್ ಅಂತ ಹೇಳಿ. ಹಾಗಾಗಿ ನಾವು 8 ಮತ್ತೆ 12 ನ ಟೇಬಲ್ಸ್ ಬರ್ಕೋಣ, ಅಂದ್ರೆ ಮಲ್ಟಿಪಲ್ಸ್ ಬರ್ಕೋಣ. 8 ನ ಮಲ್ಟಿಪಲ್ಸ್ ಅಂದ್ರೆ 8 ನ ಮಲ್ಟಿಪಲ್ಸ್ 8 1s are 8, 8 2s are 16, 24, 36, 40, 32, 40, 48, 56, 64, 72,
80, 80 ರೀತಿ 8 ನ ಮಲ್ಟಿಪಲ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ ತರ 12 ನ ಮಲ್ಟಿಪಲ್ಸ್ ಬರೆದ್ರೆ 12, 24, 36, 48, 60, 72, 84 ಇವು 12 ನ ಮಲ್ಟಿಪಲ್ಸ್. 96, 108 ಹೌದಾ. ಸೊ ನಮಗೆ ಫಸ್ಟ್ 3 ಕಾಮನ್ ಮಲ್ಟಿಪಲ್ಸ್ ಯಾವ್ದು ನೋಡಿ, ಇಲ್ಲೂ 24 ಇದೆ, ಇಲ್ಲೂ 24 ಇದೆ. ಫಸ್ಟ್ ಮಲ್ಟಿಪಲ್ ಆಯ್ತು ಇದು. ಮೊದಲ 3 ಸಾಮಾನ್ಯ ಅಪವರ್ತ್ಯಗಳು ಅಥವಾ ಗುಣಕಗಳು. ಮೊದಲನೇ ಅಪವರ್ತ್ಯ ಸಿಕ್ತು ಅಂದ್ರೆ ಗುಣಕ. ಎರಡನೇದು 48 ನೋಡಿ, ಇಲ್ಲೂ 48 ಇದೆ, ಇಲ್ಲೂ 48 ಇದೆ, 48 ಸಿಕ್ತು. ಸೊ ನೆಕ್ಸ್ಟ್ ನಂಬರ್ 72. ಸೊ 3 ನಂಬರ್, ಫಸ್ಟ್ ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್, ಇದು ಥರ್ಡ್ ಒನ್. ಸೊ ಆನ್ಸರ್ ಈಸ್ 24, 48 and 72. ಸರ್ ಈ ತರ ಏನೋ ನೀವು 8 ಟೇಬಲ್ ಬಂದ್ಬಿಡ್ತು ಈಸಿಯಾಗಿ ಮಾಡ್ಬಿಟ್ರಿ, ದೊಡ್ಡ ನಂಬರ್ಸ್ ಬಂದ್ರೆ ಅವಾಗ ಏನ್ ಮಾಡೋದು? ಸೊ ವೆರಿ ಸಿಂಪಲ್. ಏನ್ ಮಾಡ್ಬೇಕು, ಇಲ್ಲಿ ಕೇಳಿರೋದವರು 8 ನ LCM, 8 ಮತ್ತೆ 12 ಗೆ. ಸೊ ಫಸ್ಟ್ ನಾವು LCM ತಗೋಣ. 2 4s 2 6, again 2 ಇಂದ 2 2s 2 3s. ಸೊ ಮತ್ತೆ 2 ಇಂದ 2 1s 3 ಹಾಗೆ ಬರ್ಕೋಣ ನೋಡಿ. 2 2s 4, 4 2s 8, 8 3s 24. ಫಸ್ಟ್ ನಂಬರ್ ಅಂದ್ರೆ ಫಸ್ಟ್ ಮಲ್ಟಿಪಲ್ ಆಫ್ ದೀಸ್ 2 ನಂಬರ್ಸ್. 8 ಮತ್ತೆ 12 ನ ಫಸ್ಟ್ ಮಲ್ಟಿಪಲ್ ಅಂದ್ರೆ ಲೋಯೆಸ್ಟ್ ಅಂದ್ರೆ ಅದೇನೆ, ಫಸ್ಟ್ ಇರುತ್ತೆ. ಅದ್ರ ನೆಕ್ಸ್ಟ್ ನಂಬರ್ ಏನ್ ಮಾಡ್ಬೇಕು, ಅವಾಗ ನಾವು 24 2s ಮಲ್ಟಿಪಲ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಸಿಗುತ್ತೆ. ನೆಕ್ಸ್ಟ್ 24 3s ಮಾಡಿದ್ರೆ ಅದ್ರ ನೆಕ್ಸ್ಟ್ ನಂಬರ್ ಸಿಗುತ್ತೆ. ಆಯ್ತಾ? ಸೊ ಇದು LCM ಬಂತು. LCM ನ ಟೇಬಲ್ ಬರೆದ್ಬಿಟ್ರೆ ಸಾಕು, ಇದು ಸಿಕ್ಬಿಡುತ್ತೆ. ಓಕೆನಾ? LCM ನ ಫಸ್ಟ್ ನಾವು 24 ಅಂತ ಲಾಸ್ ಆಗು ಕಂಡಿಡ್ಕೊಂಡ್ವಿ. 24 1s 24, 24 2s 48, 24 3s 72. ಈ 3 ನಂಬರು, ಈ 2 ನಂಬರ್ನ ಫಸ್ಟ್ 3 ಕಾಮನ್ ಮಲ್ಟಿಪಲ್ಸ್. ಫಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ ದಿಸ್ ಒನ್ ಅಂದ್ರೆ LCM, ಲೋಯೆಸ್ಟ್. ಫಸ್ಟ್ ಅಂದ್ರೆ ಒಂದೇನೆ, ಚಿಕ್ಕದು. ಸೊ ಇವ ಎಲ್ಲವರಲ್ಲೂ ಚಿಕ್ಕದು ಯಾವುದು? ಇದೇನೆ. ಇದು ಮೊದಲನೇದು. ಇದು ಎರಡನೇ ಕಾಮನ್, ಎರಡು ಕಡೆ ಇರುವಂತ ಕಾಮನ್ ನಂಬರ್. ಇದು ಮೂರನೇ ಕಾಮನ್ ನಂಬರ್. ಸೊ 3 ಆನ್ಸರ್ ನಮಗೆ ಸಿಕ್ಕಿದೆ, ಈಗ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ನಂಬರ್, the least number which when divided by 10, 15, 24 and 30 leaves no remainder ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೂ ಅಷ್ಟೇನೆ ಅವ್ರು ಕೇಳ್ತಿರೋದು ಏನು? LCM ಏನೆ. ಯಾಕೆ ಅಂದ್ರೆ 10 ರಿಂದನೂ ಭಾಗಿಸ್ಬೇಕು ಆ ಸಂಖ್ಯೆಯನ್ನ, 15 ರಿಂದನೂ ಭಾಗಿಸ್ಬೇಕು, 24 ಇಂದನೂ ಭಾಗಿಸ್ಬೇಕು, 30 ಇಂದನೂ ಭಾಗಿಸ್ಬೇಕು. ಆ ನಂಬರ್ ಯಾವುದು? ಅದು ಚಿಕ್ಕ ಸಂಖ್ಯೆ ಆಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲವನ್ನು ನಾವೇನ್ ಮಾಡ್ಬೇಕು? LCM 2 5s 15 ಹಾಗೆ ಬರ್ಕೊಂಡೆ, 2 12s 2 15s. ಸೊ ಮತ್ತೆ 2 ಇಂದ 5 ಹಾಗೆ ಬರ್ಕೋಬೇಕು, 15 ಹಾಗೆ ಬರ್ಕೋಬೇಕು, 6 15 ಹಾಗೆ ಬರ್ಕೋಬೇಕು. ಸರ್ ಯಾಕೆ 2 ಇಂದ ತಗೊಳ್ತಾ ಇದ್ದೀರಾ? 6 ಅಂದ್ರೆ ಒಂದು ನಂಬರ್ 2 ಇಂದ ಡಿವೈಡ್ ಆಗ್ತಿದೆ ಅಂದ್ರೂ ಕೂಡ ನಾವು 2 ನ ತಗೊಳ್ಳೇಬೇಕಾಗುತ್ತೆ. ಸೊ ನೆಕ್ಸ್ಟ್ 2 ನ ಕೆಲಸ ಮುಗೀತು. 3 ನೋಡಿ, 3 ಇಂದ ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ. 5 ಹಾಗೆ ಬರ್ಕೋಣ. 3 5s 15, 3 1s 3, 3 5s 15. ನೆಕ್ಸ್ಟ್ 5 ಇಂದ ಎಲ್ಲ ನಂಬರು ಡಿವೈಡ್ ಆಗುತ್ತೆ. ಸೊ LCM ಆಫ್ ದೀಸ್ ನಂಬರ್ಸ್ 2 2s 4, 4 3s 12, 12 3s 36, 36 5s ತಪ್ಪು ಮಾಡಿದ್ವಾ? 2 2s 4, 4 2s 8, 8 3s 24, 24 into 5 that is 120. ಸೊ 120 ಇಂದ ನಾವು 120 ಅನ್ನ ಈ ಎಲ್ಲಾ ನಂಬರ್ ಇಂದನೂ ಕೂಡ ಭಾಗಿಸಬಹುದು. ನೋಡಿ, ಇದರಿಂದ ಅಂತ ಕೇಳಿದ್ದಾರೆ ಅಂದ್ರೆ ಅವ್ರು ಕೇಳಿರೋದು ಡಿವೈಡೆಂಡ್, ಕೇಳಿರೋದೇನು? ಭಾಜ್ಯ ಸಂಖ್ಯೆ. ಅವರೇ ಡಿವೈಸರ್ಸ್ ನ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಡಿವೈಸರ್ಸ್ ಮೀನ್ಸ್ ಫ್ಯಾಕ್ಟರ್ಸ್. ಸೊ 120ಗೆ ಇವೆಲ್ಲವೂ ಕೂಡ ಫ್ಯಾಕ್ಟರ್ಸ್ ಆಗುತ್ತೆ. ಸೊ ಅವ್ರು ಫ್ಯಾಕ್ಟರ್ ಕೊಟ್ಟಾಗ ನಾವು ಮಲ್ಟಿಪಲ್ ಕಂಡುಹಿಡಿಬೇಕು, ಅವ್ರು ಮಲ್ಟಿಪಲ್ ಕೊಟ್ಟಾಗ ನಾವು ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು ಅಷ್ಟೇ. ಸೊ ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಅವೆರಡಕ್ಕೂ ಇರುವಂತಹ ಡಿಫರೆನ್ಸ್ ಗೊತ್ತಾಗ್ಬಿಡುತ್ತೆ. ಓಕೆ, ಇಲ್ಲಿ ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ವಿಚ್ ಆನ್ ಡಿವೈಡಿಂಗ್ ಅಂತ ಕೇಳ್ತಿದ್ದಾರೆ. ಅಂದ್ರೆ ಡಿವೈಡ್ ಮಾಡುವಂತ ನಂಬರ್ ಬೇಕು. ಮೀನ್ಸ್ ಡಿವೈಡ್ ಮಾಡೋ ನಂಬರ್ ಅಂದ್ರೆ ಅಗೈನ್ ಅವ್ರು ಕೇಳ್ತಿರೋದು ಫ್ಯಾಕ್ಟರ್ ಅಂದ್ರೂ ಒಂದೇನೆ, ಡಿವೈಸರ್ ಅಂದ್ರೂ ಒಂದೇನೆ, ಅಪವರ್ತನ ಅಂದ್ರೂ ಕೂಡ ಒಂದೇನೆ. ನೋಡಿ, ಇಲ್ಲಿ ಯಾವ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಅಂದ್ರೆ ಭಾಗಿಸುವ ಸಂಖ್ಯೆ ಕೇಳ್ತಿದ್ದಾರೆ ಅಂದ್ರೆ ಅರ್ಥ
ಭಾಜಕವನ್ನ ಕೇಳ್ತಿದ್ದಾರೆ, ಅಂದ್ರೆ ಅಪವರ್ತನವನ್ನ ಕೇಳ್ತಿದ್ದಾರೆ, ಸೊ ಭಾಗಿಸಿದಾಗ 5 ಶೇಷ ಉಳಿಬೇಕು ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಎಲ್ಲಾ ಸಂಖ್ಯೆಯನ್ನ ಭಾಗಿಸಿದಾಗ್ಲೂ 5 ಶೇಷ ಉಳಿಬೇಕು. ಸೊ ಹಾಗಾದ್ರೆ ನಾವು ಶೇಷವನ್ನ ಮೊದಲೇ ತೆಗೆದುಬಿಡೋಣ. 170 -5 165 150 155 -5 150. ಸೊ ಈ ಮೂರು ನಂಬರ್ನ ಡಿವೈಡ್ ಮಾಡುವಂತ ನಂಬರ್ ಯಾವುದು? ಒಂದು ದೊಡ್ಡ ಸಂಖ್ಯೆ ಕೇಳ್ತಿದ್ದಾರೆ ನೋಡಿ. ಈ ಮೂರು ನಂಬರ್ನ 5 ಇಂದನೂ ಡಿವೈಡ್ ಮಾಡಬಹುದು, ಈ ಮೂರು ನಂಬರ್ನ 3 ಇಂದನೂ ಡಿವೈಡ್ ಮಾಡಬಹುದು, ಈ ಮೂರು ನಂಬರ್ ಮತ್ತೆ ಯಾವ್ದ್ರಿಂದ ಡಿವೈಡ್ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅವಾಗ ನಾವು HCF ನ ತಗೋಬೇಕಾಗತ್ತೆ. ಸೊ ಈ ಮೂರು ನಂಬರ್ನ ಕಾಮನ್ ಆಗಿ ಡಿವೈಡ್ ಮಾಡುವಂತ ನಂಬರ್ನ ನಾವು ಬರ್ಕೊಳ್ತೀವಿ. 2 3 5 ಸೊ 7 ಈ ರೀತಿ. ಸೊ 2 ಇಂದ ನಾವು ಮಾಡಕ್ಕಾಗಲ್ಲ, ಯಾಕೆಂದ್ರೆ 150 ಮಾತ್ರ ಡಿವೈಡ್ ಆಗುತ್ತೆ, ಇವೆರಡೂ ಕೂಡ ಡಿವೈಡ್ ಆಗೋದಿಲ್ಲ. ಹಾಗಾಗಿ 2 ನ ಕೆಲಸ ಇಲ್ಲ ಇಲ್ಲಿ. 3 ಇಂದ ಎಲ್ಲವೂ ಡಿವೈಡ್ ಆಗುತ್ತಾ ನೋಡಿ. ಸಮ್ ಆಫ್ ದ ಡಿಜಿಟ್ಸ್ 9 ಡಿವೈಡ್ ಆಗುತ್ತೆ, ಸಮ್ ಆಫ್ ದ ಡಿಜಿಟ್ಸ್ 12 ಡಿವೈಡ್ ಆಗುತ್ತೆ, ಸಮ್ ಆಫ್ ದ ಡಿಜಿಟ್ಸ್ 6 ಡಿವೈಡ್ ಆಗುತ್ತೆ. ಹಾಗಾದ್ರೆ 3 ನ ತಗೋಬಹುದು. 3 4s 3 5s 3 5s 3 5s 3 50s. ಸರ್ ಇಷ್ಟು ಫಾಸ್ಟ್ ಆಗಿ ಏನ್ ಮಾಡಿದ್ರಿ ನೋಡಿ. 3 4s 12, 13 ಅಲ್ಲಿ 12 ಹೋದ್ರೆ 1 ರಿಮೈನಿಂಗ್ 15 ಆಯ್ತು. 3 5s 15 ಕಂಪ್ಲೀಟ್ಲಿ ಡಿವೈಡೆಡ್. 3 5s 15, 16 ಅಲ್ಲಿ 15 ಹೋದ್ರೆ 1 ಉಳಿತು ಅಂದ್ರೆ 15, ಮತ್ತೆ 3 5s 15. ಸೊ ಅದೇ ತರ ನೆಕ್ಸ್ಟ್ ಸರ್ 3 ಇಂದ ಎಲ್ಲವನ್ನು ಡಿವೈಡ್ ಮಾಡಕ್ ಆಗೋದಿಲ್ಲ, ಯಾಕೆ ಅಂದ್ರೆ 3 ಇಂದ 50 ಡಿವೈಡ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡೋಣ, ನೆಕ್ಸ್ಟ್ ಎಲ್ಲವೂ ಕೂಡ ಕಾಮನ್ ಆಗಿ ಡಿವೈಡ್ ಆಗುತ್ತಾ 5 ಇಂದ? ಹೌದು, ಯಾಕೆಂದ್ರೆ 5 5 0 ಇದೆ, ಸೊ ಡಿವೈಡ್ ಆಗುತ್ತೆ. 5 15s 5 11s 5 10s. ಸೊ ಕಾಮನ್ ಆಗಿ ನಮಗೆ ಮತ್ಯಾವುದು ಕೂಡ ಡಿವೈಸರ್ ಇಲ್ಲ, ಮೂರನ್ನು ಡಿವೈಡ್ ಮಾಡುವಂತಹ ಡಿವೈಸರ್ ಇಲ್ಲ. ಹಾಗಾಗಿ HCF is 3 into 5, that is 15. Okay. Next, LCM of two prime number is always. ಯಾವುದೇ ಎರಡು ಪ್ರೈಮ್ ನಂಬರ್ ಅದರ LCM ಅದರ ಪ್ರಾಡಕ್ಟೇ ಆಗಿರುತ್ತೆ. ಅಂದ್ರೆ 3 ಮತ್ತೆ 5 ನ ಪ್ರಾಡಕ್ಟ್ ಏನಿರುತ್ತೋ ಅಂದ್ರೆ ಗುಣಲಬ್ಧ ಅದೇ ಅದರ ಲಾಸಾಗು ಆಗಿರುತ್ತೆ. ಹಾಗಾಗಿ ಪ್ರಾಡಕ್ಟ್ ಆಫ್ ದೇರ್ ಟೂ ನಂಬರ್ಸ್, ಸೊ ಗುಣಲಬ್ಧ ಅಂತ ಉತ್ತರ ಬರೀಬೇಕಾಗುತ್ತೆ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಯಾರೆಲ್ಲ ಸಾಲ್ವ್ ಮಾಡಿದ್ರಿ, ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಸರ್ ಇದು ನನಗೆ ಕರೆಕ್ಟ್ ಆಗಿ ಗೊತ್ತಾಯ್ತು, ನಾನೇ ಮಾಡ್ಬಿಟ್ಟೆ ಸರ್ ಅನ್ನೋರು. ಸಿರಿ, ಕಲ್ಪಿತಾ, ನೂತನ, ಧನುಷ್, ಕುಶಾಲ್ ಕರೆಕ್ಟ್ ಆಗಿ ಇವಾಗ ಕೇಳಿದ್ರು ಕೂಡ ಮಾಡ್ಬೇಕು. ಇವಾಗ ನಾನು ಹ್ಯಾಂಡ್ ರೈಸ್ ಮಾಡಿರೋದ್ರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕೇಳ್ತೀನಿ. ಓಕೆ, ವಿಜಯ್ ರಾಜ್ ಹೇಳೋಣ, ಹೇಗ್ ಸಾಲ್ವ್ ಮಾಡಿದೆ, ಹೇಗ್ ಗೊತ್ತಾಯ್ತು ನಿನಗೆ HCF? ಅವ್ರೇನ್ ನಂಬರ್ ಕೊಟ್ಟಿಲ್ಲ, ಈ ತರ ನಂಬರ್ಸ್ ಕೊಟ್ಟಿದ್ದಾರೆ. ಇದೇನಿದು, ಏನು ಈ ತರ ಕೊಟ್ಟಿದಾರಲ್ಲ, ಇದೊಂದು ನಂಬರು ಇದೊಂದು ನಂಬರು ಇದೊಂದು ನಂಬರ್ ಕೊಟ್ಟಿದ್ದಾರೆ. ಹಾ ಹೇಳಿ. ವಿಜಯ್ ಮೈಕ್ ಆಫ್ ಮಾಡ್ಕೊಳ್ತೀರಾ? ಕೇಳಿಸ್ತಿಲ್ಲ. ವಿರಾಟ್, ಹೇಗ್ ಸಾಲ್ವ್ ಮಾಡಿದೆ, ಹೇಗ್ ಅರ್ಥ ಮಾಡ್ಕೊಂಡೆ ಈ ನಂಬರ್ಸ್ ನ ನೀನು? ಇಲ್ಲಿರುವಂತ ನಂಬರ್ಸ್ ನ ಏನ್ ಕೊಟ್ಟಿದ್ದಾರೆ ಅವರು? ಸರ್ ನಾನು ಅದು 2 to the power of 2, 3 to the power of 3 ಎಲ್ಲ ನಾನು ಮಲ್ಟಿಪ್ಲೈ ಮಾಡ್ಕೊಂಡೆ ಸರ್. ಮಲ್ಟಿಪ್ಲೈ ಮಾಡ್ಕೊಂಡೆ. ಓಕೆ, ಅಂದ್ರೆ ಅರ್ಥ ನೀನು 2 2s 4, 4 2s ಇದು 2 ಸ್ಕ್ವೇರ್ ಅಂದ್ರೆ ಅದರ ಅರ್ಥ 4 ಅಂತ ಬರ್ಕೊಂಡ್ಯಾ? ಹೌದು ಸರ್. ನೆಕ್ಸ್ಟ್ 3 3s 9, 9 3s 27 ಅಂತ ಬರ್ಕೊಂಡ್ಯಾ? ಇದನ್ನಾಗಾದ್ರೆ ಎಷ್ಟು ಬರ್ಕೊಂಡೆ? 5 5s 25, 25 5s 125, 125 5s ಮತ್ತೆ ಅದನ್ನ 5 ಇಂದ. ಸೊ ಇಟ್ ಈಸ್ ವೆರಿ ಲಾಂಗ್ ಟೈಮ್. ದಿಸ್ ಇಸ್ ನಾಟ್ ಅ ಮೆಥಡ್. ನೋಡಿ, ಅಲ್ಲಿ ಇಷ್ಟೇ ಅವ್ರು ಕೇಳಿರೋದು, ನಮಗೆ HCF ಬೇಕು. ಯಾವುದೇ ನಂಬರ್ ಏನಾದ್ರು ಅವರೊಂದು ಒಂದ್ ವೇಳೆ ನಂಬರ್ ಕೊಟ್ಟಿದ್ರೆ, ಅವರು ಯಾವ್ದೋ ಒಂದು ನಂಬರ್ ಈ ತರ ಕೊಟ್ಟಿದ್ರೆ ನಾವೇನ್ ಮಾಡ್ತಿದ್ವಿ? ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಕೊಳ್ತಿದ್ವಿ ತಾನೆ. ಅವರೇ ಡೈರೆಕ್ಟ್ ಆಗಿ ಪ್ರೈಮ್ ಫ್ಯಾಕ್ಟರ್ಸ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಯಾವ್ದೋ ಒಂದ್ ನಂಬರ್ನ ಮಾಡಿದಾಗ ಅವ್ರಿಗೆ ಬಂದಿದೆ ಆನ್ಸರ್ 2 into 2 into 3 into 3 into 3 into
5 ಇಂಟು 5 ಇಂಟು 5 ಇಂಟು 5 ಇಂಟು 5 ಅಂತ ಹೇಳಿ ಅದೊಂದು ದೊಡ್ಡ ನಂಬರ್ ಇದು. ಈ ದೊಡ್ಡ ನಂಬರ್ ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಅವರಿಗೆ ಈ ಆನ್ಸರ್ ಬಂದಿದೆ. ಅದನ್ನೇ ಅವ್ರು ಶಾರ್ಟ್ ಫಾರ್ಮ್ ಅಲ್ಲಿ ಬರೆದಿದ್ದಾರೆ. 2 ಅಂತ ಬರೆಯೋ ಬದಲಾಗಿ 2 ಸ್ಕ್ವೇರ್, 3 ಇಂಟು 3 ಇಂಟು 3 ಅಂತ 3 ಟೈಮ್ಸ್ ಬರೆಯೋ ಬದಲಾಗಿ 3 ಕ್ಯೂಬ್, 5 ಇಂಟು 5 ಇಂಟು 5 ಅಂತ 5 ಟೈಮ್ಸ್ ಬರೆಯೋ ಬದಲಾಗಿ 5 ಟು ದ ಪವರ್ ಆಫ್ 5 ಅಂತ ಬರೆದಿದ್ದಾರೆ. ಅಂದ್ರೆ ಈ ನಂಬರ್ ಮುಗಿದೋಯ್ತು, ಅವರೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಅವರೇ ಮಾಡಿದ್ದಾರೆ, ಇನ್ನೊಂದು ನಂಬರ್ಗೂ ಕೂಡ ಅವರೇ ಮಾಡಿದ್ದಾರೆ. ಹಾಗಾಗಿ ಡೈರೆಕ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಕೊಟ್ಟಿರೋದ್ರಿಂದ ನಾವು ಒಂದು ಕೆಲಸ ಮಾಡ್ಬೋದು ನೋಡಿ. 2 ಸ್ಕ್ವೇರ್ ಅನ್ನೋ ಬದಲಾಗಿ 2 ಇಂಟು 2 ಅಂತ ಬರ್ಕೊಳ್ಳಿ. 3 ಸ್ಕ್ವೇರ್ ಅಂತ ಬದಲಾಗಿ 3 ಇಂಟು 3 ಇಂಟು 3 ಅಂದ್ರೆ 3 ಸಲ 3 ಅಂತ ಬರ್ಕೋಬೇಕು. ನೆಕ್ಸ್ಟ್ 5 ಟು ದ ಪವರ್ ಆಫ್ 5 ಅಂದ್ರೆ 5 ಇಂಟು 5 ಇಂಟು 5 ಇಂಟು 5 ಇಂಟು 5 ಟೈಮ್ಸ್ 5. ನೆಕ್ಸ್ಟ್ ಇನ್ನೊಂದು ನಂಬರ್ ಅದೇ ತರ ಮಾಡೋಣ ನೋಡಿ. ಅವ್ರು ಎಷ್ಟು ಸಲ ಬರಿಬೇಕು? 2 ಇಂಟು 2 ಇಂಟು 2 3 ಟೈಮ್ಸ್, ಇದನ್ನು ಕೂಡ 3 ಟೈಮ್ಸ್, 3 ಇಂಟು 3 ಇಂಟು 3. ನೆಕ್ಸ್ಟ್ 5 ಸ್ಕ್ವೇರ್, ಸೊ ಹಾಗಾಗಿ 5 ಇಂಟು 5. ನೆಕ್ಸ್ಟ್ 7 ಒಂದ್ಸಲ ಬರಿಬೇಕು 7. ಸೊ ನೆಕ್ಸ್ಟ್ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ 2 ನ 4 ಟೈಮ್ಸ್, ಸೊ 2 ಇಂಟು 2 ಇಂಟು 2 ಇಂಟು 2. ನೆಕ್ಸ್ಟ್ 3 ನ 4 ಟೈಮ್ಸ್, 3 ಇಂಟು 3 ಇಂಟು 3 ಇಂಟು 3. ನೆಕ್ಸ್ಟ್ 5 ನ ಒಂದೇ ಟೈಮ್ ಬರಿಬೇಕು. ನೆಕ್ಸ್ಟ್ 7 ನ 2 ಟೈಮ್ಸ್ ಬರಿಬೇಕು. ಓಕೆ, ದೀಸ್ ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ದೋಸ್ 3 ನಂಬರ್ಸ್. ಆ 3 ನಂಬರ್ ಯಾವ್ದು ಅಂತ ನಮಗೆ ಗೊತ್ತಿಲ್ಲ, ಬಟ್ ಆ ನಂಬರ್ ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅವರೇ ಬರ್ದಿರೋದ್ರಿಂದ ನಾವು ಡೈರೆಕ್ಟ್ ಆಗಿ HCF ನ ಮಾಡಬಹುದು. ಸೊ 3 ಕಡೆ ಇರುವಂತ ಕಾಮನ್ ನಂಬರ್ ನಾವು ಬರ್ಕೋಣ ನೋಡಿ. ಇಲ್ಲಿ ಎಲ್ಲಾ ಕಡೆ 2 ಇದೆ, 2 ಇಸ್ ದ ಕಾಮನ್ ನಂಬರ್, ಕಾಮನ್ ಫ್ಯಾಕ್ಟರ್. ಸೊ ಮತ್ತೊಂದು 2 ಇದೆ, ಹಾಗಾಗಿ 2 ಸಲ 2 ಅಂತ ಬರ್ಕೋಬಹುದು. ನೆಕ್ಸ್ಟ್ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, 2 ಇದೆ, ಅಂದ್ರೆ 2 ಒಂದೇ ಎರಡೇ ಮುಗೀತು. ಸರ್ ಯಾಕೆ 3 ಟೈಮ್ಸ್ ಬರೆಯೋಕ್ಕಾಗಲ್ಲ? ಯಾಕೆಂದ್ರೆ ಈ ನಂಬರ್ ಅಲ್ಲಿ ಇನ್ನೊಂದ್ಸಲ 2 ಇಲ್ಲ. ಹಾಗಾಗಿ ಎಷ್ಟು ನಂಬರ್ ಕಡಿಮೆ ಇರುತ್ತೋ ಅಂದ್ರೆ ಕಾಮನ್ ಆಗಿ ಎಲ್ಲಾ ಕಡೆ ಇರಬೇಕು. ಸೊ ನೆಕ್ಸ್ಟ್ 3 ನೋಡಿ, 3 ಕಡೆ 3 ಇದೆ, 1 3 ಅಂತ ಬರ್ಕೊಂಡೆ. ನೆಕ್ಸ್ಟ್ ಇನ್ನೊಂದು ಸಲ 3 ಕಡೆ 3 ಇದೆ, ಇನ್ನೊಂದ್ಸಲನು ಕೂಡ 3 ಟೈಮ್ಸ್ 3 ಕಡೆ 3 ಇದೆ, 3 ಅಂತ ಬರ್ಕೊಂಡೆ. ನೆಕ್ಸ್ಟ್ ಸರ್ ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಬಟ್ ಇಲ್ಲಿ 3 ಇಲ್ಲ. ಎಸ್, ಇನ್ನೊಂದ್ಸಲ 3 ಇದೆ. ಎಸ್, ಸೊ ಇನ್ನೊಂದ್ಸಲ 3 ಬರ್ಕೊಂಡ್ವಿ. ಅಂದ್ರೆ 3 ಟೈಮ್ಸ್ 3 3 ಕಡೆ ಇದೆ, 3 ನಂಬರ್ ಅಲ್ಲಿ ಇದೆ. ನೆಕ್ಸ್ಟ್ 5, ಸೊ 5 5 5 1 ಟೈಮ್ 5 ಎಲ್ಲಾ ಕಡೆನೂ ಇದೆ, ಬರ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದ್ಸಲ 5 ಇಲ್ಲ ಇಲ್ಲಿ, ಹೌದಾ? ಓಕೆ, ಇಲ್ಲಿ 7 ಇಂಟು 2 ಅಲ್ಲ, ಇದು 7 ಇಂಟು 7, ಯಾಕೆಂದ್ರೆ 7 ಸ್ಕ್ವೇರ್ ಅಂತ ಇದೆ. ಓಕೆ, ನೆಕ್ಸ್ಟ್ 7 ಈ ನಂಬರ್ ಅಲ್ಲಿ ಇಲ್ಲ, ಹಾಗಾಗಿ 7 ನಾವು ಬರೆಯೋ ಹಾಗಿಲ್ಲ. ಸೊ ದಿಸ್ ಈಸ್ ದ HCF ಆಫ್ ದಿಸ್ ನಂಬರ್. ಇದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ 2 ಸ್ಕ್ವೇರ್ 3 ಕ್ಯೂಬ್ ಇಂಟು 5. ಸೊ ದಿಸ್ ಈಸ್ ದ HCF ಆಫ್ ದಿಸ್ ನಂಬರ್. ಎಲ್ಲಿದೆ ಇದು? ತಪ್ಪು ಬರ್ಕೊಂಡಿದೀವ ನಾವು, ಒಂದು ನಿಮಿಷ. 4 ಟೈಮ್ಸ್ 3 ಟೈಮ್ಸ್ ಆನ್ಸರ್ ತಪ್ಪಿದೆಯಾ ಮಕ್ಳು? ಯಾರು ಮತ್ತೆ ನನ್ ಕೇಳಿಲ್ವಲ್ಲ, ಆನ್ಸರ್ ತಪ್ಪಿದೆಯಾ ಇದಕ್ಕೆ? ಆಕ್ಚುಲಿ ಇದಕ್ಕೆ ಆನ್ಸರ್ ಏನಾಗ್ಬೇಕಿತ್ತು ನಮ್ಮ ಪ್ರಕಾರ ನೋಡಿ. 2 ಸ್ಕ್ವೇರ್, ಇದರಲ್ಲಿ ಯಾವ್ದು 2 ಯಾವ್ದು ಕಡಿಮೆ ಇರುತ್ತೋ ಅದನ್ನ ಬರ್ಕೊಂಡ್ವಿ. 2 ಸ್ಕ್ವೇರ್ ಇಸ್ ದ LCM, ಸಾರಿ HCF. ನೆಕ್ಸ್ಟ್ ಇದರಲ್ಲಿ 3 ಕ್ಯೂಬ್, ನೆಕ್ಸ್ಟ್ 3 ಕ್ಯೂಬ್, ಅದು ನೆಕ್ಸ್ಟ್ 5 ಸ್ಕ್ವೇರ್ 5 ಇದೆ, ಸೊ 5. ಸೊ ದಿಸ್ ಈಸ್ ದ HCF ಆಫ್ ದಿಸ್ ನಂಬರ್. ಬಟ್ ಇಲ್ಲೆಲ್ಲೂ ಆನ್ಸರೇ ಕಾಣಿಸ್ತಿಲ್ವಲ್ಲ. ನೀವ್ಯಾರು ನನಗೆ ಹೇಳೇ ಇಲ್ಲ ಸರ್ ರಾಂಗ್ ಆನ್ಸರ್ ಆಗಿದೆ ಅಂತ ಹೇಳಿ. ಒಂದು ಮೆಸೇಜ್ ಮಾಡಿದ್ರೆ ಸಾಕಿತ್ತು, ಹೌದಾ? ಬೆನಕ ಕೀ ಆನ್ಸರ್ ಅಲ್ಲಿ ಸರಿ ಇತ್ತಾ? ಸರ್ ಸರಿ ಇತ್ತು, ಆದ್ರೆ ಇಲ್ಲಿ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಥರ್ಡ್ ರೋದಲ್ಲಿ 3 ಒಂದ್ಸತಿ ತಗೊಂಡಿದ್ದೀರಾ, ಆಮೇಲೆ ನೆಕ್ಸ್ಟ್ ರೋದಲ್ಲಿ ಬರೀ 2 ಟೈಮ್ಸ್ ಇರೋದನ್ನು ತಗೊಂಡಿದ್ದೀರಾ ಸರ್. ಇಲ್ಲಮ್ಮ, ನಮಗೆ ಇಲ್ಲಿ ಈ ನಂಬರ್ ಅಲ್ವಾ ಕನಿಷ್ಠ ಅಂದ್ರೆ ಲೋಯೆಸ್ಟ್ ಫ್ಯಾಕ್ಟರ್ಸ್ ಬೇಕಲ್ವಾ. ನೋಡಿ ಇದರಲ್ಲಿ ಈ 3ರಲ್ಲೂ ಕೂಡ ಕಾಮನ್ ಆಗಿದೆ 2 ಸ್ಕ್ವೇರ್, ಹೌದಾ? ಇಲ್ಲೂ 2 ಸ್ಕ್ವೇರ್ ಇದೆ, ಇಲ್ಲೂ 2 ಸ್ಕ್ವೇರ್ ಇದೆ, ಇಲ್ಲೂ 2 ಸ್ಕ್ವೇರ್ ಇದೆ, 2 ಸ್ಕ್ವೇರ್ ತಗೊಂಡ್ವಿ, ಹೌದಾ? ಇವೆರಡೂ ಕೂಡ ಆನ್ಸರ್ ಅಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ 3 ಕ್ಯೂಬ್ ಇದೆ, 3 ಕ್ಯೂಬ್ ಇದೆ, ಇಲ್ಲಿ 3 ಕ್ಯೂಬ್ ಗಿಂತ 1 ಕ್ಯೂಬ್ ಎಕ್ಸ್ಟ್ರಾ ಇದೆ, ಹಾಗಾಗಿ 3 ಕ್ಯೂಬ್ ಇಸ್ ದ ಕಾಮನ್. 3 ಕ್ಯೂಬ್ ಇಲ್ಲಿ ಆನ್ಸರ್ ಇಲ್ಲ ಅಂತ ನಾನು ಹೇಳ್ತಿರೋದು.
ಎಸ್ ಸರ್. ಅದಕ್ಕೆ ತಪ್ಪಾಗಿತ್ತು. ನೀವು ಯಾರು ಕೂಡ ನನಗೆ ಮೆಸೇಜ್ ಮಾಡಿಲ್ಲ. ಹಾಗಾದ್ರೆ ಗೂಗಲ್ ಟೆಸ್ಟ್ ಅಲ್ಲಿ ಸರಿ ಇತ್ತಾ, ಇಲ್ಲಿ ಏನಾದ್ರು ಟೈಪಿಂಗ್ ಮಿಸ್ಟೇಕ್ ಆಗಿದೆಯಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಿರಿ, ತಪ್ಪಾಗಿತ್ತಾ ಗೂಗಲ್ ಟೆಸ್ಟ್ ನಲ್ಲಿ? ಸರ್ ತಪ್ಪಾಗಿತ್ತು. ಮತ್ತೆ ಮೆಸೇಜ್ ಮಾಡ್ಲಿಲ್ಲ ನೀವು? ನೋಡಿದಾಗ ಒಂದು ಮೆಸೇಜ್ ಮಾಡ್ಬೇಕು ತಾನೆ. ಸರ್ ಮರ್ತೋಗ್ಬಿಡ್ತಾ? ಓಕೆ, ಆಯ್ತು. ಸೊ ತಪ್ಪಾಗಿದೆ. ಇಲ್ಲಿ ಏನಾಗ್ಬೇಕಿತ್ತು ನೋಡಿ, ಈ ತರ ನಂಬರ್ ಏನಾದ್ರು ಕೊಟ್ಟಿದ್ರೆ, ಲಾಸ್ಟ್ ಟೈಮ್ ಕೊಟ್ಟಿದ್ರಿ ಇದನ್ನ 2024 ಅಲ್ಲಿ ಎಕ್ಸಾಕ್ಟ್ ಕ್ವಶನ್ ಇದೇ ತರ ಇತ್ತು ಒಂದು ಕ್ವಶನ್. ಸೊ ಈ ತರ ಬಂದಾಗ ನಾವು HCF ಹೇಗ್ ಮಾಡ್ಬೇಕು ಮತ್ತೆ LCM ಹೇಗ್ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ಇದೊಂದು ನಂಬರ್, ಇದೊಂದು ನಂಬರು. ಅವರು ಅವರೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ದಾರೆ, ಅವಿಭಾಜ್ಯ ಅಪವರ್ತನೀಕರಣ ಮಾಡ್ಬಿಟ್ಟಿದ್ದಾರೆ, ನಮ್ಮನ್ನ ಡೈರೆಕ್ಟ್ ಆಗಿ HCF ನ ಕೇಳ್ತಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಈ 2 ಸ್ಕ್ವೇರ್ 2 ಕ್ಯೂಬ್ ಮತ್ತೆ 2⁴ ಇದೆ. ಈ 2 ಇಲ್ಲಿ ಕಾಮನ್ ಆಗಿದೆ ಎಲ್ಲಾ ಕಡೆ, ಮತ್ತೆ ಅದರಲ್ಲಿ ಕಾಮನ್ ಆಗಿ 2 ಟೈಮ್ಸ್ ಇದೆ. ಇಲ್ಲಿ 3 ಟೈಮ್ಸ್ ಇದೆ, ಇಲ್ಲಿ 4 ಟೈಮ್ಸ್ ಇದೆ, ಬಟ್ 2 ಟೈಮ್ಸ್ ಅಂತೂ ಕಾಮನ್. ಹಾಗಾಗಿ 2 ಸ್ಕ್ವೇರ್ HCF ಗೆ ನಾವು ಇದನ್ನ ಬರ್ಕೋಬಹುದು. ನೆಕ್ಸ್ಟ್ 3 ಕ್ಯೂಬ್ 3⁴. ಸೊ 3 ಕ್ಯೂಬ್ ಕಾಮನ್. ಸರ್ ಇಲ್ಲಿ 3 ಕ್ಯೂಬ್ ಇಲ್ವಲ್ಲ? 3 ಕ್ಯೂಬ್ ಗಿನ್ನ 1 ಟೈಮ್ ಜಾಸ್ತಿ ಇದೆ 3. ಹಾಗಾದ್ರೆ ಇಲ್ಲೂ ಕೂಡ 3 ಕ್ಯೂಬ್ ಇದೆ ಅಂತಾನೆ ಅರ್ಥ. ಹಾಗಾಗಿ 3 ಕ್ಯೂಬ್. ನೆಕ್ಸ್ಟ್ 5 ಸ್ಕ್ವೇರ್ 5⁵, ಇಲ್ಲಿ 5. ಓನ್ಲಿ 5 ಇಸ್ ಕಾಮನ್. ಅಂದ್ರೆ ಇಲ್ಲಿ ಜಾಸ್ತಿ ಟೈಮ್ ಇದ್ರೂ ಕೂಡ 1 ಟೈಮ್ ಅಂತೂ ಎಲ್ಲಾ ಕಡೆನೂ ಇದೆ, ಹಾಗಾಗಿ ಬರೀ 5. ನೆಕ್ಸ್ಟ್ ಇಲ್ಲಿ 7 ಸ್ಕ್ವೇರ್ ಇದೆ, ಇಲ್ಲಿ 7 ಇದೆ, ಇಲ್ಲಿ 7 ಇಲ್ವೇ ಇಲ್ಲ, ಹಾಗಾಗಿ ಇದನ್ನು ಬರೆಯೋ ಹಾಗಿಲ್ಲ. ಸೊ ದಿಸ್ ಈಸ್ ದ HCF ಆಫ್ ದೀಸ್ ನಂಬರ್ಸ್. ಓಕೆ, ಇದೇ ಪ್ರಶ್ನೆ ಅರ್ಥ ಆಯ್ತಾ ಇಲ್ವಾ? ಸರ್ ಇದನ್ನ ಯಾಕೆ ನೀವು ಈ ತರ, ಒಂದ್ ನಿಮಿಷ ನಾನು ನಿಮ್ಗೆ ಸ್ವಲ್ಪ ನಂಬರ್ನ ತಗೊಂಡು ನಾವು HCF ನ ಹೇಗ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಾವು 120, 60 ಮತ್ತೆ 240 ಅಂತ ಒಂದು ನಂಬರ್ ಇದೆ ಅಂತ ಅನ್ಕೋಣ. ಇದಕ್ಕೆ ನಾವು HCF ಮಾಡಬೇಕು, HCF ನ ಫೈಂಡ್ ಔಟ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಸೊ HCF ಫೈಂಡ್ ಔಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀವಿ. ನೋಡಿ, 260s, ಹೌದಾ, 230s, 215s ಅಂಡ್ 3 5s, 5 1s. ಸೊ 120 ಅನ್ನ ನಾನು ಈ ರೀತಿ ಬರೀತೀನಿ. 120 is equal to 2 into 2 into 2 into 3 into 5. ನೋಡಿ 3 times 2 ಇದೆಯಲ್ವಾ, ಅದ್ರ ಬದಲಾಗಿ ಶಾರ್ಟ್ ಫಾರ್ಮ್ ಅಲ್ಲಿ ಬರೀತೀನಿ ನಾನು 2⁵. ನೆಕ್ಸ್ಟ್ 3 into 5, ಹೌದಾ. 120 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ನಾನೇ ಮಾಡಿದ್ದೀನಿ. ನೆಕ್ಸ್ಟ್ 60 ಕೂಡ ಮಾಡ್ತೀನಿ. 2 2s 4, ಸಾರಿ 230s, ನೆಕ್ಸ್ಟ್ 215s, 3 5s, 5 1s. ಸೊ ಹಾಗಾದ್ರೆ 60 ಅಂತಂದ್ರೆ ವಿ ಕ್ಯಾನ್ ರೈಟ್ ಇಟ್ 2 into 2, 3 into 5. ಸೊ ಇದನ್ನೇ ಶಾರ್ಟ್ ಫಾರ್ಮ್ ಅಲ್ಲಿ 2 2 ಸಲ ಇರೋದ್ರಿಂದ 2 ಸ್ಕ್ವೇರ್ into 3 into 5. ನೆಕ್ಸ್ಟ್ 240 ನ ಬರೀತೀನಿ. 120s, 260s, 230s, 215s, 3 5s, 5 1s. ಸೊ ಹಾಗಾದ್ರೆ 240 ಅನ್ನ ನಾವು ವಿ ಕ್ಯಾನ್ ರೈಟ್ ಲೈಕ್ ದಿಸ್: 2 into 2 into 2 into 2 into 3 into 5. ಸೊ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದ್ರೆ 4 times 2 ಇರೋದ್ರಿಂದ 2⁴ and 3 into 5. ಸೊ ಈಗ ನಮಗೆ HCF ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ? ಕಾಮನ್ ಆಗಿರುವಂತ 2 ಒಂದ್ಸಲ ಕಾಮನ್ ಆಗಿದೆ, ಬರ್ಕೊಂಡ್ವಿ. ಮತ್ತೊಂದ್ಸಲ ಕಾಮನ್ ಆಗಿ ಎಲ್ಲಾ ಕಡೆ ಇದೆ, 2 times ಬರ್ಕೊಂಡ್ವಿ. ಇಲ್ಲ, ಮತ್ತಿನ್ನ ಕಾಮನ್ ಆಗಿಲ್ಲ, ಯಾಕೆಂದ್ರೆ ಇಲ್ಲಿ 2 ಸಲ ಇರೋದು. ನೆಕ್ಸ್ಟ್ 3 ಕಾಮನ್ ಆಗಿದೆ, 3 3 3 ಬರ್ಕೊಳ್ತೀವಿ. ಸೊ ಮತ್ತೆ ಇಲ್ಲಿ 5 5 5 ಕಾಮನ್ ಆಗಿದೆ, ಬರ್ಕೊಳ್ತೀವಿ. ಸೊ ದಿಸ್ ಈಸ್ ದ HCF. ಸೊ ಅದೇ ತರ ಇಲ್ಲೂ ಕೂಡ ನೋಡಿ, 2 ಸ್ಕ್ವೇರ್ 3 ಕ್ಯೂಬ್ 2 ಕ್ಯೂಬ್ 2⁴. ಅಂದ್ರೆ ಎಲ್ಲಾ ಕಡೆ ಸ್ಕ್ವೇರ್ ಅಂತೂ ಕಾಮನ್, ಅಂದ್ರೆ 2 times ಕಾಮನ್. ಇಲ್ಲೂ 2 times ಇದೆ, ಇಲ್ಲೂ 2 times ಇದೆ, ಇಲ್ಲೂ 2 times ಇದೆ, ಹಾಗಾಗಿ 2 ಸ್ಕ್ವೇರ್ ಅಂತ ಬರ್ಕೊಳ್ಬಹುದು. ನೆಕ್ಸ್ಟ್ 3 3 3 ಮೂರು ಕಡೆ ಇದೆ, ಬರ್ಕೊಳ್ತೀವಿ. 5 5 5 ಎಲ್ಲಾ ಕಡೆ ಇದೆ, ಬರ್ಕೊಳ್ತೀವಿ. ಸೊ ದಿಸ್ ಈಸ್ ದ HCF ಆಫ್ ದೀಸ್ 3 ನಂಬರ್ಸ್. ಅದೇ ತರ ಅವರು ಈ ನಂಬರ್ ಯಾವ್ದಾದ್ರು ಆಗಿರ್ಲಿ ಡೈರೆಕ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಇದರಲ್ಲಿ ಲೋಯೆಸ್ಟ್ ನಂಬರ್ ಯಾವುದು ಅದನ್ನ ಬರ್ಕೊಳ್ತೀವಿ, 2 ಸ್ಕ್ವೇರ್. ಇದರಲ್ಲಿ ಲೋಯೆಸ್ಟ್ ನಂಬರ್ ಯಾವುದು? 3 ಕ್ಯೂಬ್ ಅಂಡ್ 5, ಇದು ಲೋಯೆಸ್ಟ್.
ಸೊ ಹಾಗಾಗಿ ಈ ಮೂರಲ್ಲೂ ಕೂಡ ಲೋಯೆಸ್ಟ್ ನಂಬರ್ಸ್ ನ ಬರ್ಕೊಂಡ್ವಿ. ಸರ್ 7 ಬರ್ಕೊಂಡಿಲ್ಲ, 7 ಈ ನಂಬರ್ ಅಲ್ಲೇ ಇಲ್ಲ, ಕಾಮನ್ ಆಗಿರೋ ನಂಬರ್ಸ್ ಮಾತ್ರ ಬರ್ಕೋಬೇಕು. ಹಾಗಾಗಿ ದಿಸ್ ಈಸ್ ದ HCF ಆಫ್ ದೀಸ್ ನಂಬರ್ಸ್. ಅರ್ಥ ಆಯ್ತಲ್ವಾ? ಸೊ ನಾನು ಏನಾದ್ರು LCM ಕೇಳಿದ್ರೆ ಅಥವಾ ಇನ್ನೊಂದು ಇದೇ ತರದ್ ಕೊಡ್ತೀನಿ, ಪೋಲ್ ಕೊಡ್ತೀನಿ, ಮಾಡ್ತೀರಲ್ವಾ? ಲೆಟ್ ಅಸ್ ಡೂ ಇಟ್. ಸೊ ನೋಡೋಣ, ನೀವು ಮಾಡಿ. ನಾನು ಪೋಲ್ ಕೊಡ್ತಾ ಇದ್ದೀನಿ. 2 to the power of 4, 3 to the power of 3 square, 5 square, 7 cube and 11 square. ಸೊ 1 ನಂಬರ್ ಆಯ್ತು. ನೆಕ್ಸ್ಟ್ ಇನ್ನೊಂದು ನಂಬರು, ಇಲ್ಲಿ ನಾನು 2 ನಂಬರ್ ಮಾತ್ರ ಕೊಡ್ತೀನಿ, ನೀವು ಆಪ್ಷನ್ಸ್ ಕೂಡ ಕೊಡ್ತೀನಿ. ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 1 ನಂಬರ್. 2 to the power of 3, 3 to the power of 5, 5 to the power of 3 and 7 and 13 square. ಓಕೆ, ಈಗ ಆಪ್ಷನ್ ಎ, ಇವೆರಡು ನಂಬರ್ ಅನ್ನ ನಾನು ಡೈರೆಕ್ಟ್ ಆಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಕೊಟ್ಬಿಟ್ಟಿದ್ದೀನಿ. ಈ ನಂಬರ್ದು ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಕೊಟ್ಟಿದ್ದೀನಿ. ನೌ ವಿ ಹ್ಯಾವ್ ಟು ಫೈಂಡ್ ದ HCF. ಮಾಸ ಬೇಕು. ABCD ಆಪ್ಷನ್ಸ್ ಕೊಡ್ತೀನಿ. 2 square into 3 5 into 5 square into 7 cube into 11 square. Next 2 to the power of 4, 3 to the power of 5, 5 cube, 11 cube into 11 square into 13 square. Next 2 to the power of 3 square plus 5 square plus 7 cube into 11. Next 3 square, 5 square into 7. Okay, now we have to find the HCF of these numbers. ಅಂದ್ರೆ ಇವೆರಡೂ ನಂಬರ್ ಸಪರೇಟ್, ಈ ನಂಬರ್ ಬೇರೆ, ಈ ನಂಬರ್ ಬೇರೆ. ಈ ಎರಡೂ ನಂಬರ್ಗೆ ನೀವು ಇದರಲ್ಲಿ ಯಾವುದು HCF ಅಂತ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗಿದೆ ಅಂತಂದ್ರೆ ತುಂಬಾ ಈಸಿ. ನಿಮಗೆ HCF ಗೊತ್ತಾಗಿದೆ. ಇವಾಗ ಡೈರೆಕ್ಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ದಾರೆ, ಅದರಲ್ಲಿ ನೀವು ಸುಲಭವಾಗಿ ನಿಮಗೆ ಇವಾಗ HCF ನ ಫೈಂಡ್ ಔಟ್ ಮಾಡಬಹುದು. ಮಾಸ ಆ, ಮಹತ್ತರ ಸಾಮಾನ್ಯ ಅಪವರ್ತನ. ಇಷ್ಟೊಂದೆಲ್ಲ ಕಷ್ಟಪಡೋದೇ ಇಲ್ಲ, ತುಂಬಾ ಈಸಿ ಇದೆ ಇದನ್ನ ಮಾಡ್ಲಿಕ್ಕೆ. ಟ್ರಿಕ್ ಹೇಳ್ಕೊಟ್ಟಿದ್ದೀನಿ, ಟ್ರಿಕ್ ನ. Yes, right answer given by Pranav, Kushal, Chinmay G Patel. Only 36 members. Okay. ಮಕ್ಕಳೇ, ಇದರಲ್ಲಿ ನೋಡಿ 2 to the power of 4, 2 to the power of 3, ಅಥವಾ 2 ನ 4 ಟೈಮ್ಸ್ ಇದೆ, ಇಲ್ಲಿ 2 3 ಟೈಮ್ಸ್ ಇದೆ. ಸೊ ಇದರಲ್ಲಿ ಕಾಮನ್ ಆಗಿರೋದು 2 3 ಟೈಮ್ಸ್ ಇರೋದು ಕಾಮನ್ ಅಲ್ವಾ? 2 3 ಟೈಮ್ಸ್ ಇರೋದು ಕಾಮನ್ ಇಲ್ಲಿದೆ ಮತ್ತೆ ಇಲ್ಲಿದೆ. ಇವೆರಡು ಕೂಡ ಆನ್ಸರ್ ಅಲ್ಲ ಅಂತ ಆಯ್ತು. ನೆಕ್ಸ್ಟ್, ಇವೆರಡರಲ್ಲಿ ಕಡಿಮೆ ಯಾವುದು? ಕಾಮನ್. ಕಡಿಮೆ ಮೀನ್ಸ್ ಕಾಮನ್ ಆಗಿರೋದು 3 ಸ್ಕ್ವೇರ್ ಕಾಮನ್. ಯಾಕೆಂದ್ರೆ ಇಲ್ಲಿ 5 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. 2 ಟೈಮ್ಸ್ ಅಂತೂ ಕಾಮನ್ ಅಲ್ವಾ? ಹಾಗಾಗಿ 2 ಟೈಮ್ಸ್ ಕಾಮನ್, ಇಲ್ಲೂ ಇದೆ ಇಲ್ಲೂ ಇದೆ. ನೆಕ್ಸ್ಟ್, ಇಲ್ಲಿ 2 ಟೈಮ್ಸ್, ಇಲ್ಲಿ 3 ಟೈಮ್ಸ್ ಇದೆ, 2 ಟೈಮ್ಸ್ ಕಾಮನ್. ಸೊ ಹಾಗಾಗಿ 2 ಟೈಮ್ಸ್ ಕಾಮನ್, ಇಲ್ಲೂ ಇದೆ ಇಲ್ಲೂ ಇದೆ. ನೆಕ್ಸ್ಟ್ 7, ಇಲ್ಲಿ 1 ಟೈಮ್ ಇದೆ, 1 ಟೈಮ್ ಕಾಮನ್. 3 ಟೈಮ್ ಇರಬಹುದು, ಬಟ್ 1 ಟೈಮ್ ಕಾಮನ್. ಸೊ 1 ಟೈಮ್. ಇನ್ನ 11 ಇಲ್ಲಿದೆ, ಇಲ್ಲಿ 13 ಇದೆ. ನಮಗೆ ಬೇಕಾಗಿಲ್ಲ, ಯಾಕೆಂದ್ರೆ ಎರಡೂ ಕಡೆ ಕಾಮನ್ ಆಗಿರೋದು ಮಾತ್ರ ತಗೋಬೇಕು. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ HCF ಅಂದ್ರೆ ಎರಡೂ ಕಡೆ ಕಾಮನ್ ಆಗಿರುವಂತ ನಂಬರ್ನ ತಗೋಬೇಕು. LCM ಅಂದ್ರೆ ಎರಡೂ ಕಡೆ ಗ್ರೇಟೆಸ್ಟ್ ಆಗಿರಬೇಕು, ಅಥವಾ 1 ನಂಬರ್ ಇದ್ರೂ ಕೂಡ ಬಿಡಬಾರ್ದು ನಾವು. ನೋಡಿ, ಇಲ್ಲಿ ಗ್ರೇಟೆಸ್ಟ್, ಇದರಲ್ಲಿ ಜಾಸ್ತಿ ಇರೋದು ಯಾವುದು? 2 to the power of 4. ಇದ್ರಲ್ಲಿ ಜಾಸ್ತಿ ಇರೋದು ಇದು, ಇದ್ರಲ್ಲಿ ಜಾಸ್ತಿ ಇರೋದು ಇದು, ಇದ್ರಲ್ಲಿ ಜಾಸ್ತಿ ಇರೋದು ಇದು. ಮತ್ತೆ ಈ ನಂಬರ್ ತಗೋಬೇಕು, ಈ ನಂಬರ್ ತಗೋಬೇಕು. ದಿಸ್ ಈಸ್ LCM. ನೋಡಿ, LCM ಆದ್ರೆ ಈ ನಂಬರ್ ಬರುತ್ತೆ, HCF ಆದ್ರೆ ಇದು ಬರುತ್ತೆ. ಒಂದ್ ಸ್ವಲ್ಪ ಸಣ್ಣದಾಗಿ ನಂಬರ್ ಕೊಡ್ತೀನಿ ನೋಡೋಣ, ಅರ್ಥ ಮಾಡಿಸ್ಲಿಕ್ಕೋಸ್ಕರ ಒಂದ್ ಸ್ವಲ್ಪ ಸಣ್ಣ ನಂಬರ್ ಕೊಡೋಣ.
ಇದು ಒಂದು ನಂಬರು. ಓಕೆ, ಫಸ್ಟ್ ನಂಬರ್. ಸೆಕೆಂಡ್ ನಂಬರ್ ಓಕೆ. ಥರ್ಡ್ ನಂಬರ್, ಇನ್ನೊಂದು ನಂಬರ್ ಇದೆ ಇಲ್ಲಿ. ಥರ್ಡ್ ನಂಬರ್ ಓಕೆ. ಈಗ ಆಪ್ಷನ್ ಕೊಡ್ತೀನಿ. ಆಪ್ಷನ್ ಎ 2 to the power of 3, ಒಂದು ನಿಮಿಷ, into 5 to the power of square, 5 square, 7 square into 13 square. Option B. Square into 5 square into 7 square. Option C. 7 square. Option D. 7 square multiple 11 square. ಮಕ್ಕಳೇ, HCF ಅಂದ್ರೆ ಹೈಯೆಸ್ಟ್ ಇರಬೇಕು, ಬಟ್ ಕಾಮನ್ ಇರಬೇಕು. ಎಲ್ಲಾ ಕಡೆ ಕಾಮನ್ ಫ್ಯಾಕ್ಟರ್ ಅಂದ್ರೆ ಮೂರೂ ಕಡೆ ಇರುವಂತಹ ಕಾಮನ್ ನಂಬರ್ ಆಗಿರ್ಬೇಕು. ಸೊ ಫಸ್ಟ್ ಮೂರೂ ಕಡೆ ಇರುವಂತಹ ಕಾಮನ್ ಫ್ಯಾಕ್ಟರ್ ನ ನೀವು ಫೈಂಡ್ ಔಟ್ ಮಾಡಿ, ಅಷ್ಟೇನೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಒಂದ್ ನಿಮಿಷ ಮಕ್ಕಳೇ, ಒಂದ್ ನಿಮಿಷ, ನಾನು ಆಪ್ಷನ್ ತಪ್ಪಿಕೊಂಡಿದ್ದೀನಿ. ಒಂದು ನಿಮಿಷ. ವೇಟ್. ಆಪ್ಷನ್ ಎ 2 square 5 square 7 square into 13. 2 square 5 square 7 square 13 into 11. So option C. 5 square 7 square 13 square. Option D. 5 square 7 square. Okay, ಈಗ ಮಾಡಿ. ಮೂರೂ ಕಡೆ ಇರುವಂತ ನಂಬರ್ ಆಗ್ಬೇಕು. ಎಸ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಯಾಕೆ ಆಪ್ಷನ್ ಡಿ ಅಂದ್ರೆ ನೋಡಿ, 2 ಸ್ಕ್ವೈರು ಎರಡ್ ಕಡೆ ಮಾತ್ರ ಇದೆ, ಇಲ್ಲಿಲ್ಲ. 2 ನಂಬರೇ ಇಲ್ಲ ಸಿ ನಲ್ಲಿ. ಸೊ ನೆಕ್ಸ್ಟ್ 3 ಇವೆರಡರಲ್ಲಿ ಇದೆ, ಈ ನಂಬರ್ ಅಲ್ಲಿ ಇಲ್ಲ. ಹಾಗಾಗಿ 3ನೂ ಕೂಡ ತಗೊಳ್ಳೋ ಹಾಗಿಲ್ಲ, 2ನೂ ಕೂಡ ತಗೊಳ್ಳೋ ಹಾಗಿಲ್ಲ. ಕಾಮನ್ ನಂಬರ್ ನಮಗೆ 5 ಇದೆ ನೋಡಿ, ಇಲ್ಲಿ 5 ಕ್ಯೂಬ್ 5 ಸ್ಕ್ವೇರ್ 5 ಸ್ಕ್ವೇರ್. ಸೊ 5 ಕ್ಯೂಬ್ ಅಂದ್ರೆ 5 ಸ್ಕ್ವೇರ್ ಕಾಮನ್, ಹಾಗಾಗಿ 5 ಸ್ಕ್ವೇರ್ ನಾವು ತಗೋಬೇಕಾಗುತ್ತೆ. ಹೌದಾ? ನೆಕ್ಸ್ಟ್ 7 ಸ್ಕ್ವೇರ್ 7 ಕ್ಯೂಬ್ 7 ಸ್ಕ್ವೇರ್. ಸೊ 7 ಸ್ಕ್ವೇರ್ ಕಾಮನ್ ನಂಬರ್. ನೆಕ್ಸ್ಟ್ 13 ಇಲ್ಲಿ ಇಲ್ಲ, ಹಾಗಾಗಿ ತಗೊಳ್ಳೋ ಹಾಗಿಲ್ಲ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ಸೊ ಕಾಮನ್ ಆಗಿರುವಂತದ್ದು ಮಾತ್ರ ತಗೋಬೇಕು. ಹಾಗಾಗಿ ಕಾಮನ್ ಆಗಿರೋದು ಇಲ್ಲಿ 5 ಸ್ಕ್ವೇರ್ 5 ಸ್ಕ್ವೇರ್ 5 ಸ್ಕ್ವೇರ್. ನೆಕ್ಸ್ಟ್ 7 ಸ್ಕ್ವೇರ್. ಸರ್ 7 ಕ್ಯೂಬ್ ಇದೆಯಲ್ಲ, ಸೊ 7 ಸ್ಕ್ವೇರ್ ಅಂದ್ರೆ 7 ಕ್ಯೂಬ್ ಅಂದ್ರೆ 2 ಟೈಮ್ಸ್ ಕಾಮನ್ ಇದೆ ತಾನೆ. ಸೊ ಇಲ್ಲಿ 7 ಸ್ಕ್ವೇರ್ ಅಂದ್ರೆ 7 ಕಾಮನ್ 2 ಟೈಮ್ಸ್, ಇಲ್ಲೂ ಕೂಡ ಕಾಮನ್ 2 ಟೈಮ್ಸ್. ಹಾಗಾದ್ರೆ 1 ಟೈಮ್ ಎಕ್ಸ್ಟ್ರಾ ಇದೆ, ಹಾಗಾಗಿ ನಾವು 7 ಸ್ಕ್ವೇರ್ ನ ಕಾಮನ್ ಅಂತ ತಗೊಂಡಿದೀವಿ 7 ಸ್ಕ್ವೇರ್.
ಸೊ ಇಷ್ಟೇ ಟ್ರಿಕ್, ಕಾಮನ್ ನಂಬರ್ನ ತಗೋಬೇಕು. ನಾನು 15 ಮ್ಯಾಥ್ಸ್ ಅಲ್ವಾ, ಬೇಗ ಮುಗಿಯುತ್ತೆ. ಲ್ಯಾಂಗ್ವೇಜ್ ಸಾರಿ EVS ಕೂಡ ಇವತ್ತೇ ಮುಗಿಸ್ಬೋದು ಅಂತ ಅನ್ಕೊಂಡಿದ್ವಿ. ಸೊ ಸ್ವಲ್ಪ ನಿಮಗೆ ಈ ಕ್ವಶನ್ ಕಷ್ಟ ಆಗ್ತಿದೆ, ಹಾಗಾಗಿ ರಿಪೀಟ್ ಮಾಡ್ತಾ ಇದೀನಿ ಅಷ್ಟೇನೆ. ಈಗ ಇನ್ನೊಂದ್ ಸ್ವಲ್ಪ ಜನಕ್ಕೆ ಅರ್ಥ ಆಗಿರ್ಬೋದು, ಈಗ ಇನ್ನೊಂದ್ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ, ಇನ್ನೊಂದ್ ಸ್ವಲ್ಪ ಈಸಿ ಮಾಡೋಣ. ಓಕೆ, ಹಾ, ನೆಕ್ಸ್ಟ್ ನಂಬರ್ 2 ಸ್ಕ್ವೇರ್ 5 ಕ್ಯೂಬ್ 7 ಪವರ್ 5 ಮತ್ತೆ 11 ಸ್ಕ್ವೇರ್. ಸೊ ಇನ್ನೊಂದು ನಂಬರು 3 ಸ್ಕ್ವೇರ್ 5 ಕ್ಯೂಬ್ 11 ಸ್ಕ್ವೇರ್. ಸೊ ನೆಕ್ಸ್ಟ್ ನಂಬರ್ 2 ಸ್ಕ್ವೇರ್ 5 and 13. ಸೊ ಈಗ ನಾನು ಆಪ್ಷನ್ ಬರೀತೀನಿ. 2 ಸ್ಕ್ವೇರ್, ಆಪ್ಷನ್ ಬಿ HCF ಕೇಳ್ತಾ ಇದ್ದೀನಿ. 5 ಕ್ಯೂಬ್, ಆಪ್ಷನ್ ಸಿ 5, ಆಪ್ಷನ್ ಡಿ 5 ಕ್ಯೂಬ್ and 11 ಸ್ಕ್ವೇರ್. ತುಂಬಾ ಈಸಿ. 3 ಕಡೆ ಇರಬೇಕು ಆ ನಂಬರ್. ನೀವು ಯಾವ್ದಾದ್ರು ಒಂದು ನಂಬರ್ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಅದು 3 ಕಡೆ ಇರಬೇಕು ಅಷ್ಟೇನೆ. ಸೊ 3 ನಂಬರಲ್ಲೂ ಇರಬೇಕು. ಇದೊಂದು ನಂಬರು, ಇದೊಂದು ನಂಬರು ಅಂಡ್ ಒನ್ ಮೋರ್ ನಂಬರ್ ದಿಸ್ ಒನ್. ಸೊ ಈ 3 ನಂಬರ್ ಇರುವಂತ ಕಾಮನ್ ಫ್ಯಾಕ್ಟರ್ ಅನ್ನು ನೀವು ಪಿಕ್ ಮಾಡಬೇಕು. ಮೂರು ಕಡೆ ಇರಬೇಕು ಆ ನಂಬರ್ ಅಷ್ಟೇನೆ. ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಯಾಕೆ ಅಂದ್ರೆ ಇಲ್ಲಿ ನೋಡಿ 2 ಇದೆ, ಬಟ್ ಇಲ್ಲಿ 2 ಇಲ್ಲ, ಹಾಗಾಗಿ 2ನ ನಾವು ತಗೊಳ್ಳೋ ಹಾಗಿಲ್ಲ. 5 ಕ್ಯೂಬ್ 5 ಕ್ಯೂಬ್ 5. ಸೊ 5 ಇಂಟು 5 ಇಂಟು 5 ಅಂತ 5 ಕ್ಯೂಬ್ ಅಂದ್ರೆ. ಸೊ ಈ 5 ಕ್ಯೂಬ್ ಅಂದ್ರೆ 5 ಇಂಟು 5 ಇಂಟು 5 ಅಂತ ಹೇಳಿ. ಸೊ 5 ಅಂದ್ರೆ 5 ಅಂತ ಹೇಳಿ. ಸೊ 1 ಟೈಮ್ 5 ಇಸ್ ಕಾಮನ್. ಇನ್ ಯಾವ ನಂಬರು ಕೂಡ ಕಾಮನ್ ಇಲ್ಲ. ಇಲ್ಲಿ 13 ಇದೆ, ಇಲ್ಲಿ ಇಲ್ಲ. ಇಲ್ಲಿ 11 ಇದೆ, ಇಲ್ಲಿ ಇಲ್ಲ, ಹಾಗಾಗಿ 11 ತಗೊಳ್ಳಂಗಿಲ್ಲ. 7 ಇದೆ, ಬಟ್ ಈ ಎರಡು ನಂಬರ್ ಅಲ್ಲಿ 7 ಇಲ್ಲ. ಇಲ್ಲಿ 2 ಸ್ಕ್ವೇರ್ ಇದೆ, ಬಟ್ ಇದ್ರಲ್ಲಿ 2 ಸ್ಕ್ವೇರ್ ಇಲ್ಲ, ಅಥವಾ 2 ನಂಬರೇ ಇಲ್ಲ. ಸೊ ಕಾಮನ್ ಆಗಿರೋದು 5 ಮಾತ್ರ. ಸೊ 5 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಷ್ಟೇನೆ, ಕಾಮನ್ ಆಗಿ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ತಗೊಳ್ಳಿ. ಅಂದ್ರೆ 3 ಕಡೆ HCF ನ ನೀವು ಮಾಡ್ತಿರೋದ್ರಿಂದ ಕಾಮನ್ ಆಗಿರೋದನ್ನ ಮಾತ್ರ ತಗೊಂಡ್ರೆ ಸಾಕು. ಓಕೆ, ನಾನು ಇನ್ನ ಸ್ವಲ್ಪ ಮತ್ತೆ ನಾಳೆ ಮತ್ತೆ ಈ ಫ್ಯಾಕ್ಟರ್ಸ್ ನಾವು ಕಂಟಿನ್ಯೂ ಮಾಡ್ತೀವಿ. ಹಾಗಾಗಿ ಒಂದ್ ಸ್ವಲ್ಪ ಇಲ್ಲಿಗೆ ಬರೋಣ. EVS ಗೆ ವಿಚ್ ಫುಡ್ ಈಸ್ ಪ್ರಿಸರ್ವ್ಡ್ ಬೈ ಸಾಲ್ಟಿಂಗ್ ಅಂತ ಕೇಳ್ತಿದ್ದಾರೆ. ಯಾವ ಆಹಾರವನ್ನು ಉಪ್ಪು ಹಾಕಿ ಸಂರಕ್ಷಿಸಲಾಗುತ್ತದೆ? ಕೆಲವರು ಮಾವು ಅಂತ ಹೇಳಿದಿರ ಮಕ್ಕಳೇ. ಮಾವಿಗೆ ಬರೀ ಉಪ್ಪು ಹಾಕೋದಿಲ್ಲ, ಉಪ್ಪಿನ ಜೊತೆಗೆ ಎಣ್ಣೆ ಅಂದ್ರೆ ಉಪ್ಪಿನಕಾಯಿ ತರ ಅದನ್ನ ಮಾಡ್ತಾರೆ. ಹಾಗಾಗಿ ನಮ್ಮ ಆನ್ಸರ್ ಇಲ್ಲಿ ಫಿಶ್ ಅಂತ ಆಗಿದೆ. ಸೊ ಫಿಶ್ ಇಸ್ ದ ರೈಟ್ ಆನ್ಸರ್. ಉಪ್ಪನ್ನ ಹಾಕಿ ಪ್ರಿಸರ್ವ್ ಮಾಡುವಂತ ಫುಡ್ ಯಾವುದು ಅಂದ್ರೆ ದಟ್ ಈಸ್ ಫಿಶ್. ಸೊ ಫಿಶ್ ನ ಸಾಲ್ಟಿಂಗ್ ಮಾಡಿ ಪ್ರಿಸರ್ವ್ ಮಾಡ್ತಾರೆ. ನೆಕ್ಸ್ಟ್, ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಈಟ್ ಇನ್ಸೆಕ್ಟ್ಸ್ ಬಿಕಾಸ್. ಕೀಟಭಕ್ಷಕ ಅಥವಾ ಕೀಟಹಾರಿ ಸಸ್ಯಗಳು ಕೀಟಗಳನ್ನ ಏಕ್ ತಿಂತವೆ? ರುಚಿಗಾಗಿ, ಲ್ಯಾಕ್ ಆಫ್ ನ್ಯೂಟ್ರಿಷನ್ ಇನ್ ಸಾಯಿಲ್, ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಇರೋದ್ರಿಂದ ಅದನ್ನು ಫುಲ್ಫಿಲ್ ಮಾಡ್ಕೊಳಕ್ಕೆ, ಫಾರ್ ವಾಟರ್ ನೀರಿಗಾಗಿ, ಮತ್ತು ಗಾಳಿಗಾಗಿ ಅಂತ ಇದೆ. ಸೊ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಆ ಮಣ್ಣಲ್ಲಿ ಅಂದ್ರೆ ಆ ಸಾಯಿಲ್ ಅಲ್ಲಿ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಟು ಫುಲ್ಫಿಲ್ ದ ನ್ಯೂಟ್ರಿಯೆಂಟ್ಸ್ ದೇ ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್ ಅಂಡ್ ಈಟ್ ದ ಇನ್ಸೆಕ್ಟ್ಸ್. ಸೊ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಕಮ್ಮಿ ಇರೋದ್ರಿಂದ ನಾವು ಆ ಸಸ್ಯಗಳು ಅವನ್ನ ತಿಂತವೆ. ಯಾವ್ದ್ಯಾವ್ದು ನೋಡಿ, ಕೋಬ್ರಾ ಲಿಲ್ಲಿ, ಆ ನಾಗರ ಹಾವು ತರ ಇರುತ್ತಲ್ಲ ಅದಕ್ಕೆ ಕೋಬ್ರಾ ಲಿಲ್ಲಿ ಅಂತ ಕರೀತಾರೆ. ವೀನಸ್ ಫ್ಲೈ ಟ್ರಾಪ್, ಇಲ್ಲಿ ಇದ್ರ ಬಂದು ಇಲ್ಲಿ ಯಾವ್ದಾದ್ರು ಒಂದು ಹುಳ ಬಂದು ಕುತ್ಕೊಂಡ್ರೆ ಇದು ನಿಧಾನವಾಗಿ ಗಮ್ಮಿ ಟೈಪ್ ಇರುತ್ತೆ, ಇಲ್ಲಿ ಗಮ್ಮು ಹಾರ್ಲಿಕ್ಕೆ ಆಗೋದಿಲ್ಲ, ಅವಾಗ ಅದು ನಿಧಾನವಾಗಿ ಕ್ಲೋಸ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನ ನಾವು ವೀನಸ್ ಫ್ಲೈ ಟ್ರಾಪ್ ಅಂತ ಕರಿತೀವಿ. ಸೊ ಎಲ್ಲೋ ಪಿಕ್ಚರ್ ಪ್ಲಾಂಟ್ ಅಂತ ಹೇಳಿ ಇದ್ರೊಳಗಡೆ ಹೋಗಿ ಕುತ್ಕೊಂಡ್ರೆ ಅದು ಕ್ಲೋಸ್ ಆಗುತ್ತೆ. ಇದನ್ನ ಕನ್ನಡದಲ್ಲಿ ಹೂಜಿ ಗಿಡ ಅಂತ ಹೇಳ್ತೀವಿ. ಇದು ಪಿಕ್ಚರ್ ಪ್ಲಾಂಟ್, ಅದರಲ್ಲಿ ಎಲ್ಲೋ ಪಿಕ್ಚರ್ ಪ್ಲಾಂಟ್ ಇದು. ಸೊ ಕನ್ನಡದಲ್ಲಿ ಇದನ್ನ ಹೂಜಿ ಗಿಡ ಅಂತ ಹೇಳಿ. ನೋಡ್ಲಿಕ್ಕೆ ಇದು ಅಟ್ರಾಕ್ಟಿವ್ ಆಗಿರುತ್ತೆ. ಬಂದ್ ಇಲ್ಲಿ ಏನಾದ್ರೂ ಹುಳ ಕುತ್ಕೊಂಡ್ರೆ ಇದು ನಿಧಾನವಾಗಿ ಕ್ಲೋಸ್ ಆಗುತ್ತೆ. ಸೊ ಇದನ್ನ ನಾವು ಪಿಕ್ಚರ್ ಪ್ಲಾಂಟ್ ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಇನ್ಸೆಕ್ಟಿವೋರಸ್ ಅಂದ್ರೆ ಕೀಟಹಾರಿ ಸಸ್ಯಗಳು. ನಾನ್ ಗ್ರೀನ್ ಪ್ಲಾಂಟ್ಸ್ ಕೆನಾಟ್ ಮೇಕ್ ಫುಡ್ ಬಿಕಾಸ್ ದೇ ಲ್ಯಾಕ್ ಆಫ್. ಅವಕ್ಕೆ ಏನಿರೋದಿಲ್ಲ? ಕ್ಲೋರೋಫಿಲ್ ಇರೋದಿಲ್ಲ, ಅದಕ್ಕೆ ಅವು ಆಹಾರವನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನ್ ಗ್ರೀನ್ ಪ್ಲಾಂಟ್. ಹಾಗಾಗಿ ದ ರೈಟ್ ಆನ್ಸರ್ ಇಸ್ ಕ್ಲೋರೋಫಿಲ್.
ಮೀನುಗಳು ಯಾವುದರಿಂದ ಉಸಿರಾಡುತ್ತವೆ ಅಂತ ಪ್ರಶ್ನೆ ಕೇಳಿದ್ವಿ. ಸೊ ಮೀನುಗಳು ಕಿವಿರು ಅಂದ್ರೆ ಗಿಲ್ಸ್ ಮುಖಾಂತರ ಉಸಿರಾಡುತ್ತೆ. ಸೊ ಗಿಲ್ಸ್ ಅಂದ್ರೆ ಯಾವುದು? ಇಲ್ಲಿರುತ್ತಲ್ವಾ ನೋಡಿ, ಇದು ಓಪನ್ ಆಗ್ತಾ ಇರುತ್ತೆ ಅವಾಗ ನೀವು ಫಿಶ್ ಅನ್ನ ನೀವು ಗಮನಿಸಿದ್ರೆ ಬಾಯಿ ಮತ್ತೆ ಇದನ್ನ ಎರಡನ್ನೂ ಕೂಡ ಓಪನ್ ಮಾಡ್ತಾ ಇರುತ್ತೆ ಈ ಜಾಗದಲ್ಲಿ. ಸೊ ಇದು ಗಿಲ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಕಿವಿರು ಅಂತ ಹೇಳ್ತೀವಿ. ಆದ್ರೆ ನಿಮಗೆ ಗೊತ್ತಿರೋ ತರ ಇದರಲ್ಲಿ ಅಕ್ವಾಟಿಕ್ ಮ್ಯಾಮಲ್ಸ್ ಅಂತ ಇದೆಯಲ್ಲ, ಅವು ಮಾತ್ರ ಗಿಲ್ಸ್ ಅಲ್ಲಿ ಉಸಿರಾಡೋದಿಲ್ಲ, ಅವು ನಮ್ ತರನೇ ಲಂಗ್ಸ್ ಅಲ್ಲಿ ಉಸಿರಾಡುತ್ತೆ. ಫಾರ್ ಎಕ್ಸಾಂಪಲ್ ಡಾಲ್ಫಿನ್ ಮತ್ತು ವೇಲ್ ಅವೆರಡು ಕೂಡ. ಸೊ ಏನ್ ಮ್ಯಾಮಲ್ಸ್ ಅಂದ್ರೆ ಅದನ್ನು ಸ್ವಲ್ಪ ಇವತ್ತು ಡಿಸ್ಕಸ್ ಮಾಡೋಣ, ಹೇಳ್ತೀವಿ. ಯಾವ್ಯಾವು ನೋಡಿ, ಗಿಲ್ಸ್ ಅಲ್ಲಿ ಅಕ್ವಾಟಿಕ್ ಗಿಲ್ಸ್ ಅಲ್ಲಿ ಉಸಿರಾಡುತ್ತೆ ಫಿಶ್ ಫಾರ್ ಎಕ್ಸಾಂಪಲ್. ಅಂಡ್ ಟೆರಿಸ್ಟ್ರಿಯಲ್ ಅಂದ್ರೆ ನಾವು ಭೂಚರ, ಭೂಮಿ ಮೇಲೆ ನಡೆದೋಡವೆಲ್ಲ ಸಾಮಾನ್ಯವಾಗಿ ಲಂಗ್ಸ್ ಅಲ್ಲಿ ಉಸಿರಾಡ್ತೀವಿ. ಲಂಗ್ಸ್ ಅಂದ್ರೆ ಶ್ವಾಸಕೋಶದಲ್ಲಿ, ಫಾರ್ ಎಕ್ಸಾಂಪಲ್ ಹ್ಯೂಮನ್. ಅಂಡ್ ಆಂಪಿಬಿಯನ್ಸ್ ಅಂದ್ರೆ ಎರಡೂ ಕಡೆ, ನೀರು ಮತ್ತೆ ಭೂಮಿ ಮೇಲೆ ಎರಡೂ ಕಡೆ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಫ್ರಾಗು ನೀರಲ್ಲಿದ್ದಾಗ ಸ್ಕಿನ್ ಅಲ್ಲಿ ಉಸಿರಾಡುತ್ತವೆ, ಅಂಡ್ ಭೂಮಿ ಮೇಲಿದ್ದಾಗ ಲಂಗ್ಸ್ ಅಲ್ಲಿ ಉಸಿರಾಡುತ್ತವೆ. ಸೊ ಇದನ್ನ ನಾವು ಎರಡೂ ಕಡೆ ನೋಡಿ, ಸ್ಕಿನ್ ಮತ್ತೆ ಲಂಗ್ಸ್ ಎರಡೂ ಕಡೆ ಉಸಿರಾಡುವಂಥದ್ದು ಫ್ರಾಗು. ಜಗತ್ತಿನಲ್ಲಿ ವೇಗವಾಗಿ ಓಡುವಂತಹ ಪ್ರಾಣಿ ಯಾವುದು ಅಂತ ಪ್ರಶ್ನೆ ಕೇಳಿದ್ವಿ. ಜಗತ್ತಿನಲ್ಲಿ ಲ್ಯಾಂಡ್ ಅನಿಮಲ್ ಅಂದ್ರೆ ನೆಲದ ಮೇಲೆ ಓಡುವಂತ ಅತ್ಯಂತ ಸ್ಪೀಡ್ ಆಗಿ ಓಡುವಂತ ಅನಿಮಲ್ ಯಾವುದು ಅಂದ್ರೆ ದಟ್ ಈಸ್ ಚಿರತೆ. ಹೌದಾ? ಚೀತಾ. ನೋಡಿ ಇಲ್ಲಿ ಉಸೇನ್ ಬೋಲ್ಟ್ ಅವರ ಸ್ಪೀಡ್ 45 km/h. ಆಯ್ತಾ? ಅದೇ ಚಿರತೆ 120 km/h. ಆಯ್ತಾ? 75 ಮೈಲ್ಸ್ ಅಂತ ಹೇಳಿದ್ದಾರೆ. ಸೊ 120 ಹತ್ರ ಬರುತ್ತೆ. ಆಯ್ತಾ? ಇದು ಹೈಯೆಸ್ಟ್ ಸ್ಪೀಡ್ ಆನ್ ದ ಅರ್ತ್, ದಿಸ್ ಚೀತಾ. ಅಂಡ್ ವಿಚ್ ಈಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಅನಿಮಲ್ ಆನ್ ದ ಅರ್ತ್ ಅಂತ ಕೇಳಿದೀವಿ. ಇಲ್ಲಿ ಕೆಲವರು ತಿಮಿಂಗಿಲ ಅಂತ ಹಾಕಿದ್ದಾರೆ, ನಾವು ಕೇಳಿರೋದು ಲ್ಯಾಂಡ್ ಅನಿಮಲ್. ಬರೀ ಅನಿಮಲ್ ಅಂತ ಕೇಳಿದ್ರೆ, ಆನ್ ದ ಅರ್ತ್ ಅಂತ ಕೇಳಿದ್ರೆ, ಭೂಮಿ ಮೇಲೆ ಅಂತ ಕೇಳಿದ್ರೆ ತಿಮಿಂಗಿಲ. ಬಟ್ ಭೂಚರ ಅಂದ್ರೆ ನೆಲದ ಮೇಲೆ ಓಡಾಡುವಂತ ಪ್ರಾಣಿ ಅಂತ ಕೇಳಿದ್ವಿ. ಹಾಗಾಗಿ ಆಫ್ರಿಕನ್ ಎಲಿಫೆಂಟ್ ಇಸ್ ದ ಬಿಗ್ಗೆಸ್ಟ್ ಅನಿಮಲ್ ಇನ್ ದ ವರ್ಲ್ಡ್, ಲ್ಯಾಂಡ್ ಅನಿಮಲ್. ಇದು ಆಫ್ರಿಕನ್ ಎಲಿಫೆಂಟ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫಿಶ್ ಬಟ್ ಅ ಮ್ಯಾಮಲ್ ಅಂತ ಕ್ವಶನ್ ಕೇಳಿದೀವಿ. ನೋಡಿ, ಮ್ಯಾಕರಲ್ ಫಿಶ್, ಬಾಂಗ್ಡೆ ಮೀನು, ಡಾಲ್ಫಿನ್, ಶಾರ್ಕ್, ಕಾಟ್ಲಾ. ಇದರಲ್ಲಿ ಯಾವುದು ಮೀನು ಅಲ್ಲ? ಸಸ್ತನಿ ಅಂದ್ರೆ ಮ್ಯಾಮಲ್. ಮ್ಯಾಮಲ್ ಅಂದ್ರೆ ನಿಮಗೆ ಗೊತ್ತು, ಮರಿಯನ್ನ ಹಾಕುತ್ತೆ, ಮೊಟ್ಟೆ ಇಡೋದಿಲ್ಲ ಅದು, ಮತ್ತೆ ಹಾಲನ್ನ ಕುಡಿಸುತ್ತೆ, ಅದು ಬ್ಲಡ್ ವಾರ್ಮ್ ಆಗಿರುತ್ತೆ. ಸೊ ದಟ್ ಈಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಡಾಲ್ಫಿನ್ ಇಸ್ ದ ರೈಟ್ ಆನ್ಸರ್. ಆಯ್ತಾ? ಯಾಕೆ ಅಂತಂದ್ರೆ ದಟ್ ಈಸ್ ಅ ಮ್ಯಾಮಲ್. ನೋಡಿ, ಇಲ್ಲಿ ಮ್ಯಾಮಲ್ಸ್ಗೂ ಮತ್ತು ಮಾಮೂಲಿ ಫಿಶ್ಗೂ ಏನ್ ಡಿಫರೆನ್ಸ್? ಮ್ಯಾಮಲ್ ಅಂದ್ರೆ ಅವಕ್ಕೆ ಗಿಲ್ಸ್ ಇರೋದಿಲ್ಲ, ಇವು ಲಂಗ್ಸ್ ಅಲ್ಲಿ ಉಸಿರಾಡುತ್ತೆ. ಬ್ರೀತ್ ಏರ್ ವಿತ್ ಲಂಗ್ಸ್. ಗಿವ್ ಬರ್ತ್ ಟು ಬೇಬೀಸ್ ನಾಟ್ ಎಗ್ಸ್. ನೋಡಿ, ಮೊಟ್ಟೆ ಇಡೋದಿಲ್ಲ, ಡೈರೆಕ್ಟ್ ಚಿಕ್ಕ ಚಿಕ್ಕ ಮರಿಗಳಿಗೆ ಜನ್ಮವನ್ನ ಕೊಡುತ್ತವೆ, ಮೊಟ್ಟೆ ಇಡುವುದಿಲ್ಲ. ಫೀಡ್ ಮಿಲ್ಕ್ ದೇರ್ ಯಂಗ್ ಒನ್ಸ್. ಅವು ಹಾಲನ್ನ ಕುಡಿಸ್ತವೆ. ಮ್ಯಾಮಲ್ಸ್ ಅಂದ್ರೆ ಹಾಲನ್ನ ಕುಡಿಸೋದಕ್ಕೆ ನಾವು ಮ್ಯಾಮಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಕ್ವಾಟಿಕ್ ಅಲ್ಲಿ ಇರುವಂತದ್ದು ಮೈನ್ ಆಗಿ ಈ ವೇಲು ಅಂಡ್ ಡಾಲ್ಫಿನ್ ಎರಡೂ ಕೂಡ, ಇವನ್ನೆಲ್ಲ ಮರೈನ್ ಮ್ಯಾಮಲ್ಸ್ ಅಂತ ಕರಿತೀವಿ. ಅಂದ್ರೆ ಸಮುದ್ರದಲ್ಲಿರುವಂತಹ ಮ್ಯಾಮಲ್ಸ್ ಯಾವ್ದಾದ್ರು. ನಾವು ಮುಖ್ಯವಾಗಿ ಈ ಡಾಲ್ಫಿನ್ ಮತ್ತೆ ವೇಲ್ ಅನ್ನ ನೆನ್ಪಿಟ್ಕೊಂಡಿರಿ. ಇವೆರಡೂ ಕೂಡ ಅಕ್ವಾಟಿಕ್ ಅಂದ್ರೆ ನೀರಿನಲ್ಲಿರುವಂತಹ, ಸಮುದ್ರದಲ್ಲಿರುವಂತಹ ನೀರಿನಲ್ಲಿರುವಂತಹ ಮ್ಯಾಮಲ್ಸ್. ಓಕೆ, ಅವು ವಾರ್ಮ್ ಬ್ಲಡೆಡ್ ಆಗಿರುತ್ತೆ, ಅಂದ್ರೆ ದೇಹದ ಉಷ್ಣತೆಯನ್ನ ಕಾಯ್ದುಕೊಂಡಿರುತ್ತೆ. ಸೊ ಅವು ತಮ್ಮ ಮಕ್ಕಳಿಗೆ ಅಂದ್ರೆ ತಮ್ಮ ಯಂಗ್ ಒನ್ಸ್ಗೆ ಮಿಲ್ಕ್ ಅನ್ನ ನೀಡುತ್ತವೆ. ಸೊ ಇವು ಮ್ಯಾಮಲ್ಸ್ ನ ಫೀಚರ್ಸ್. ಸೊ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಕೇಳಿದ್ವಿ. ಸೊ ಜಲಚರ ಪ್ರಾಣಿ ಅದು ದಟ್ ಈಸ್ ಡಾಲ್ಫಿನ್ ಆಫ್ ರಿವರ್ ಗಂಗಾ. ಗಂಗೇಸ್ ರಿವರ್ ಡಾಲ್ಫಿನ್ ಅಂತ ಹೇಳ್ತೀವಿ. ಗಂಗೆಯ ನದಿಯಲ್ಲಿರುವಂತಹ ಡಾಲ್ಫಿನ್ ನ ನಾವು ರಾಷ್ಟ್ರೀಯ ಜಲಚರ ಅಂತ ಹೇಳ್ತೀವಿ. ಅಂದ್ರೆ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್. ನ್ಯಾಷನಲ್ ಅನಿಮಲ್ ಅಂದ್ರೆ ಎಲ್ಲರಿಗೂ ಗೊತ್ತು, ಇದು ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್. ಥ್ರೂ ವಾಟ್ ಡೂ ಫ್ರಾಗ್ಸ್ ಬ್ರೆತ್ ವೆನ್ ದೇ ಆರ್ ಇನ್ ವಾಟರ್ ಅಂತ ಕೇಳಿದ್ವಿ. ಸೊ ಅವು ನೀರಿನಲ್ಲಿದ್ದಾಗ ತೇವವಾದ ಚರ್ಮ ಅಂದ್ರೆ ಮಾಯಿಸ್ಟ್ ಸ್ಕಿನ್ ಮುಖಾಂತರ ಉಸಿರಾಡುತ್ತವೆ, ನೆಲದ ಮೇಲಿದ್ದಾಗ ಲಂಗ್ಸ್ ಇಂದ ಉಸಿರಾಡುತ್ತವೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಮಾಯಿಸ್ಟ್ ಸ್ಕಿನ್. ಅಂಡ್ ಲಾಸ್ಟ್ ಕ್ವಶನ್, ಮುತ್ತುಗಳನ್ನು ಉತ್ಪಾದಿಸುವ ಸಮುದ್ರ ಜೀವಿ ಯಾವುದು ಅಂತಂದ್ರೆ ಅದು ಚಿಪ್ಪು ಜೀವಿ ಅಥವಾ ಶೆಲ್ ಫಿಶ್. ಸೊ ಇದು ಈ ರೀತಿ ತನ್ನ ಶೆಲ್ ಒಳಗಡೆ ಈ ಪರ್ಲ್ ಅನ್ನ ಅದು ಕ್ರಿಯೇಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಶೆಲ್ ಫಿಶ್. ಸೆಲ್ ಫಿಶ್ ಅಲ್ಲ, ಸೆಲ್ ಫಿಶ್ ಬೇರೆ, ಇದು ಶೆಲ್ ಫಿಶ್. ಓಕೆ, ವಿಚ್ ಮರೈನ್ ಕ್ರಿಯೇಚರ್ ಪ್ರೊಡ್ಯೂಸಸ್ ಪರ್ಲ್ಸ್ ಅಂದ್ರೆ ದಟ್ ಈಸ್ ಚಿಪ್ಪು ಜೀವಿ ಅಥವಾ ಶೆಲ್ ಫಿಶ್. ಓಕೆ, ಇಲ್ಲಿ
ಯಾವ್ದಾದ್ರು ನಿಮಗೆ ಕ್ವಶನ್ಸ್ ಅಂದ್ರೆ ಸರ್ ನೀವು ಕೊಟ್ಟಿರೋ ಆನ್ಸರ್ ತಪ್ಪಿದೆ ಅಥವಾ ನೀವು ಇದನ್ನ ಕೊಡ್ಬೇಕಿತ್ತು ಅಂತಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ನನಗೆ ಹೇಳಿ, ಅದ್ರ ತಪ್ಪಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋಣ. ಆಯ್ತಾ? ಎಲ್ಲರಿಗೂ ಕೂಡ ಆ ಸರಿಯಾಗಿರೋ ಉತ್ತರನ ನಾವು ನಿಮ್ಗೆ ಶೇರ್ ಕೂಡ ಮಾಡ್ತೀವಿ. ಯಾವ್ದಾದ್ರು ಆ ತರದ್ ಇದೆಯಾ? ನಾವು ಕಳ್ಸಿರೋದ್ರಲ್ಲಿ ತಪ್ಪಿದ್ಯಾ? ಆಯುಷ್ ಹೇಳುದು. ಆಯುಷ್ ಏನ್ ಡೌಟು ಅಥವಾ ಹೇಳಿ, ಇನ್ನೊಂದ್ಸಲ ಹೇಳಿ. ಸರ್ 20th ಒಂದು ತಪ್ಪಾಗಿದೆ. ನಾವು ಕೊಟ್ಟಿರೋದು ತಪ್ಪಾಗಿದೆಯಾ ಸರ್? ಅದು ಆಪ್ಷನ್ ಚಿತ್ತ ಅಂತ ಬಂದಿದೆ ಇಂಗ್ಲಿಷ್ ಅಲ್ಲಿ. ಏನಂತ? ಸ್ಪೆಲ್ಲಿಂಗ್ ತಪ್ಪಾಗಿದೆಯಾ? ಹೌದು. ಹೌದೌದು, ಸ್ಪೆಲ್ಲಿಂಗ್ ತಪ್ಪಾಗಿದೆ. ಸರಿ, ಸಾರಿ. ಓಕೆ, ಬಟ್ ಇನ್ ಬೇರೆ ಯಾವ್ದು ಆನ್ಸರ್ ಆಗಲ್ವಲ್ಲ? ಸರಿ. ಹೌದು, ಓಕೆ, ರೈಟ್. ಮತ್ತೆ ವೇದಾಂತ್ ಹೇಳು. ವೇದಾಂತ್ ಕೇಳಿಸ್ತಿಲ್ಲ, ಮೈಕ್ ಆನ್ ಆಗಿದೆ. ಹೇಳು ವೇದಾಂತ್. ಸರ್ ಲಾರ್ವಾ ಸರ್ ಗಿಲ್ಸ್ ಇಂದಾನೆ ಬ್ರೀತ್ ಮಾಡೋದು ಸರ್, ಅದಕ್ಕೆ ಹಾಕ್ದೆ. ಯಾವುದು? ಫ್ರಾಗ್ ಅನ್ನ ನೀವು ವಾಟರ್ ಅಲ್ಲಿ ಇದ್ದಾಗ ಸರ್ ಬ್ರೀತ್ ಮಾಡಿ. ಹೌದಾ? ಫ್ರಾಗ್ಸ್ ವಾಟರ್ ಅಲ್ಲಿ ಇದ್ದಾಗ ಲಂಗ್ಸ್ ಇಂದಾನೆ ಅದ್ರಲ್ಲೇ ಬ್ರೀತ್ ಮಾಡೋದು ಸರ್. ಯಾವ್ದು? ಇದಕ್ಕೆ ಈ ಆನ್ಸರ್ ತಪ್ಪಾಗಿದೆಯಾ? ನನ್ ಮರಿಗಳ್ದು ಅನ್ಕೊಂಡ್ ಹಾಕ್ದೆ. ಅಲ್ಲ, ನೀನ್ ಮಿಸ್ಟೇಕ್ ಮಾಡ್ಕೊಂಡೆ ಸರಿ, ನಾವು ಮಿಸ್ಟೇಕ್ ಮಾಡಿದೀವ ಅಂತ ಕೇಳ್ತಾ ಇದ್ದೀನಿ. ನಾವೇನಾದ್ರೂ ತಪ್ಪು ಹೇಳಿದೀವ ಇಲ್ಲಿ ಯಾವ್ದಾದ್ರು? ಯಾಕೋ ಬ್ರೇಕ್ ಆಗ್ತಿದೆಯಲ್ಲ ನಿಮ್ ವಾಯ್ಸು. ವೇದಾಂತ್ ನನಗೆ ಆಮೇಲೆ ಮೆಸೇಜ್ ಮಾಡು, ನಿಂದ ಯಾಕೋ ವಾಯ್ಸ್ ಸರಿಯಾಗಿ ಬರ್ತಿಲ್ಲ. ಲೋಕನ ಹೇಳಮ್ಮ. ಲೋಕನ ಅರ್ಥ ಅಲ್ಲ. ಯಾವ್ದಮ್ಮ? ಯಾವ್ದು? 8th 1 ಅರ್ಥ ಆಗಿಲ್ಲ. ಓಕೆ, ಮತ್ತೆ ಇನ್ ಬೇರೆದೆಲ್ಲ ಅರ್ಥ ಆಗಿದ್ಯಾ? ಇದೇ ಅರ್ಥ ಆಗಿಲ್ವಾ? ಬೇರೆದೆಲ್ಲ ಹೇಗೆ ಅರ್ಥ ಆಯ್ತು? ಹಾಗಾದ್ರೆ ನಿಂಗೆ HCF ಅರ್ಥ ಆಗ್ಲಿಲ್ವಾ? ನೋ ಸರ್. ಸರಿ, ಆಯ್ತಮ್ಮ, ಇನ್ನೊಂದ್ಸಲ ಹೇಳೋಣ ಆಯ್ತಾ? ನಾಳೆಯಿಂದ ಮತ್ತೆ HCF LCM ನ ನಾವು ಮತ್ತೊಮ್ಮೆ ಹೇಳ್ಕೊಡ್ತೀವಿ. ಬೇಸಿಕ್ ಇಂದ ಹೋಗೋಣ, ಏನ್ ತಲೆ ಕೆಡಿಸ್ಕೋಬೇಡಿ, ಅದು ತುಂಬಾ ಈಸಿ ಇದೆ. HCF ಅಂದ್ರೆ ಏನು, ಫಸ್ಟ್ ಫ್ಯಾಕ್ಟರ್ ಅಂದ್ರೆ ಏನು, ಅದರಲ್ಲಿ ಕಾಮನ್ ಫ್ಯಾಕ್ಟರ್ ಅಂದ್ರೆ ಏನು, ಅದರಲ್ಲಿ HCF ಅಂದ್ರೆ ಏನು ಅಂತಾನು ಕೂಡ ಹೇಳ್ಕೊಳ್ಳೋಣ. ಒಂದ್ 10 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ. ಆಯ್ತು, ಇಶಾನ್ ಹೇಳು. ಇಶಾನ್ ಏನ್ ಡೌಟು? ಗೋ ಅಹೆಡ್. ಸರ್ 15th 1 ಅರ್ಥ ಆಗ್ಲಿಲ್ವಾ? ಸರ್ ಅಲ್ಲ, ಅದ್ರದ್ದು ಆನ್ಸರ್ D1 ತಪ್ಪು. ಅದೇನೆ ನಾವೇ ಹೇಳಿದ್ವಲ್ಲ, ತಪ್ಪಾಗಿ ಕೊಟ್ಟಿದೀವಿ, ಯಾರು ಮೆಸೇಜ್ ಮಾಡ್ಲಿಲ್ಲ ಅಂತ ಹೇಳಿ. ಸೊ ಆಕ್ಚುಲಿ ಅದು ಆನ್ಸರ್ ಇದಾಗಿರ್ಬೇಕಿತ್ತು, 2 ಸ್ಕ್ವೇರ್ 3 ಕ್ಯೂಬ್ ಅಂಡ್ 5 ಆಗ್ಬೇಕಿತ್ತು. ಸೊ ಆ ತರ ಆನ್ಸರ್ ಎಲ್ಲೂ ಇಲ್ಲ. ಆಯ್ತಾ? ಇದು ಕ್ಯೂಬ್ ಆಗ್ಬೇಕಿತ್ತು. ಸರ್ ಹೌದು. ಹೌದು, ಸರಿನಾ? ಅರ್ಥ ಆಗಿದೆ ಹಾಗಾದ್ರೆ? ಸರಿ. ಪೂರ್ವಿಕ್ MH, ಪೂರ್ವಿಕ್ ಹೇಳ, ಏನ್ ಡೌಟ್ ಪೂರ್ವಿಕ್? 14th ಕ್ವಶನ್ ಅರ್ಥ ಆಗ್ಲಿಲ್ಲ. ಅರ್ಥನೇ ಆಗ್ಲಿಲ್ವಾ ಇದು? ಓಕೆ, ನಿನಗೆ ಪ್ರೈಮ್ ನಂಬರ್ಸ್ ಅಂದ್ರೆ ಗೊತ್ತಲ್ವಾ? ಯಾವ್ದಾದ್ರು ಒಂದ್ 2 ಪ್ರೈಮ್ ನಂಬರ್ಸ್ ಹೇಳು. ಫಾರ್ ಎಕ್ಸಾಂಪಲ್ 2 ಮತ್ತೆ 3 ಪ್ರೈಮ್ ನಂಬರ್ಸ್ ಅಲ್ವಾ? 5 ಮತ್ತೆ 7 ಪ್ರೈಮ್ ನಂಬರ್ಸ್ ಅಲ್ವಾ? 11 ಮತ್ತೆ 13 ಪ್ರೈಮ್ ನಂಬರ್ಸ್ ಅಲ್ಲ? 7 and 23 ಪ್ರೈಮ್ ನಂಬರ್ಸ್ ಅಲ್ವಾ? ಇವಕ್ಕೆ LCM ಬೇಕು ಅಂದ್ರೆ ನೀವು LCM ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಇವೆರಡನ್ನು ಮಲ್ಟಿಪಲ್ಲೇ ಮಾಡ್ಬೇಕು, ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ. ನೋಡಿ, ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ ಸಿಗುತ್ತೆ, ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ ಸಿಗುತ್ತೆ. ಹಾಗಾಗಿ ಯಾವುದೇ 2 ಪ್ರೈಮ್ ನಂಬರ್ ನ ಪ್ರಾಡಕ್ಟ್ ಅದರ LCM ಆಗಿರುತ್ತೆ. ಅಂದ್ರೆ ಇದನ್ನ ಮಲ್ಟಿಪಲ್ ಮಾಡಿದ್ರೆ ಸಾಕು, ಅದರ LCM ಸಿಕ್ಬಿಡುತ್ತೆ. LCM ನಮಗೆ ಇಲ್ಲ ಅಂದ್ರೆ ಸಿಗೋದಿಲ್ಲ. ಸೊ ಪ್ರಾಡಕ್ಟ್ ಆಫ್ ದೇರ್ ನಂಬರ್, ಎನಿ
two prime numbers, LCM of any two prime number is always ಪ್ರಾಡಕ್ಟ್ ಆಫ್ ದೇರ್ ನಂಬರ್. ಅಂದ್ರೆ ಇವೆರಡನ್ನು ಗುಣಿಸಿದ್ರೆ ಮಾತ್ರ ಸಿಗುತ್ತೆ. ಹಾಗಾಗಿ ಅವೆರಡು ಸಂಖ್ಯೆಗಳ ಗುಣಲಬ್ಧವೇ ಆಗಿರುತ್ತೆ, ಪ್ರೈಮ್ ನಂಬರ್ ಆಗಿದ್ರೆ ಮಾತ್ರ. ಅರ್ಥ ಆಯ್ತಾ? ಜಗತ್ ವೀರ್ ಹೇಳು. ಜಗತ್, ಏನ್ ಡೌಟು? ಅರ್ಥ ಆಗ್ತಿದ್ಯಾ? ಮೈಕ್ ಆನ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಅಲ್ಲಿ, ಬಾಟಮ್ ಲೆಫ್ಟ್ ಅಲ್ಲಿ ಇದೆ ನೋಡಿ. ಹಾ ಹೇಳಿ ಜಗತ್. ಅರ್ಥ ಆಗ್ಲಿಲ್ಲ. ಎಷ್ಟು? 12th one. 12th one. ಹಾ, ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ ಅಂತ ಕೇಳಿದಾರಲ್ಲ, ಅಂದ್ರೆ ಈ ನಂಬರ್ ಎಲ್ಲಾ ನಂಬರ್ ಇಂದನೂ ಡಿವೈಡ್ ಆಗುವಂತ ಲೀಸ್ಟ್ ನಂಬರ್ ಯಾವುದು ಅಂತ. 10 ಇಂದನೂ ಡಿವೈಡ್ ಆಗಬೇಕು. 15 ಫಾರ್ ಎಕ್ಸಾಂಪಲ್ ನಾವು 90 ತಗೊಳ್ಳೋಣ. 90 ಇಲ್ಲಿರುವಂತ ಲೀಸ್ಟ್ ನಂಬರ್. 90 ಅನ್ನೋದು 10 ಇಂದ ಡಿವೈಡ್ ಆಗುತ್ತೆ, 15 ಇಂದನೂ ಡಿವೈಡ್ ಆಗುತ್ತೆ, ಆದ್ರೆ 24 ಇಂದ ಡಿವೈಡ್ ಆಗೋದಿಲ್ಲ. ಹಾಗಾಗಿ ನಾವು 90 ಇಂದ ತಗೊಳಕ್ ಬರಲ್ಲ. ನೆಕ್ಸ್ಟ್ 100 ತಗೊಳ್ಳೋಣ. 100 10 ಇಂದ ಡಿವೈಡ್ ಆಗುತ್ತೆ, 15 ಇಂದ ಡಿವೈಡ್ ಆಗೋದಿಲ್ಲ. ಇಲ್ಲಿ ಕೊಟ್ಟಿರುವಂತ ಎಲ್ಲಾ ನಂಬರ್ ಇಂದನೂ ಡಿವೈಡ್ ಆಗ್ಬೇಕು. ಆ ನಂಬರ್ ಯಾವ್ದು ಅಂದ್ರೆ ದಟ್ ಈಸ್ 20. ಗೊತ್ತಾಯ್ತಾ ಜಗತ್? ಅಷ್ಟೇನೆ. ಅದನ್ನ ನಾವು ಇಂಡೈರೆಕ್ಟ್ LCM ನ ಕೇಳಿರೋದು ಈ ತರ ಕೇಳಿದಾರೆ ಅಷ್ಟೇ. ಯಮುನಾ ಹೇಳಮ್ಮ. ಯಮುನಾ, ಏನ್ ಡೌಟು? ಕ್ವಶನ್ ಗೊತ್ತಾಗ್ಲಿಲ್ಲ. ಯಾವುದು? 9 ಕ್ವಶನ್. 9th. ಓ ಇದಾ? ಇದು ತುಂಬಾ ಸಲ ರಿಪೀಟ್ ಮಾಡಿದ್ವಲ್ಲಮ್ಮ. ಏನಿಲ್ಲ, ಈ ತರ ನಂಬರ್ಸ್ ಬಂದರೆ ನಾವು ಇಲ್ಲಿ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿ ಎರಡು LCM ಮತ್ತೆ HCF ಅವರೇ ಕೊಟ್ಬಿಟ್ಟಿದ್ದಾರೆ. LCM ಮತ್ತೆ HCF ನ ಅವ್ರೇನ್ ಕೇಳಿಲ್ಲ, ಅವರೇ LCM ಮತ್ತೆ HCF ನ ಕೊಟ್ಟಿದ್ದಾರೆ. ಹಾಗಾಗಿ ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ ಯಾವ್ದೇ ಎರಡು ನಂಬರ್ ನ ಮಲ್ಟಿಪಲ್ ಮಾಡಿದ್ರು ಕೂಡ ಅಷ್ಟೇ ಆನ್ಸರ್ ಬರುತ್ತೆ ಆ ನಂಬರ್ ಗಳನ್ನ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದ್ ನಂಬರ್ 130 ಅಂತ ಕೊಟ್ರು, ಇನ್ನೊಂದು ನಂಬರ್ ನಮಗೆ ಗೊತ್ತಿಲ್ಲ. ಸೊ LCM ಮತ್ತೆ HCF ನ ಕೊಟ್ಟಿದ್ದಾರೆ. LCM ಈಸ್ ಅವರೇ ಹೇಳ್ತಾರೆ ಇದು ಅಂತ ಹೇಳಿ. ನೆಕ್ಸ್ಟ್ HCF ನು ಕೊಟ್ಟಿದ್ದಾರೆ 26 ಅಂತ ಹೇಳಿ. ನಾವು ಈ ನಂಬರ್ ನ ಫೈಂಡ್ ಔಟ್ ಮಾಡ್ಬೇಕು. ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ ಬರುತ್ತೋ, ಇವೆರಡನ್ನು ಮಲ್ಟಿಪಲ್ ಮಾಡಿದ್ರು ಅಷ್ಟೇ ಆನ್ಸರ್. ಸೊ ಹಾಗಾದ್ರೆ 130 ಯಾವ ನಂಬರ್ ನ ಮಲ್ಟಿಪಲ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ ಅಂತ ನೋಡ್ಕೋಬಹುದು. ಅಥವಾ ಈ 130 ನ ಈ ಕಡೆ ಕಳಿಸಿದ್ರೆ ಇದು ಡಿವೈಡೆಡ್ ಬೈ 130 ಆಗುತ್ತೆ. ಈ ಈಕ್ವೇಶನ್ ನ ಸಿಂಪ್ಲಿಫೈ x ಯಾವುದು ಅಂತ ಗೊತ್ತಾಗುತ್ತೆ. ನಿಮಗೆ ಕ್ವಶನ್ ಅರ್ಥ ಆಗ್ಲಿ ಫಸ್ಟ್, ಅದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಟ್ಟಾಗ ಅರ್ಥ ಆಗ್ಬಿಡುತ್ತೆ. ಕ್ವಶನ್ನೇ ಅರ್ಥ ಆಗ್ಲಿಲ್ಲ ಅಂದ್ರೆ ಸಮಸ್ಯೆ. ಸೊ ನಿನ್ನೆ ನೀವೇನ್ ಮಾಡ್ಬೇಕು, ನೀವು ಫಸ್ಟ್ ಯು ಹ್ಯಾವ್ ಟು ರೀಡ್ ದ ಕ್ವಶನ್. ಯಾವ್ದು ನಿಮಗೆ ತಪ್ಪಾಗಿದೆ ಅದನ್ನ ಸರಿಯಾಗಿ ಕ್ವಶನ್ ನ ಸರಿಯಾಗಿ ಓದ್ಕೋಬೇಕು. 4 ಸಲ 5 ಸಲ ಓದ್ಬೇಕು. ಕ್ವಶನ್ ಓದಷ್ಟು ನೋಡಿ, ಎಲ್ಲವೂ ಕೂಡ ನಿಮಗೆ ಕ್ವಶನ್ ಓದಿ ಅಂತ ಹೇಳಲ್ಲ, ಆನ್ಸರ್ ಓದ್ಕೊಳ್ಳಿ ಅಂತಾರೆ. ಮ್ಯಾಥ್ಸ್ ಅಲ್ಲಿ ನಾವ್ ಹೇಳ್ತೀವಿ ಕ್ವಶನ್ ಓದಿ 5 ಸಲ ಓದಿ 6 ಸಲ ಓದಿ. ಕ್ವಶನ್ ಎಲ್ಲಿವರೆಗೂ ಓದ್ಬೇಕು ಅಂದ್ರೆ ನಿಮಗೆ ಅಲ್ಲಿರುವಂತ ಎಲ್ಲಾ ವರ್ಡು ಕ್ಲೀನ್ ಆಗಿ ಅರ್ಥ ಆಗ್ಬೇಕು, ಏನ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಹೇಳಿ. ಮ್ಯಾಥ್ಸಿನ ಪ್ರಾಬ್ಲಮ್ ಏನು ಅಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಆಸ್ಕಿಂಗ್, ಅದರ್ವೈಸ್ ಯು ಕಾಂಟ್ ಆನ್ಸರ್. ಸೊ ನಿಮಗೆ ಏನ್ ಆನ್ಸರ್ ಕ್ವಶನ್ ಕೇಳ್ತಿದ್ದಾರೆ, ಏನ್ ಆನ್ಸರ್ ಕೇಳ್ತಿದ್ದಾರೆ ಅಂತ ಗೊತ್ತಾಗಿಲ್ಲ ಅಂದ್ರೆ ಆನ್ಸರ್ ಹೇಗ್ ಮಾಡ್ತೀರಾ ನೀವು, ಅಲ್ವಾ? ಫಸ್ಟ್ ಯು ಹ್ಯಾವ್ ಟು ರೀಡ್ ದ ಕ್ವಶನ್ ಅಂಡ್ ಕಾಂಪ್ರಹೆಂಡ್. ಫಸ್ಟ್ ಕ್ವಶನ್ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಸಾಲ್ವ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಓಕೆ ಮಕ್ಳೇ, ಟೈಮ್ ಆಯ್ತು. ಏನಾದ್ರೂ ಕ್ವಶನ್ಸ್ ಇದ್ರೆ, ನಮ್ಮ ಮಿಸ್ಟೇಕ್ಸ್ ಅಥವಾ ಏನಾದ್ರೂ ಇದ್ರೆ ಅದನ್ನ ನೀವು ಮೆಸೇಜ್ ಮಾಡಿದ್ರೆ ನಾಳೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ತೀವಿ. ಎಲ್ರಿಗೂ ಬಾಯ್. ನಾಳೆ ಮತ್ತೆ 6:30 ಜಾಯ್ನ್ ಆಗೋಣ.